ಬೇಡ, ನಾನು ನಮ್ಮದು 61 ವರ್ಷ ಆಗೋದು. ಕುಡಿಯಲ್ಲ, ಕುಡಿಯೋದೇ ಇಲ್ಲ. ಲಲಿತಾಂಬ ಅವರೇ, ಇದೆಯಮ್ಮ, ರೆಡಿಯಾಗಿದ್ದೀರಾ? ಹೇಳ್ತೀನಿ, ಬಟ್ ಬರಲಿ, ರವೀಂದ್ರ ನಿಮಗೆ ನಿಮ್ಮ ಕಡೆ ಒಂದು ತಗೊಂಡ್ಬಿಟ್ಟು ನಾನು 2 ಕಡೆ 2 ಮಾಡಿ ಸಾಕಾಗಿ ಸುರೇಶ್ ಮೀಟಿಂಗಿನಲ್ಲಿ ಒಂದು ಸಮಯದಲ್ಲಿ ಓಕೆ ಬನ್ನಿ. ನೋ ಐಡಿಯಾಸ್. ಇವರು ಮೆಸೇಜ್ ಹೇಳಿ ಹೇಳಿ ಕೂಡಿಸ್ಬೇಕು ಅದನ್ನೇ. ಮಾತಾಡಿ ನೀವೇ. ಅದು ಟೈಮ್ ನೋಡಿಕೊಂಡು ಮಕ್ಕಳ ಮಳೆಗಾಲ ಕೇಳಿ ಮಾತಾಡಂಗಿದ್ರೆ ಎಲ್ಲ ಅಷ್ಟೇ ಮಾತು ಕೊಡಿ, ಅವಕಾಶ ಕೊಡ್ಬೋದಲ್ವಾ? ಅಧ್ಯಕ್ಷನ ಕೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಮ್ಮ. ಎಲ್ಲರಿಗೂ ಶುಭ ಸಂಜೆ. ಸಂಸ್ಕೃತ ಸಾಹಿತ್ಯ ಪ್ರೇಮಿಗಳೆಲ್ಲರೂ ಕೂಡ ಈ ದಿನ ಕನ್ನಡ ಸಾಹಿತ್ಯ, ಪತ್ರಿಕೋದ್ಯಮ, ದೂರದರ್ಶನ ಎಲ್ಲ ವಿಶೇಷ ತಾರೆಗಳು ಒಟ್ಟಾಗಿ ಒಂದು ಬುಟ್ಟಿಯಲ್ಲಿ ಸೇರಿದಂಥ ಒಂದು ವಿಶಿಷ್ಟ ಅನುಭವ ಇಲ್ಲಿ ಆಗ್ತಾ ಇದೆ. ಈ ಶುಭ ಸಂಜೆಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಾನು ಬರಮಾಡ್ಕೊಳ್ತೇನೆ. ಚಾರು ವಸಂತ ವಿಶಿಷ್ಟವಾದಂತಹ ಒಂದು ಕೃತಿ. ಭಾರತೀಯರಿಗೆ ಚಿರಪರಿಚಿತವಾದಂಥ ಅಮರ ಪ್ರೇಮದ ಆಖ್ಯಾನ, ಅರಮನೆಯ ಹಂಗಿಲ್ಲದ ಯುದ್ಧಮುಖಿ ಅಲ್ಲದ ಮನುಷ್ಯ ಸ್ವಭಾವದ ವಿನ್ಯಾಸದ ನಿರಿಗೆಗಳು ಅನಾವರಣಗೊಂಡಿದೆ ಅನ್ನುವ ಮಾತನ್ನು ಮತ್ತೆ ಮತ್ತೆ ಚಾರು ವಸಂತದ ಬಗೆಗೆ ಅನೇಕರು ಹೇಳಿರುವಂಥದ್ದು. 15 ಭಾಷೆಗಳಿಗೆ ಅನುವಾದಗೊಂಡು ಸಹೃದಯರ ಮನದ ಒಂದು ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಚಾರು ವಸಂತಕ್ಕೆ ಮತ್ತೊಮ್ಮೆ ವಸಂತ. ಇವತ್ತು ಮತ್ತೊಮ್ಮೆ ಹಿಂದಿಯ ಭಾಷೆಯಲ್ಲಿ ಮತ್ತೊಮ್ಮೆ ಅದು ಹೊಸ ರೂಪವನ್ನು ಪಡ್ಕೊಂಡು ಸಹೃದಯರಿಗೆ ಆನಂದವನ್ನು ಕೊಡೋದಕ್ಕೆ ಸಿದ್ಧವಾಗಿದೆ. ಅದರ ಜನಾರ್ಪಣೆಗಾಗಿ ತಮ್ಮೆಲ್ಲರಿಗೆ ಅದನ್ನು ಅರ್ಪಿಸಬೇಕು ಅನ್ನುವಂಥ ಒಂದು ವಿಶಿಷ್ಟವಾದಂಥ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ಗಣ್ಯರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ಚಾರು ವಸಂತ ಇಡೀ ಜಗತ್ತಿನ ಚಪ್ಪರಕ್ಕೆ ಮತ್ತೆ ಮತ್ತೆ ಬೇರೆ ಬೇರೆಯ ಬಳ್ಳಿಯ ಟಿಸಿಲುಗಳನ್ನು ಹಾಕ್ಕೊಂಡು ಬೇರೆ ಬೇರೆ ಭಾಷೆಯಲ್ಲಿ ಚಪ್ಪರಕ್ಕೆ ಹಬ್ಬಿ ನಿಲ್ತಾ ಇರುವಂಥದ್ದು ಈ ವಸಂತ ತಿಲಕೆ. ಎಷ್ಟು ಸತಿ ಅನುವಾದಗೊಂಡ್ರು ಮತ್ತೊಮ್ಮೆ ಹೊಸದಾಗಿ ಅನುವಾದಗೊಳ್ತಾ ಇರೋದು. ಇದು 3ನೇ ಬಾರಿಗೆ ಹಿಂದಿಗೆ ಅನುವಾದಗೊಳ್ತಾ ಇದೆ ಅನ್ನುವಂಥದ್ದು ಅದರ ನವನವವಾಗಿ ಉನ್ಮೇಷಗೊಳ್ಳುವಂತಹ ಭಾಷೆ ಹೊಸ ರೀತಿಯಲ್ಲಿರೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಆ ರೀತಿ ಎಲ್ಲರನ್ನ ಆಕರ್ಷಿಸುವ ಕೃತಿ ಚಾರು ವಸಂತ. ಇವತ್ತು ತಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಬೇಕು ಅಂತ ಹೇಳಿ ನಾಡೋಜ ನಮ್ಮ ಪ್ರೀತಿಯ ಹಂಪಣ್ಣ ಸರ್ ಅವರನ್ನು ನಾನು ಕೇಳ್ಕೊಳ್ತೀನಿ. ಸ್ವಾಗತವನ್ನು ಮಾಡಿ ಹಾಗೆ ಪ್ರಸ್ತಾವನೆಯನ್ನು ಹಂಪಣ್ಣ ಸರ್ ಅವರು ನೀಡಬೇಕು ಅಂತ ಹೇಳಿ ನನಗೆ. ಎಲ್ಲರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ನನಗೆ ತುಂಬ ಹರ್ಷದ
ಅವರ್ಣನೀಯ ಖುಷಿಯ ಸಂದರ್ಭ. 2003ನೇ ಇಸ್ವಿಯಲ್ಲಿ ನಾನು ಈ ಚಾರು ವಸಂತ ಕಾವ್ಯವನ್ನು ಬರೆದದ್ದು. 2003ನೇ ಇಸ್ವಿಯಲ್ಲಿ 19 ವರ್ಷ ಆಯಿತು. ಅದುವರೆಗೂ ನಾನು ಕಾವ್ಯವನ್ನು ಬರೆದಂಥವನು ಅಲ್ಲ, ಆದರೆ ಕಾವ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದಂಥವನು. ಯಾವ ಮಡಿವಂತಿಕೆಯೂ ಇಲ್ಲದೆ ಪ್ರಾಚೀನವಾದ ಕಾವ್ಯ, ಆಧುನಿಕ ಕಾವ್ಯ, ಅರ್ವಾಚೀನ ಕಾವ್ಯ, ನವ್ಯ ಕಾವ್ಯ, ಎಲ್ಲ ಥರದ ಕಾವ್ಯಕ್ಕೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಭಾವ ಅದಕ್ಕೆ ಸ್ಪಂದಿಸ್ತಾ ಇತ್ತು, ತೆರೆದುಕೊಂಡಿತ್ತು. ವಿಶೇಷವಾಗಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯ ಕಾವ್ಯಗಳನ್ನು ಕೃತಿಗಳನ್ನು ಅಧ್ಯಯನ ಮಾಡೋ ಸಂದರ್ಭ ನನಗೆ ಒದಗಿ ಬಂದಿತ್ತು. ಸಂಸ್ಕೃತ ಕಾಲೇಜ್ನಲ್ಲಿ ನಾನು ಕಲಿತೆ. BA ಓದ್ತಾ ಇದ್ದ ಸಂದರ್ಭದಲ್ಲಿ 2 ವರ್ಷ ನಾನು ಕಲಿತಿದ್ದೆ. 200 ಅಂಕಗಳಿಗೆ 100 ಅಂಕಗಳ 2 ಪತ್ರಿಕೆಗಳಿಗೆ ಉತ್ತರ ಬರೀಬೇಕಾದ ಸಂದರ್ಭವೂ ಇತ್ತು. ಹೀಗಾಗಿ ಸಂಸ್ಕೃತದ ಭಾಸ, ಕಾಳಿದಾಸ, ಭವಭೂತಿ, ವಾಲ್ಮೀಕಿ ರಾಮಾಯಣ ಇರಲಿ, ವ್ಯಾಸ ಭಾರತ ಇರಲಿ, ಇವುಗಳೆಲ್ಲದರ ನಿಕಟವಾದ ಪರಿಚಯ ಉಂಟಾದ ಸಂದರ್ಭ ಅದು 1956-57ನೇ ಇಸ್ವಿಯಲ್ಲಿ. ಅನಂತರ ವೈಯಕ್ತಿಕವಾಗಿ ಪ್ರಾಕೃತದ ಕಾವ್ಯಗಳನ್ನು ಅಭ್ಯಾಸ ಮಾಡಿದೆ. ಗುಣಾಢ್ಯ ಎನ್ನುವ ಒಬ್ಬ ಕವಿ, ನಾವೇನೆಂದರೆ ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣ, ವ್ಯಾಸ ಭಾರತ ಇದಕ್ಕೆ ಭಾರತೀಯ ಮನಸ್ಸುಗಳು ಬಹುವಾಗಿ ತೆರೆದುಕೊಂಡಿರುತ್ತೆ. ಓದಿರಲಿ ಓದದೇ ಇರಲಿ ವ್ಯವಸಾಯ ಮಾಡ್ತಾ ಇರ್ಬೋದು, ನೇಗಿಲು ಉಳ್ತಾ ಇರ್ಬೋದು. ಅವನ್ನ ಕೇಳಿದರೆ ನಮ್ಮ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ನಂಗೆ ಗೊತ್ತಿಲ್ಲ ಸ್ವಾಮಿ ಅಂತ, ನಮ್ಮ ದೇಶದ ಪ್ರಧಾನಿ ಯಾರಪ್ಪ ನಮಗೆ ಗೊತ್ತಿಲ್ಲ, ರಾಮಾಯಣ ಕಥೆ ಹೇಳ್ತೀನಿ ಕೂತ್ಕೊಳ್ಳಿ ಬುದ್ಧಿ ಅಂತೇಳಿ ಒಂದು ರಾಮಾಯಣ ಕಥೆ, ಸೀತೆ ಕಥೆ ಧಾರಾಳವಾಗಿ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ನಾನು ಪ್ರಾಕೃತದ ಕಾವ್ಯಗಳನ್ನು ಅಧ್ಯಯನ ಮಾಡ್ತಾ ನಮ್ಮ ದೇಶದಲ್ಲಿ ಸಾಮಾನ್ಯನವರೆಗೂ ರಾಮಾಯಣ ಮಹಾಭಾರತದ ಕತೆ ತಲುಪಿದೆ ನಿಜ, ಆದರೆ ಅಷ್ಟೇ ಮಹತ್ವದ ಕಾವ್ಯಗಳು ಇನ್ನೂ ಇವೆ. ಗುಣಾಢ್ಯನ ಬೃಹತ್ ಕತೆ ಅಂಥದ್ದು ಒಂದು. ಅದು ಆ ಕಾವ್ಯ ಅನುಪಲಬ್ಧ, ಯಾಕೆಂದರೆ ಅದು ಪೈಶಾಚಿ ಭಾಷೆಯಲ್ಲಿ ರಚಿಸಿದ್ದು ಮತ್ತು ರಾಜ ಮಹಾರಾಜರ ಕಥೆಗಳನ್ನು ಕುರಿತು ಬರೆದದ್ದಲ್ಲ. ಅದು ಜನಸಾಮಾನ್ಯರ, ವರ್ತಕರ, ಬೇರೆ ಬೇರೆ ವೃತ್ತಿಗಳಲ್ಲಿ, ಕಸುಬುಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶ್ರೀಸಾಮಾನ್ಯನ ಬದುಕನ್ನು ಕುರಿತು ರಚಿಸಿದಂತಹ ಕಥೆಗಳ ಮಹಾಕಾವ್ಯ ಅದು ಗುಣಾಢ್ಯನ ಬೃಹತ್ ಕಥಾ. ಕಾರಣಾಂತರದಿಂದ ಅದು ಅಲಭ್ಯವಾದರೂ ಕೂಡ ಅದರ ಸಂಸ್ಕೃತ ಆವೃತ್ತಿಗಳು ನಮಗೆ ಲಭ್ಯವಿದೆ. ಕಥಾ ಸರಿಸಾಗರ ತಾವೆಲ್ಲ ಕ್ಷೇಮೇಂದ್ರನ ಕಥಾ ಸರಿಸಾಗರ ಬಗ್ಗೆ ಕೇಳಿದ್ವಿ. ಸರ್ ದಯಮಾಡಿಸಿ ಬನ್ನಿ ಇಲ್ಲಿ ದಯಮಾಡಿಸಿ. ಹೀಗೆ ನಾನು ಹೇಳ್ತಾ ಇದ್ದೆ ಕ್ಷೇಮೇಂದ್ರನ ಕಥಾ ಸರಿಸಾಗ ಇತ್ಯಾದಿ. ಆ ರೀತಿ ಸಂಸ್ಕೃತದಲ್ಲಿ ರಚಿಸಿದಂತಹ ಕೃತಿಗಳು ಮೂಲಕ ಗುಣಾಢ್ಯನ ಕಥೆ ಗೊತ್ತಿದೆ. ಆದರೆ ಅನಂತರ ಸಂಸ್ಕೃತದಲ್ಲಿ ಅಲ್ಲಿಯ ಬಿಡಿ ಕಥೆಗಳನ್ನು ಎತ್ತುಕೊಂಡು ದೊಡ್ಡ ದೊಡ್ಡ ಕಾವ್ಯಗಳನ್ನು ಬೇರೆ ಬೇರೆಯವರು ರಚಿಸಿದರು. ಅಂತಹ ಕಥೆಗಳಲ್ಲಿ ಒಂದು ಈ ಚಾರುದತ್ತನ ಕಥೆ. ಈ ಕಥೆಯ ಆಯಾಮ, ಈ ಕಥೆಯ ಅನನ್ಯತೆ, ಈ ಕಥೆಯ ಮೋಹಕತೆ, ಇದರಲ್ಲಿ ಬರುವ ಕಥಾನಾಯಕನ ಬದುಕಿನ ಏಳು ಬೀಳುಗಳು, ಒಂದು ದೊಡ್ಡ ಕುಟುಂಬದ ಕತೆ, ಒಬ್ಬ ವರ್ತಕನ ಕತೆ, ಮತ್ತು ಅದರಲ್ಲಿ ಸ್ತ್ರೀಯರು ವಿಶೇಷವಾಗಿ ವಹಿಸಿದಂಥ ಪಾತ್ರ, ಅವರ ದುಃಖ ದುಮ್ಮಾನಗಳು, ಒಂದು ಅವಿಭಕ್ತ ಕುಟುಂಬ ಅದು ವಿಚ್ಛಿನ್ನವಾಗಬಾರದು, ಅದನ್ನು ಕಾಪಾಡ್ಕೋಬೇಕು ಅನ್ನುವ ಅವರ ಪ್ರಯತ್ನಶೀಲತೆ, ಅವರ ತ್ಯಾಗ, ದುಃಖ ದುಮ್ಮಾನಗಳನ್ನು ಹೇಗೆ ಎದುಮಿಟ್ಕೊಂಡು ಅವರು ಆ ಕುಟುಂಬದ ಸೌಖ್ಯಕ್ಕಾಗಿ ದೊಡ್ಡ ತ್ಯಾಗವನ್ನು ಮಾಡ್ತಾರೆ. ಇದೆಲ್ಲ ಒಳಗೊಂಡಂತಹ ಒಂದು ದೊಡ್ಡ ಕತೆ ಅದು ಚಾರುದತ್ತನ ಕತೆ. ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಖಚಿತವಾದಂತಹ ಸ್ವರೂಪವನ್ನು ಕೊಟ್ಟಂಥವನು ಸಂಸ್ಕೃತದಲ್ಲಿ ಜನಸೇನ ಅಂತ. ಜನಸೇನರು ಬಹಳ ಜನ ಇದ್ದಾರೆ. ಅದರಲ್ಲಿ ಮಹಾಪುರಾಣವನ್ನು ರಚಿಸಿದಂಥ 20,000 ಶ್ಲೋಕ ಪ್ರಮಾಣದ ಮಹಾಪುರಾಣ ಅದೊಂದು ಮಹಾಕಾವ್ಯ. ರಾಮಾಯಣ ಮಹಾಭಾರತ ಇದ್ದ ಹಾಗೆ ಮಹಾಪುರಾಣ, ಗುಣಾಢ್ಯನ ಬೃಹತ್ ಕಥೆ ಇಂಥವು. ಹಾಗೆ ಆ ಜನಸೇನಾಚಾರ್ಯರು ಆ ಚಾರುದತ್ತನ ಕಥೆಯನ್ನು
ತೆಗೆದುಕೊಂಡು ಅದಕ್ಕೊಂದು ವಿಶಿಷ್ಟವಾದ ಸ್ವರೂಪವನ್ನು ಕೊಟ್ಟರು. ಮತ್ತು ನಿರ್ದಿಷ್ಟವಾದಂತಹ ಆಕಾರ ಮೂಡಿದ್ದು ಅವರ ಕಾವ್ಯದಲ್ಲಿ. ಅದನ್ನು ಪ್ರಭಾವಿತರಾಗಿ ಕನ್ನಡ ಕವಿಗಳು ಕನ್ನಡದಲ್ಲಿ ಚಂಪು ಕಾವ್ಯಗಳನ್ನು ಸಾಕಷ್ಟು ರಚಿಸಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಕರ್ಣಪಾರಿಯನ್ನು ನೇಮಿನಾಥ ಪುರಾಣ ಅಂತ ಇದೆ, ಅದರಲ್ಲಿ ಚಂಪು ಕಾವ್ಯದಲ್ಲಿ ಅದು ಕಾವ್ಯವನ್ನು ಕಥೆಯನ್ನು ರಚಿಸಿದ್ದಾರೆ. ಇದೆಲ್ಲ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ನನಗೂ ಇದ್ದಕ್ಕಿದ್ದ ಹಾಗೆ, ನಾನು ಆಗಲೇ ಹೇಳಿದೆ ನನ್ನ ಮಾತು ಪ್ರಾರಂಭಿಸುವಾಗಲೇ, ನಾನು ಮೂಲಭೂತವಾಗಿ ಸಂಶೋಧನಾ ಪ್ರವೃತ್ತಿಯಲ್ಲಿ ತೊಡಗಿದಂಥವನು. ಯಾಕೆಂದರೆ ನನಗೆ MA ಮತ್ತು BRSನಲ್ಲಿ ಪಾಠ ಹೇಳಿದಂತಹ ಗುರುಗಳು ಕಾವ್ಯ ಮೀಮಾಂಸೆ ಮತ್ತು ನಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತಹ ದೊಡ್ಡ ಹೆಸರುಗಳಾದಂತಹ ತೀನಂ ಶ್ರೀಕಂಠಯ್ಯನವರು, DNS ಕುವೆಂಪು ಅವರು ನನ್ನ ಗುರುಗಳು, ವಿದ್ಯಾಗುರುಗಳು. ಹೀಗಾಗಿ ಅವರ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟು ನಾನು. ಸೊ ಈ ರೀತಿ ವಿಹರಿಸ್ತಾ ಇದ್ದಂತಹ ನನ್ನ ಭಾವನೆಗಳು ಒಮ್ಮೆಲೇ ಆಲೋಚನೆ ತೊಡಗಿತು. ನಾವು ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳನ್ನು ಕೊಡೋದಕ್ಕೆ ಸಾಧ್ಯವಾದರೆ ಅದಕ್ಕೆ ಮೂಲಕ್ಕೆ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ದುರ್ಬೀನು ಹಾಯಿಸಬೇಕು, ಎಲ್ಲಿಗೆ ಟೆಲಿಸ್ಕೋಪ್ ಇಡಬೇಕು ಅಂತ ಆಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಹಳೆಯ ಕಥೆಗಳನ್ನು, ಅದರ ಪ್ರಸ್ತುತತೆಯನ್ನು ಮನಗಂಡು ಅದನ್ನು ಹೊಸ ಕಾಲದ ಜನಕ್ಕೆ ನಾವು ಓದುಗರಿಗೆ ಕೊಡ್ತಕ್ಕಂಥ ಅಗತ್ಯ ಇದೆ ಅಂತ ಒಮ್ಮೆಲೆ ನನಗೆ ಅನ್ನಿಸ್ತು. ಆ ರೀತಿ ಆಲೋಚನೆ ಮಾಡಿ ಒಂದು ದಿವಸ ಮಲಗಿಕೊಂಡಿದ್ದಾಗ ಇದ್ದಕ್ಕಿದ್ದ ಹಾಗೆ ನಾನು ಹೇಳಿದ್ದನ್ನು ನಂಬಬೇಕು, ವಾಗ್ದೇವಿ ಕಾಣಿಸಿಕೊಂಡು ಹೇಳಿದ್ದು, ಹಂಪನ ಎದ್ದೇಳು, ತಗೋ ಲೇಖನಿ, ಕಾವ್ಯ ಬರೀ, ಈ ಕತೆ ಎಂಥ ಕತೆ ಇದು, ಕೊಡು ನಮ್ಮ ಕನ್ನಡಿಗರಿಗೆ ಅಂತ ಹೇಳಿ ನನಗನ್ನಿಸ್ತು. ಎದ್ದೆ, ಲೇಖನಿ ಹಿಡಿದೆ. 1 ತಿಂಗಳಲ್ಲಿ ಕಾವ್ಯ ತಾನೇ, ನಾನು ಬರೆಯೋವರೆಗೂ ಲೇಖನಿ ನಾನು ಹೀಗಿಟ್ಟೆ, ಅಲ್ಲಿವರೆಗೂ ನನ್ನ ಪ್ರಯತ್ನ. ಆಮೇಲೆ ಕಾವ್ಯ ತನ್ನಷ್ಟಕ್ಕೆ ತಾನೇ ಬರೆದುಕೊಂಡು ಯಾವ ಕಥೆಯನ್ನು ನಾನು ಒಂದು ರೀತಿಯಲ್ಲಿ ಆಪೋಷನಾಗಿ ಆವಾಹನೆ ಮಾಡಿಕೊಂಡಿದ್ದು, ನನ್ನ ಅಂತರಂಗದಲ್ಲಿ ಕವಿ ಒಬ್ಬ ಕುಳಿತಿದ್ದ, ನನಗೆ ಗೊತ್ತೇ ಇರಲಿಲ್ಲ. ಅವನು ಅವಕಾಶ ಕಾಯ್ತಾ ಇದ್ದ. ಎಷ್ಟೊತ್ತಿಗೆ ನಾವು ನೀರಿನಲ್ಲಿ ರಬ್ಬರು ಅಥವಾ ಇದನ್ನು ಅದ್ಮಿಟ್ಟಿದ್ರು ಕೂಡ ಅವಕಾಶ ಸಿಕ್ಕ ತಕ್ಷಣ ಊಟದ ಮೇಲಕ್ಕೆ ಬಂದುಬಿಡುತ್ತೆ. ಹಾಗೆ ಒಮ್ಮೆಲೆ ನನ್ನ ಒಳಗಿದ್ದಂತಹ ಆ ಕವಿ ಅವನು ಬಂದು ಈ ಕಾವ್ಯವನ್ನು ರಚಿಸ್ಕೊಂಡು ಹೋದ. 2003ನೇ ಇಸ್ವಿಯಲ್ಲಿ ನಾನು ಬರೆದದ್ದು ಮೊದಲು ಓದಿದ್ದು ನಾನು ಆಮೇಲೆ ನಮ್ಮ ಅತಿಥಿಗಳ ವಿಷಯಕ್ಕೆ ನಾನು ಆಮೇಲೆ ಬರ್ತೇನೆ. ಅವ್ರನ್ನ ಯಾರನ್ನು ಪ್ರಸ್ತಾಪಿಸ್ತೇನೆ, ನಾನು ನೇರವಾಗಿ ವಿಷಯ ಪ್ರಸ್ತಾಪಿಸ್ತಾ ಇದ್ದೀನಿ, ಕ್ಷಮಿಸಬೇಕು. ಸೊ ನಾನು ಇದನ್ನು ಬರೆದ ಮೇಲೆ ಮೊದಲು ಓದಬೇಕು ಬೇರೆಯವರ ಹತ್ರ, ನಮ್ಮ ಕವಿಗಳ ಜೊತೆಯಲ್ಲಿ ಮುದ್ರಣಕ್ಕೆ ಒಮ್ಮೆಲೆ ಕೊಡುವುದು ಬೇಡ ಅಂಥೇಳಿ ನಾನು ಚಂದ್ರಶೇಖರ್ ಕಂಬಾರ ಮತ್ತು ಮಲ್ಲೇಪುರ ವೆಂಕಟೇಶ್ ಅವರಿಬ್ಬರನ್ನು ಕೂಡಿಸ್ಕೊಂಡು ನನ್ನ ಸ್ನೇಹಿತರು ಅವರ ಹತ್ರ ಓದಿದೆ. ಬಲು ಸೊಗಸಾಗಿದೆ ಈ ಕಾವ್ಯ, ಬೇಕಿತ್ತು ಇಂಥದ್ದೊಂದು ವರ್ತಮಾನಕ್ಕೆ. ಯಾಕೆಂದರೆ ವರ್ತಮಾನದ ಸಂಗತಿಗಳನ್ನು ಮೇಳೈಸಿಕೊಂಡು ಹಳೆಯ ಕಾಲದ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ಸ್ ಕೊಡೋ ಹಾಗೆ ಅದನ್ನು ನಾವು ಕೊಡುವ ಸಂದರ್ಭದಲ್ಲಿ ನಾನು ಏನು ಮಾಡಿದೆ, ಈ ಕಾಲದಲ್ಲಿ ಯಾವ ಸಮಸ್ಯೆಗಳು ನಮ್ಮ ಮನುಷ್ಯನನ್ನು ಕಾಡ್ತವೆ, ನಮ್ಮ ಸಮಾಜದಲ್ಲಿ ಯಾವ ಪಿಡುಗುಗಳು ಇವೆ ಅಂಥದ್ದನ್ನೆಲ್ಲವನ್ನೂ ಇದರಲ್ಲಿ ತಂದುಕೊಂಡು ಅದಕ್ಕೆ ಉತ್ತರ ಕೊಡುವ ಪ್ರಯತ್ನ ಈ ಕಾವ್ಯದಲ್ಲಿ ನಾವು ಮಾಡಿದ್ದೇನೆ. ಈಗ ತಲೆ ಮೇಲೆ ಮಲಹೋರು ಪದ್ಧತಿ, ಆ ಕಾಲದಲ್ಲಿ ಇದ್ದಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಉತ್ತರ ಅದರಲ್ಲಿ ಬರುತ್ತೆ. ನಮ್ಮ ಹಳ್ಳಿ ಜಾತ್ರೆಗಳು, ಆ ಜಾತ್ರೆಗಳ ಸೊಗಸು, ಅದನ್ನು ಮತ್ತೆ ಇದರಲ್ಲಿ ತರುವ ಪ್ರಯತ್ನ. ಹೀಗಾಗಿ ಒಟ್ಟಾರೆ ನಮ್ಮ ಭಾರತದ ದೇಸಿ ಕಾವ್ಯ ಅಂತ ಕರೆದಿದ್ದೀವಿ, ನಮ್ಮ ಭಾರತದ ಚಿತ್ರಣವನ್ನು ಕೊಡುವ ಪ್ರಯತ್ನ ಪಟ್ಟಿದ್ದೇನೆ. ಅದು 2003ನೇ ಇಸ್ವಿಯಲ್ಲಿ ರಚಿಸಿದ್ದಾದಮೇಲೆ 2-3 ಮುದ್ರಣ ಕಂಡು ಅದಕ್ಕೆ ನಮ್ಮ ಪಾಸಕುಮಾರ್ ಒಳ್ಳೆಯ ಚಿತ್ರಗಳನ್ನು ಬರೆದು, ಮೊದಲನೇ ಮುದ್ರಣದಲ್ಲಿ ಅದಿಲ್ಲ. ಪಾಸಕುಮಾರ್ ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿಯಾಗಿದ್ದರಂತೆ. ಅವರು ಒಳ್ಳೆಯ ಚಿತ್ರಗಾರರು ಕರ್ನಾಟಕದಲ್ಲಿ. ಅವರು, ಸರ್ ನಾನು ಇದನ್ನು 10 ಸಾರ್ತಿ ಓದಿದ್ದೀನಿ, ನಾನು ಚಿತ್ರಗಳನ್ನು ಬರ್ಕೊಡ್ತೀನಿ, ತಾವು ಮುಂದಿನ ಮುದ್ರಣದಲ್ಲಿ ಅದನ್ನು ಹಾಕಬೇಕು ಅಂತ ಅಪೇಕ್ಷೆ ಪಟ್ಟರು. ಅದನ್ನು ಸೇರಿಸಿ ಸಪ್ನಾ ಬುಕ್ ಹೌಸ್ನವರು 2-3 ಮುದ್ರಣ ಅದನ್ನು ತಂದರು. ಆಮೇಲೆ ಅದು ಹಿಂದಿಗೆ ಹೋಯಿತು. ಹಿಂದಿ ಭಾಷೆಗೆ ಮೊದಲು ಒಬ್ಬರು ಸುಧಾನ್ ಅವರು ಮಾಡಿದರು. ಆಮೇಲೆ ಅದು ಇನ್ನೊಬ್ಬರು ನಾನು ಮಾಡ್ತೀನಿ ಅಂತೇಳಿ ದೂರದರ್ಶನದ ಮೊದಲ ಡೈರೆಕ್ಟರು ಮತ್ತು ಆಕಾಶವಾಣಿ ಡೈರೆಕ್ಟರ್ ಆಗಿದ್ದಂಥ ರಾಮಚಂದ್ರ ರಾವ್ ಅನ್ನೋರು ಮಾಡಿದರು. ಯಾಕೋ ಅದು ಸರಿ ಹೋಗಲಿಲ್ಲ ನಮಗೆ, ನಾವು ಬೇರೆ ಬರ್ಕೊಡ್ತೀವಿ ಅಂತೇಳಿ ನಮ್ಮ ಡಾಕ್ಟರ್ ಮಾಹೇರ್ ಮನ್ಸೂರ್ ಅವರು
ಮತ್ತು ಶಕೀರಾ ಖನೂಮ್ ಅವರಿಬ್ಬರು ಡಾಕ್ಟರ್ ಅವರು ಇವತ್ತು ಬಿಡುಗಡೆ ಆಗಿರುವ ಕೃತಿ ಇದು 3ನೇ ಹಿಂದಿ ಆವೃತ್ತಿ. ಅದಲ್ಲದೇ ಅನಂತರ ಅದು ಬೇರೆ ಬೇರೆ ಭಾಷೆ ತುಂಬ ಜನಪ್ರಿಯವಾಯಿತು ಈ ಕಾವ್ಯ. ಅದನ್ನು ನಾನು ಹೇಳ್ಕೊಳ್ಳೋಕ್ಕೆ ಸಂಕೋಚ ಆಗುತ್ತೆ ನನ್ನದೇ ನಾನು. ಆಮೇಲೆ ಅದರ ಮಹತ್ವನ ಈಗ ಬಂದಿದ್ದಾರೆ ಅಂತ ಈ ಹಿಂದಿಯ 3ನೇ ಆವೃತ್ತಿಯ ಬಿಡುಗಡೆ ಇದಿದೆ. ಆಮೇಲೆ ಸಂಸ್ಕೃತ, ಪ್ರಾಕೃತ, ಉರ್ದುಗೆ ನಮ್ಮ ಮಾಹೇರ್ ಮನ್ಸೂರೆ ಮಾಡಿದ್ದಾರೆ. ಗುಜರಾತಿ, ಬೆಂಗಾಲಿ, ರಾಜಸ್ಥಾನಿ ಈ ರೀತಿ. ಆಮೇಲೆ ಮರಾಠಿ ಭಾಷೆಗೆ ಹೋಯಿತು, ಪಂಜಾಬಿ ಭಾಷೆಗೆ ಒಟ್ಟು ಭಾರತೀಯ 15 ಭಾಷೆಗೆ ಇದು ಟ್ರಾನ್ಸ್ಲೇಟ್ ಆಗಿ ಕಡೆಗೆ 16ನೇ ಭಾಷೆಗೆ ಇಂಗ್ಲೀಷ್ಗೂ ಕೂಡ ಹೋಯಿತು. ಇಂಗ್ಲೀಷ್ಗೆ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಭಾಷಾಂತರಕಾರರಾದಂತಹ ಅದನ್ನು ಗಿರಿಧರ್ ಗಿರಿಧರ್ ಅನ್ನೋರು ಮೈಸೂರಿನಲ್ಲಿದ್ದಾರೆ, ಅವರು ಮಾಡಿದ್ದಾರೆ. ಅದಕ್ಕೆ ಫ್ರಾನ್ಸ್ನ ಪ್ಯಾರಿಸ್ ಯೂನಿವರ್ಸಿಟಿ ಪ್ರೊಫೆಸರ್ ನಳಿನಿ ಬಲ್ಬೀರ್ ಅಂತಕ್ಕಂಥವ್ರು, ಅವರು ಗ್ರೀಕ್, ಲ್ಯಾಟಿನ್, ಸಂಸ್ಕೃತ, ಪ್ರಾಕೃತ, ಜರ್ಮನ್, ಎಲ್ಲ ಭಾಷೆಗಳಲ್ಲಿ ಭಾಳ ನ್ಯಾರೇಟಿವ್ ಲಿಟ್ರೇಚರ್ ಬಗ್ಗೆ ಶಿ ಈಸ್ ಒನ್ ಆಫ್ ದಿ ಗ್ರೇಟ್ ಅಥಾರಿಟೀಸ್ ಇನ್ ದಿ ವರ್ಲ್ಡ್. ಅವರು ಅದಕ್ಕೆ ಫಾರ್ವರ್ಡ್ ಬರೆದಿದ್ದಾರೆ. ಆಮೇಲೆ ಅಮೇರಿಕದ ಒಂದು ಯೂನಿವರ್ಸಿಟಿ ಮೆಚ್ಚುಗೆ ಬರೆದಿದ್ದಾರೆ. ಹೀಗೆ ಅನೇಕ ವಿದೇಶಗಳಲ್ಲಿ ಇವತ್ತು ತುಂಬ ಜನಪ್ರಿಯ ಆಗ್ತಾ ಇರ್ತಕ್ಕಂಥ ಕಾವ್ಯ ಅದು. ಅದನ್ನು ಹಿಂದಿಗೆ 3ನೇ ಆವೃತ್ತಿಯ ಬಿಡುಗಡೆ ಸಮಾರಂಭ ಇವತ್ತು ಇಲ್ಲಿ ಏರ್ಪಾಟಾಗಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ನನ್ನ ಮಿತ್ರರಾದ ನಾನು ನಮ್ಮ ಚೆನ್ನೇಗೌಡರು ಸಮಾರಂಭದಲ್ಲಿ ಈ ಥರ ಸೇರಿರೋದು ಅಪರೂಪ ಇಲ್ಲವೇ ಇಲ್ಲ ಅಂತಲೂ ಹೇಳ್ಬೋದು. ಆದರೆ ನಮ್ಮ ಲವ್ ಎಲ್ಲ ದೂರವಾಣಿ ಮೂಲಕ ಫೋನ್ ಮಾಡೋದು, ಮೊಬೈಲ್ ಮಾಡೋದು, ಮಾತಾಡೋದು. ಹೀಗಾಗಿ ಮೊಬೈಲ್ ಮೂಲಕ ನಾನು ಸಂಪಾದಿಸಿದ ಸ್ನೇಹಗಳಲ್ಲಿ ಭಾಳ ದೊಡ್ಡ ಸ್ನೇಹ ಅಂದರೆ ಚೆನ್ನೇಗೌಡರು ಅವರ ಸಹೃದಯತೆ. ಅದನ್ನು ಕುರಿತು ಆಮೇಲೆ ನಮ್ಮ ಇವರು ಪರಿಚಯ ಮಾಡಿಕೊಡ್ತಾರೆ. ಅವರನ್ನು ಕೇಳ್ಕೊಂಡ ತಕ್ಷಣ ಅವರು ಒಪ್ಕೊಂಡು ಬಂದಿದ್ದಾರೆ. ನಾನು ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲು ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತೀನಿ. ದಯವಿಟ್ಟು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತೀನಿ. ಆಮೇಲೆ ಈ ಪುಸ್ತಕವನ್ನು 3ನೇ ಆವೃತ್ತಿ ಹಿಂದಿ ಚಾರುವಸಂತ ಇದನ್ನು ಯಾರು ಪ್ರಕಟಿಸಿದ್ದಾರೆ ಅಂದರೆ ಇದನ್ನು ಅಮನ್ ಪ್ರಕಾಶನ ಲಕ್ನೋರವರು ಅವರು ಪ್ರಕಾಶನ ಅವರು ನನ್ನ ಅನೇಕ ಕೃತಿಗಳು ಹಿಂದಿಗೆ ಬೇರೆ ಬೇರೆಯವರು ಭಾಷಾಂತರ ಮಾಡಿದ್ದನ್ನು ಅವರು ಪ್ರಕಟಿಸಿದ್ದಾರೆ. ಅದನ್ನು ನಮ್ಮ ಶಕೀರ್ ಅವರು ಕೂಡ ಶಿಫಾರಸು ಮಾಡಿ ಅವರು ಇವತ್ತು ಬರಬೇಕಾಗಿತ್ತು, ಅವರು ಬರೋಕ್ಕಾಗಿಲ್ಲ. ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ, ಕಾರ್ಯಕ್ರಮವನ್ನು ನಡೆಸ್ಕೊಡಿ. ನಾನು ಬಂದರೂ ನನಗೆ ಕನ್ನಡ ಬರೋದಿಲ್ಲ, ಹಿಂದಿ ಪುಸ್ತಕ ಕೊಡಿ, ಬೇಕಾದ್ರೆ ನಾನು ಪ್ರಿಂಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಶುಭ ಹಾರೈಸಿದ್ದಾರೆ. ನಾನು ಹೇಳ್ತಾ ಇದ್ದ ಮಾತು ಇದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪ್ರಜಾವಾಣಿಯ ಸಂಪಾದಕರಾಗಿರ್ತಕ್ಕಂಥ ನನ್ನ ಮಿತ್ರರಾಗಿರ್ತಕ್ಕಂಥ ಅವರ ಇಡೀ ಕುಟುಂಬ ನನಗೆ ಆತ್ಮೀಯವಾದಂಥ ಒಬ್ಬ. ಅವರ ತಾಯಿ ನನಗೆ ಚಿಕ್ಕಮ್ಮ ಅಂತ ನಾನು ಕರಿತೀನಿ ಅವರಿಗೆ, ಅವರ ತಂಗಿ ಭಾರತಿ. ಈ ಕುಟುಂಬದ ಒಂದು ಬಾಂಧವ್ಯ ಕೂಡ ಉಂಟು. ಆದರೆ ಅದರ ಆಚೆಗೆ ವೈಯಕ್ತಿಕವಾಗಿ ಒಳ್ಳೆಯ ಲೇಖಕರು. ಅವರ ಲೇಖನಿ ಅಂತಂದರೆ ನಮ್ಮ ರವೀಂದ್ರ ಭಟ್ ಅವರು ಬರೆದಿರುವ ಕೃತಿಗಳು, ಅದನ್ನೆಲ್ಲ ಕುರಿತು 2 ಮಾತು. ಆಮೇಲೆ ಪ್ರೊಫೆಸರ್ ಈಗ ಲಲಿತಾಂಬ ಅವರು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡಿದ್ದಾರೆ. ಅವರು ಪ್ರೊಫೆಸರ್ ಲಲಿತಾಂಬ ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಅಧ್ಯಾಪಕಿ, ಲೇಖಕಿ ಮತ್ತು ಒಳ್ಳೆಯ ವಾಗ್ಮಿ ಅವರು. ನಾನು ವಿನಂತಿಸಿಕೊಂಡಾಗ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮವನ್ನು ನಿರ್ವಹಿಸೋದಕ್ಕೆ, ನಡೆಸ್ಕೊಡೋದಕ್ಕೆ, ಸಂಯೋಜಿಸೋದಕ್ಕೆ ಅವರು ಒಪ್ಕೊಂಡು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತಿಸ್ತೀನಿ. ರವೀಂದ್ರ ಭಟ್ ಅವರು ಇತ್ತೀಚೆಗೆ ನಾನು ಒಂದು ಯೋಚನೆ ಮಾಡಿದ್ದೇನೆ, ಅದನ್ನು ಹಂಚ್ಕೊಳ್ಬೇಕಾದ ನಾನು ಪ್ರಾರಂಭದಲ್ಲೇ ಹೇಳಬೇಕಾದ ಮಾತು. ಇನ್ನು ಮೇಲೆ ಆದಷ್ಟು ನಾವು ಸಾಹಿತಿಗಳು ಪುಸ್ತಕ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಒಂದು ಪರಿವರ್ತನೆಯನ್ನು, ಹೊಸ ಬದಲಾವಣೆಯನ್ನು ತಂದುಕೊಡೋ ಕಾಲ್ಘಟ್ಟದಲ್ಲಿ ನಾವಿದ್ದೀವಿ ಅಂತ ಅಂದ್ಕೊಳ್ತೀನಿ. ಅದೇನೆಂದರೆ ರಾಜಕಾರಣಿಗಳನ್ನು ಬಿಟ್ಟು, ಸಾಹಿತಿಗಳನ್ನು ಬಿಟ್ಟು ನಮ್ಮ ಎಲ್ಲ ಮಾತುಗಳನ್ನು ಜನಕ್ಕೆ ಮುಟ್ಟಿಸ್ತಕ್ಕಂಥ ಪತ್ರಕರ್ತರು. ಅವ್ರ ಕೆಲಸ ಏನು ಬರೀ ವರದಿ ಮಾಡೋದೇನೆ? ಅವ್ರಿಗೊಂದು ವ್ಯಕ್ತಿತ್ವ ಇಲ್ವಾ? ಅವರು ಎಷ್ಟು ರೀತಿಯ ಅಧ್ಯಯನವನ್ನು ಮಾಡಿರ್ತಾರೆ. ಆದ್ದರಿಂದ ಇನ್ನು ಮುಂದಿನ ಸಮಾರಂಭಗಳಿಗೆ ಇದು ನಾಂದಿ ಆಗಲಿ. ಏನಂದರೆ ಆದಷ್ಟು ನಾವು ಪತ್ರಕರ್ತರನ್ನು ನಾವು ಕರೆಯೋಣ, ಅವ್ರ ಚಿಂತನೆಗಳನ್ನು ಆಲೋಚಿಸೋಣ. ನಾವು ಅಲ್ಲಿ ಕೂತ್ಕೊಂಡು ಯಾವಾಗಲೂ ಅಲ್ಲಿ ಕೂತ್ಕೊಂಡು ನಮ್ಮನ್ನು ವರದಿಯನ್ನು ಮಾಡ್ತಾರೆ, ನಮ್ಮ ಜನಕ್ಕೆ ಪರಿಚಯ ಮಾಡಿಸ್ತಾರೆ. ಅದರಿಂದ ನಾವು ಅಲ್ಲಿ ಕೂತ್ಕೊಂಡು ಅವ್ರ ಮಾತುಗಳನ್ನು ಕೇಳೋಣ ಅಂಥದ್ದನ್ನು ನನಗೆ ಅನ್ನಿಸ್ತು. ಆದ್ದರಿಂದ ನಾನು ಈ ಥರದ ಆಲೋಚನೆ ಮಾಡಿದರೆ ನಮ್ಮ ವಿನಂತಿಯನ್ನು ಮನ್ನಿಸಿ ನನ್ನ ಮಿತ್ರರಾದಂತಹ ಲೇಖಕರಾದ
ಪ್ರಸಿದ್ಧ ಪತ್ರಕರ್ತರಾದಂಥ ನಮ್ಮ ರವೀಂದ್ರ ಭಟ್ ಅವರು, ಚೆನ್ನೇಗೌಡರು ಆಗಮಿಸಿದ್ದಾರೆ. ಅವರಿಗೆ ನಾನು ಸ್ವಾಗತ ಹೇಳ್ತೇನೆ. ಕರ್ನಾಟಕದಲ್ಲಿ ಬಹುರೂಪಿ ಮತ್ತು ಅವಧಿ ಇವು ಬಹಳ ಜನಪ್ರಿಯವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ನಾನು ಕರಿಬೋದು. ಅವರು ಪ್ರಕಟಿಸಿರೋ ಪುಸ್ತಕಗಳು ಅಂದರೆ ಬಿಸಿ ಬಿಸಿ ದೋಸೆ ಇದೇನು ಕೊಡ್ತಾರೆ ಹಾಗೆ ಅಂಥ ರೂಪ ಕೊಟ್ಟಂಥ ಮತ್ತು ವಾಗ್ಮಿಯಾಗಿದ್ದು ಅನೇಕ ಮಾಧ್ಯಮಗಳಲ್ಲಿ, ವಿದ್ಯುನ್ಮಾನದ ಮಾಧ್ಯಮಗಳಲ್ಲಿ ನಮಗೆಲ್ಲ ಪರಿಚಯ ಆಗಿರ್ತಕ್ಕಂಥ GN ಮೋಹನ್ ಅವರು ಇದಕ್ಕೆ ಬರಬೇಕು, ಈ ಸಮಾರಂಭದಲ್ಲಿ ಭಾಗವಹಿಸಬೇಕು, ನೀವು ನಮ್ಮ ಜೊತೆಯಲ್ಲಿರಬೇಕು ಅಂತ ನಾವು ಪ್ರಾರ್ಥಿಸ್ಕೊಂಡು. ನಾನು ಬಹುವಚನದಲ್ಲಿ ಹೇಳೋದಕ್ಕೆ ಅವರಿಗೆ ಬಹಳ ಸಂಕೋಚ ಆಗುತ್ತೆ. ಯಾಕೆಂದರೆ ಬಾಲ್ಯದಲ್ಲಿ ನಮ್ಮ ಮಕ್ಕಳ ಜೊತೆಯಲ್ಲಿ ಬೆಳೆದಂಥವರು ಮೋನಿ ಅಂತ, ನಾವು ಯಾವಾಗಲೂ ಮೋನಿ ಅಂತ ಕರಿತೇವೆ. ಅವರು ಪತ್ರಕರ್ತರಾಗೇ ಪ್ರಾರಂಭ ಮಾಡಿದಂಥವ್ರು. ಅವರ ಶ್ರೀಮತಿಯವರು ಸತ್ಯ ಅಂತ, ಅವರು ಇಂಡಿಯನ್ ಎಕ್ಸ್ಪ್ರೆಸ್ಗೆ ರಿಪೋರ್ಟರ್ ಆಗಿದ್ದರು, ಪ್ರಜಾವಾಣಿಗೆ ದಿನಪತ್ರಿಕೆಗೆ ರಿಪೋರ್ಟರ್ ಆಗಿದ್ದರು. ಆದರೆ ರಿಪೋರ್ಟ್ರಾಗೆಲ್ಲ ನಮಗೆ ಪರಿಚಯ ಆದ್ದು, ಹುಡುಗನಾಗಿ ಪರಿಚಯ ಆಗುವಂಥವ್ರು. ಆ ಹುಡುಗ ಇಷ್ಟು ದೊಡ್ಡದ ಬೆಳೆದ, ಜನಪ್ರಿಯನಾದ, ಒಳ್ಳೆಯ ಮಾತುಗಾರ, ಸಾಮಾನ್ಯ ಸಂಗತಿಗೆ ಒಂದು ದೊಡ್ಡ ವ್ಯಾಪ್ತಿ ತಂದುಕೊಡೋದು ಹೇಗಪ್ಪ ಅಂತ ಕೇಳಿದರೆ ತಕ್ಷಣ ಅದಕ್ಕೆ ಒಂದು ರೂಪವನ್ನು ಕೊಡುವ ಸಾಮರ್ಥ್ಯ ಇರ್ತಕ್ಕಂಥ GN ಮೋಹನ್ ಅವರು ಬಂದಿದ್ದಾರೆ. ನೀವು ಬರಬೇಕಪ್ಪ ಅಂತ ಕೇಳಿದ್ದಕ್ಕೆ ನೀವು ಕರಿಬೇಕಾ, ನಾನು ಇಲ್ಲದೇ ಇದ್ರು ಬರ್ತಾಯಿದ್ದೆ. ಅದು ನಾನು ಸಂತೋಷದ ಅತಿಥಿಯಾಗಿ ಬರಬೇಕು ಇವತ್ತು ನಾವು ಅಂತ ವಿನಿಸ್ಕೊಂಡು ಬಂದಿದ್ದಾರೆ. ನಾನು ಅವ್ರನ್ನ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಕುರಿತು 4 ಮಾತು ಹೇಳಬೇಕು ಅಂತ ನಾನು ವಿನಂತಿಸಿಕೊಂಡಿದ್ದು ನಮ್ಮ ನಿವೃತ್ತ ಪ್ರೊಫೆಸರ್ ಅಶ್ವತ್ಥನಾರಾಯಣ ಘಟ್ಟಮರಾಜು ಅಂತ. ಸರ್, ಅವನು ಅಶ್ವತ್ಥನಾರಾಯಣ ಘಟ್ಟಮರಾಜು ನಮಗೆಲ್ಲ 2-3 ಭಾಷೆ ಬರ್ಬೋದು. ಇವರು ಒಂದು 8-10 ಭಾಷೆಯಲ್ಲಿ ದೊಡ್ಡ ಪ್ರಾಧ್ಯಾಪಕರು. ಹಿಂದಿ ಪ್ರೊಫೆಸರಾಗಿ ಸರ್ಕಾರಿ ಕಾಲೇಜಿನಲ್ಲಿ ಅವರು 35 ವರ್ಷ ಸೇವೆ ಸಲ್ಲಿಸಿ ವಿಶ್ರಾಂತ ಆಗಿದ್ದಾರೆ. ಮುಖ್ಯವಾಗಿ ಹಿಂದಿ ಇವತ್ತು ಬೆಂಗಳೂರಿನ ಯಾವ್ಯಾವ ಕಾಲೇಜಿನಲ್ಲಿ ಹಿಂದಿ ಅಧ್ಯಾಪಕರು ಪ್ರೊಫೆಸರ್ಗಳಿದ್ದಾರೆ ಅವರೆಲ್ಲ ಇವರ ಶಿಷ್ಯ ಸಂಪತ್ತು. ಎಲ್ಲರೂ ಇವರು ಕಲಿಸಿದ ಒಂದು 25 ಜನಕ್ಕೆ PhD ಕೊಡಿಸಿದ್ದಾರೆ ಅವರು. ಅದರಿಂದ ಯಾರಾದರೂ ಇನ್ನೂ PhD ಬೇಕು ಅಂತ ಅಪೇಕ್ಷೆ ಇದ್ದರೆ ನಮ್ಮ ಪ್ರೊಫೆಸರ್ನ ಅಪ್ರೋಚ್ ಮಾಡ್ಬೋದು. ಘಟ್ಟಮರಾಜ್ ಅವರು ತೆಲುಗುನಲ್ಲಿ ನಮ್ಮ ಕುವೆಂಪು ಅವರನ್ನು ಕುರಿತು ನಾನು ರಚಿಸಿದಂಥ ಒಂದು ಪುಸ್ತಕ, ಅದು ಒಂದು 15 ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ. ತೆಲುಗು ಭಾಷೆಗೆ ಮಾಡಿಕೊಡುವ ಕೆಲಸ ಅವರು ನಮಗೆ ನೆರವೇರಿಸಿಕೊಟ್ರು. ಮತ್ತು ಕುವೆಂಪು ಅವರನ್ನು ಕುರಿತು ವಿಚಾರ ಸಂಕಿರಣವನ್ನು ನಾವು ಗುವಾಹತಿಯಲ್ಲಿ ಭುವನೇಶ್ವರ್ ಅಲ್ಲಿ ಏರ್ಪಡಿಸಿದಂಥ ಸಂದರ್ಭದಲ್ಲಿ ಅವರು ಮಾಡಿದ ಉಪನ್ಯಾಸ ಬಹಳ ಜನ ಪ್ರಾಧ್ಯಾಪಕರು ಅಪೇಕ್ಷೆ ಪಟ್ಟು ಅವರು ಮುತ್ಕೊಂಡ್ರು. ಸಾಮಾನ್ಯವಾಗಿ ಸಿನಿಮಾ ನಟರಿಗೆ ಮಾತ್ರ ಮುತ್ಕೊಳ್ತಾರಲ್ಲ, ಹಾಗೆ ಅಷ್ಟು ಜನಪ್ರಿಯರಾದಂಥ ಪ್ರೊಫೆಸರ್ ಅವರು ಇವತ್ತು ಈ ಪುಸ್ತಕವನ್ನು ಕುರಿತು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಂಡು ಒಪ್ಕೊಂಡು ಬಂದಿದ್ದಾರೆ. ಅವರಿಗೆ ಸ್ವಾಗತ. ತಮಗೆ ಸಂಕೋಚವಾದರೂ ಹೇಳಬೇಕು. ಆರತಿಯವರು ನ್ಯಾಯವಾಗಿ ಇಲ್ಲಿ ಕೂಡಿಸ್ಬೇಕು. ಆರತಿಯವ್ರನ್ನ ಅವರು ಸಂಕೋಚ ಮಾಡಿಕೊಂಡು ಇದು ಮನೆ ಸಮಾರಂಭ ಆದರೂ ನಾವು ಇಲ್ಲೇ ಕೂಡಿಸ್ಬೇಕು. ರವಿ ಬಾ, ಇಲ್ಲಿ ಬಾಪ ಅಣ್ಣ, ಇಲ್ಲೊಂದು ಕುರ್ಚಿ ಹಾಕಪ್ಪ, ಆಮೇಲೆ ಇಲ್ಲೂ ಒಂದು ಕುರ್ಚಿ ಹಾಕ್ಕೊಡಪ್ಪ. ಅದು ಭೂಷಣವಲ್ಲ. ನಮ್ಮ ಅತಿಥಿಗಳ ಜೊತೆಯಲ್ಲೇ ತಾವು ಕೂಡಬೇಕು. ದೂರದರ್ಶನದಲ್ಲಿ ಬಹಳ ವರ್ಷಗಳಿಂದ ಅಧಿಕಾರಿಯಾಗಿರ್ತಕ್ಕಂತಹ ಸೀನಿಯರ್ ಎಕ್ಸಿಕ್ಯೂಟಿವ್, ಬಾ ಇಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ, ಅದಕ್ಕಿಂತ ಮುಖ್ಯವಾಗಿ ಅದನ್ನು ಹಾಕಿ ಇನ್ನೊಂದು ಇಲ್ಲಿ ಅದು ಬೇಡ ಸರ್, ಬನ್ನಿ. ವಯೋವೃದ್ಧರು ಆರತಿ ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಲಲಿತಾಂಬ ಅವರೇ, ಆ ಕುರ್ಜಿ ಹಾಕಿ ಈ ಕುರ್ಜಿನ ಆ ಕಡೆಗೆ ಇಟ್ಬಿಡಿ.
ಈ ಕೃತಿಯನ್ನು 3ನೇ ಹಿಂದಿ ಅನುವಾದವನ್ನು ಮಾಡಿರ್ತಕ್ಕಂಥವರು ಡಾಕ್ಟರ್ ಮಾಹೇರ್ ಮನ್ಸೂರ್ ಮತ್ತು ಡಾಕ್ಟರ್ ಶಕೀರಾ ಕನ್ನಮಾಡಿ. ಮಾಹೇರ್ ಮನ್ಸೂರ್ ಅವರು ಕನ್ನಡದ ಅನೇಕ ಲೇಖಕರನ್ನ ಉರ್ದು ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವರು ಮಾಹೇರ್ ಮನ್ಸೂರ್ ಅವರು. ಯೋಗ ನನ್ನ ಉರ್ದು ಭಾಷೆಗೆ ಈ ಚಾರು ವಸಂತ ಕಾವ್ಯವನ್ನು 10 ವರ್ಷದಿಂದನೇ ಅನುವಾದ ಮಾಡಿ ಉರ್ದು ಲೋಕದಲ್ಲಿ ಜನಪ್ರಿಯಗೊಳ್ಳುತ್ತಿರ್ತಕ್ಕಂತಹ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು. ಆ ಕೆಲಸವನ್ನು ಮಾಡಿರ್ತಕ್ಕಂಥ ಮಾಹೇರ್ ಮನ್ಸೂರ್ ಅವರು ಕಾಶ್ಮೀರಿ ಭಾಷೆಗೆ ಇದು ಅನುವಾದ ಆದಂಥ ಸಂದರ್ಭದಲ್ಲಿ ಆಜುರ್ದ ಅಂತ ಒನ್ ಆಫ್ ದಿ ಮೋಸ್ಟ್ ಲೀಡಿಂಗ್ ರೈಟರ್ಸ್ ಇನ್ ಕಾಶ್ಮೀರ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ಟು ಅವರ ಮೂಲಕ ಅದನ್ನು ಕಾಶ್ಮೀರಿ ಭಾಷೆಗೆ ಅನುವಾದ ಮಾಡಿಸ್ಕೊಟ್ಟವರು ನಮ್ಮ ಮಾಹೇರ್ ಮನ್ಸೂರ್ ಅವರು. ಈ ಬಹಳ ಸುಂದರವಾಗಿ ಇದನ್ನು ಅನುವಾದ ಮಾಡಿಕೊಟ್ಟಿದ್ದು. ನನಗಿನ್ನು ಬೇರೆ ಭಾಷೆ ಅನುವಾದಗಳು ಗೊತ್ತಾಗದೇ ಇದ್ದರೂ 3 ಭಾಷೆ ನನಗೆ ಗೊತ್ತಾಯಿತು ಚೆನ್ನಾಗಿ. ಒಂದು ತೆಲುಗು ಭಾಷೆಗೆ ಗುತ್ತಿ ಚಂದ್ರಶೇಖರ್ ರೆಡ್ಡಿ ಅವರಂತ ಅನುವಾದ ಮಾಡಿದರು. ಅದು ನನಗೆ ತೆಲುಗಲ್ಲಿ ಭಾಷಣ ಮಾಡಬಲ್ಲೆ. ನನಗೆ 2ನೇ ಮಾತೃಭಾಷೆ ಇದ್ದ ಹಾಗೆ. ಅದು ಬಿಟ್ಟರೆ ಹಿಂದಿದು ಸ್ವಲ್ಪ ನಾನು ಓದ್ಕೊಳ್ತೀನಿ. ಅದು ಬಿಟ್ಟರೆ ಇಂಗ್ಲೀಷ್, ಇನ್ನು ಉಳಿದ ಭಾಷೆ ನನಗೆ ಯಾವುದೂ ಗೊತ್ತಿಲ್ಲ. ಕಾಶ್ಮೀರಿ ಭಾಷೆಗೂ ಅದು ಈಗ ಒಂದು 15 ದಿವಸ ಹಿಂದೆ ಅದು ಬಿಡುಗಡೆ ಆಯಿತು ಬಸವಭವನದಲ್ಲಿ. ಈ ಹೊತ್ತು ಇದು ಬಿಡುಗಡೆ ಆಗ್ತಾಯಿದೆ. ಹಾಗೆಯೇ ಡಾಕ್ಟರ್ ಶಕೀರಾ ಅವರು ಇದಕ್ಕೆ ತುಂಬ ಆಸಕ್ತಿ ವಹಿಸಿ ಪ್ರೀತಿಯಿಂದ ಮಾಡ್ಕೊಂಡು ತಮಗಿಬ್ಬರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮ್ಮನ್ನೆಲ್ಲ ಪತ್ರಕರ್ತರು ನಮಗೆ ಜನದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದ್ರ ಜೊತೆಗೆ ನಮ್ಮ ಮುಖದರ್ಶನ, ನಾವು ಹೇಗಿದ್ದೀವಿ ಅಂತ ತೋರಿಸ್ಕೊಡ್ತಾ ಸ್ವಸ್ವರೂಪ ದರ್ಶನ ಮಾಡಿಸ್ಕೊಡೋರು ಛಾಯಾಚಿತ್ರಗಾರರು, ಪ್ರೆಸ್ ಫೋಟೋಗ್ರಾಫರ್ಸ್. ಆ ಪ್ರೆಸ್ ಫೋಟೋಗ್ರಾಫರ್ ಎಲ್ಲರನ್ನೂ ಕರಿಬೇಕು ಅಂತ ನನಗೆ ಆಸೆ. ಎಲ್ಲರನ್ನೂ ಕರೆಯೋಕ್ಕಾಗಲ್ವಲ್ಲ. ಅವರ ಪ್ರತಿನಿಧಿಯಾಗಿ ನಮ್ಮ ಗಣೇಶ್, KS ಗಣೇಶ್ ಅವ್ರನ್ನ ವಿನಂತಿಸ್ಕೊಂಡೆ ಬರಬೇಕು. ಅವರು ನನಗೆ ವೇದಿಕೆಯಲ್ಲಿ ಕೂಡಿಸ್ಬಿಡ್ದು ನಾನು ಅಲ್ಲೇ ಇರ್ತೀನಿ ನಾನು ಅಂತ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ. ಗಣೇಶ್ ನನ್ನ ವಿನಂತಿಯನ್ನು ಒಪ್ಕೊಂಡು ತಾವು ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ಒಪ್ಕೊಂಡಿದ್ದಕ್ಕೆ ಸಂತೋಷ. ನಿಮಗೆ ಸುಸ್ವಾಗತ. ನನ್ನ ಹಳೆ ಪತ್ರಕರ್ತರು ನನಗೆ ಭಾಳ ಉಪಕಾರ ಮಾಡಿದ್ದಾರೆ. ಅದು ನಾನು ಬರೀ ಮಾತುಗಳಲ್ಲಿ ಹೇಳಲಾರೆ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಾಗಲಿ ಅದಕ್ಕೂ ಪೂರ್ವದಲ್ಲಾಗಲಿ, ಹೀಗಾಗಿ ನನಗೆ ಹಳೆಯ ಪತ್ರಕರ್ತರ ಸಂಬಂಧ ತುಂಬ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮ MB ಕಾಮತ್ ಅವ್ರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀನಿ. TSR ಅವ್ರನ್ನ ನಾನು ಜ್ಞಾಪಿಸ್ಕೊಳ್ತೀನಿ. ಮತ್ತು ನಾನು ಪ್ರತಿ ತಿಂಗಳು ಒಂದೊಂದು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೆ ಕನ್ನಡ ಸಾಹಿತ್ಯ. 8 ವರ್ಷದಲ್ಲಿ ಒಂದು ತಿಂಗಳು ನಾನು ತಪ್ಪಿಲ್ಲ. ಆವತ್ತು ಅದರಲ್ಲಿ ಭಾಗವಹಿಸ್ತಾ ಇದ್ದರಲ್ಲಿ ಇವತ್ತು ಕೆಲವರು ಇಲ್ಲ. ನಾನು ಅವ್ರನ್ನ ಶ್ರೀಧರಾಚಾರ್ಯ ಇಲ್ಲ, ಕಣ್ಣನ್ ಇಲ್ಲ, ಮೈಸೂರು ಮಠ ಇಲ್ಲ, ಎಲ್ಲ ಅವರ ಹಳಬರೆಲ್ಲ ಅವರೆಲ್ಲ ಯಾವ ಪತ್ರಿಕಾಗೋಷ್ಠಿಗೆ ಹೀಮನಾಗಯ್ಯ ಅಂತ ಖಾದ್ರಿ ಶಾಮಣ್ಣವರು ಅವರುಗಳೆಲ್ಲ ತುಂಬ ಸಹಾಯ ಮಾಡುವಂಥವರು. ನಿಮಗೆ ಇವತ್ತು ಗೌರವ ತೋರುವುದರ ಮೂಲಕ ನಾನು ಅವರಿಗೆಲ್ಲರೂ ಗೌರವ ತೋರ್ತಿದ್ದೇನೆ ಅಂತ ತಿಳ್ಕೊಳ್ತೀನಿ. ನಮಗೆ ಹಳೆಯ ಮಿತ್ರರಲ್ಲಿ ಇವತ್ತು ಪರಮೇಶ್ ಬಂದಿದ್ದಾರೆ. ನಾನು ಚೆನ್ನಾಗಿ ಸ್ವಾಗತ. ಪ್ರಜಾವಾಣಿಲಿ ತುಂಬ ವರ್ಷ ಇದ್ದವರು. ಇವತ್ತು ಶೈಲೇಶ್ ಬರ್ತೀನಿ ಅಂತಿದ್ದರು, ಜಗದೀಶ್ ಬರ್ತೀನಿ ಅಂದರು, ಪದ್ಮರಾಜ್ ದಂಡಾವತಿ ಇವರುಗಳೆಲ್ಲ ಹಳೆಯ ಸಂಪಾದಕರು ಎಲ್ಲ ಬರ್ತೀನಿ ಅಂತೇಳಿ ಕಾರಣಾಂತರದಿಂದ ಅವ್ರು ಬರಲಿಕ್ಕಾಗಲಿಲ್ಲ. ತುಂಬ ಸಂತೋಷ. ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಹೆಚ್ಚು ಸಮಯ ತೆಗೆದುಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಈಗಾಗಲೇ ಸಾಕಷ್ಟು ತೆಗೆದುಕೊಂಡಿದ್ದೇನೆ ಸಮಯವನ್ನು. ಈ ಸಮಾರಂಭ ಮುಗಿದ ಮೇಲೆ ನೀವು ಎಲ್ಲ ಒಟ್ಟಿಗೆ ಫಲಾಹಾರ ಮಾಡೋಣ. ಬಿಡು ಮಾಡ್ಕೊಂಡು ಬಂದಿದ್ದಕ್ಕಾಗಿ ನಾನು ಮತ್ತೊಮ್ಮೆಗೆ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಸರ್, ಒಂದು ಕಾವ್ಯ ಕೃತಿಯ ಹುಟ್ಟು ಏನು ಅನ್ನೋದ್ರ ಬಗೆಗೆ ಹಾಗಾಗಿ ಚಾರು ವಸಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಯಾವಾಗ ಎಲ್ಲಿ ಭಾವದ ಬೀಜ ಎದೆಯ ಆ ಭಾವಕೋಶಕ್ಕೆ ಬೀಳುತ್ತೋ, ಎಲ್ಲಿ ಅದು ಕಾವ್ಯದ ಕೂಸಾಗಿ ಹುಟ್ಟುತ್ತೋ ಅದ್ರ ಬಗ್ಗೆ ಇಡೀ ಕಾವ್ಯ ಮೀಮಾಂಸೆಯಲ್ಲಿ ಜಿಜ್ಞಾಸೆಗಳು ನಡೀತಾ ಇದೆ. ಹಾಗಾಗಿ ಹೀಗೆ
ಕವಿಯ ಹೃದಯದಲ್ಲಿ ಬಿದ್ದಂಥ ಇಂಥ ಭಾವದ ಬೀಜಗಳು ಕಾವ್ಯವಾಗಿ ಹೊರಬರೋದಷ್ಟೇ ಅಲ್ಲ, ಅದು ಅನೇಕ ಭಾಷೆಗಳಿಗೆ ಅನುವಾದಗೊಳ್ಳುವುದು ಅದರ ಶ್ರೇಷ್ಠತೆಯನ್ನು ವಿಶೇಷವಾಗಿ ಹೇಳುತ್ತೆ. ಸರ್ ಹೇಳ್ತಾರೆ, ಚಾರುದತ್ತನ ಕಥೆಯ ಕಾಳದು ಇಳೆಯೊಳಗೆ ಇಳಿದು ಜನಪದರ ಮೆಚ್ಚು ಹಿರಿಯ ಕವಿಗಳ ಅಚ್ಚು ತಳೆದು ಬಗೆ ಬಗೆಯ ಸವಿಯ ನೀಡಿತು ತೋರು ಮರವಾಗಿ ಬೆಳೆದು ಅಂತ. ಅದ್ರ ಜೊತೆಗೆ ನಾನು ಅದನ್ನು ಓದ್ತಾ ಇದ್ದಾಗ ನನಗೆ ಮನಸ್ಸಿಗೆ ಬಂದಿದ್ದು, ಬಗೆ ಬಗೆಯ ಭಾಷೆಯಲ್ಲಿ ಭಾವ ದೊರತೆಯ ಮೀಟಿ, ಬಗೆ ಬಗೆಯ ಭಾಷೆಯಲ್ಲಿ ಭಾವ ದೊರತೆಯ ಮೀಟಿ ಹಾಡುತ್ತಿವೆ ಕೋಗಿಲೆಗಳು ಇಂದು ಮತ್ತೆ ಮತ್ತೆ, ಹಲವು ನುಡಿಗಳ ಸೊಗಡು ಒಲವು ಮಾತಿನ ಮೋಡಿ ಕೂಡಿ ಹಬ್ಬುತ್ತಿದೆ ಚಾರು ವಸಂತ ಲತಿಕೆ ಜಗದ ಚಪ್ಪರಕ್ಕೆ ಜಗದ ಚಪ್ಪರೆ. ಇಂತಹ ಮತ್ತೆ ಮತ್ತೆ ಹಾಡಬೇಕು, ಮತ್ತೆ ಮತ್ತೆ ಆ ಕಾವ್ಯವನ್ನು ಬರಿಬೇಕು, ಅನುಸಂಧಾನಕ್ಕೆ ಒಳಪಡಿಸಿದ ತಕ್ಷಣ ನಾನು ಅದನ್ನು ಅನುವಾದ ಮಾಡಬೇಕು. ಅನುವಾದವೂ ಕೂಡ ಮತ್ತೊಮ್ಮೆ ಅದು ಕಾವ್ಯ ಸೃಷ್ಟಿಯೇ ಹೊಸ ರೀತಿಯಲ್ಲಿ. ಅನುವಾದವೂ ಕೂಡ, ಅನುವಾದದಲ್ಲಿ ಕಾವ್ಯ ಅನ್ನುವಂಥದ್ದು ಸಾಯುತ್ತೆ ಅಂತ ಹೇಳ್ತಾರೆ, ಅದೇ ಅನುವಾದದಲ್ಲಿ ಹೊಸ ರೂಪ ತಾಳೋದಕ್ಕೂ ಕೂಡ ಉದಾಹರಣೆಯಾಗಿ ಚಾರು ವಸಂತ ಇವತ್ತು ನಮಗೆ ಕಾಣ್ತಾರೆ. ಇಂತಹ ಒಂದು ಚಾರು ವಸಂತವನ್ನು ತಮ್ಮದಾಗಿ ಅಪ್ಪಿಕೊಂಡು ಕನ್ನಡ ಒಂದು ಕಾವ್ಯವನ್ನು ಇಡೀ ಪ್ಯಾನ್ ಇಂಡಿಯನ್ ಲೆವೆಲ್ನಲ್ಲಿ ಹಿಂದಿ ಭಾಷೆಗೆ ತರುವ ಮೂಲಕ ಇಡೀ ಭಾರತೀಯರಿಗೆ ಅದರ ಸೊಗಡನ್ನು, ಸವಿಯನ್ನು ಮತ್ತು ನಮ್ಮ ಕರ್ನಾಟಕದ ಸ್ಥಳೀಯತೆ, ದೇಸಿ ಕಾವ್ಯ. ಸರ್ಗೆ ನಾನು ಕೇಳ್ತಿದ್ದೆ, ಅಲ್ಲ ಸರ್, ಐಮಂಗಲದ ಅಡಿಕೆ ಹೇಳ್ತೀರಾ, ಶಿವಮೊಗ್ಗದ ಎಲೆ ಹೇಳ್ತೀರಾ, ನಮ್ಮ ಗೋಕಾಕದ ಕರದಂಟು ಹೇಳ್ತೀರಿ, ಹೀಗೆ ಇದೆಲ್ಲವನ್ನು ಸೇರಿಸಿ ಪ್ಯಾನ್ ಇಂಡಿಯನ್ ಲೆವೆಲ್ನ ಚಾರುದತ್ತನ ಕತೆಗೆ ಇವೆಲ್ಲ ಹೇಗೆ ಸೇರ್ಕೊಂತು, ಇದೇನಾ ಸರ್ ದೇಸೀಯತೆ ಅಂದರೆ ಅಂತ ಹೇಳಿ. ಹೀಗೆ ಚಾರು ವಸಂತ ಓದುವಾಗ ನಮಗೆ ಕ್ಲಾಸಿಕ್ ಲಿಟ್ರೇಚರ್ನ ಒಂದು ಕತೆ ಹೇಗೆ ಮತ್ತೆ ದೇಸೀತನದಲ್ಲಿ ಮರುಹುಟ್ಟು ಪಡೆಯುತ್ತೆ ಅನ್ನೋದಕ್ಕೆ ಇತ್ತೀಚಿನ ಕಾವ್ಯಗಳಲ್ಲಿ ವಿಶೇಷವಾದಂಥದ್ದು ಇಡೀ ಕರ್ನಾಟಕದ ಎಲ್ಲ ಮಣ್ಣಿನ ಸೊಗಡು ಅಲ್ಲಲ್ಲಲ್ಲಲ್ಲಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಓದಿದಾಗಲೇ ಅದರ ಆನಂದ. ಇಂತಹ ದೇಸಿ ಕಾವ್ಯನ ಮತ್ತೊಮ್ಮೆ ರಾಷ್ಟ್ರ ಕಾವ್ಯವಾಗಿ ಮಾಡುವತ್ತ ನಮ್ಮ ಮನ್ಸೂರ್ ಸರ್ ಹಾಗೂ ಶಾಕಿರಾ ಅವರ ಒಂದು ಕೊಡುಗೆಯನ್ನು ನಾನು ಗುರುತಿಸ್ತಿದ್ದೆ. ಈ ಪದ್ಯಗಳು ಓದಿ ಅದನ್ನು ಓದುವಾಗ ಖುಷಿ ಅನ್ನಿಸ್ತಿತ್ತು, ಯಾವುದೋ ಒಂದು ಕಾವ್ಯ ಓದ್ತಿದ್ದೀನಿ ಅಂತ ಅನಿಸಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರಿಬ್ಬರ ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟು ಆಮೇಲೆ ನಾವು ಇದರ ಬಿಡುಗಡೆಯನ್ನು ಮಾಡ್ಬೋದು ಅಂತ ಹೇಳಿ ಅಂದ್ಕೊಳ್ತೀನಿ. ಮನ್ಸೂರ್ ಸರ್ ಅವ್ರ ಬಗೆಗೆ ಒಂದೆರಡು ಮಾತು ಇಲ್ಲಿ ನೆರೆದಿರ್ತಕ್ಕಂಥವ್ರಿಗೆ ತಿಳಿಸೋದು ನಮ್ಮ ಇವತ್ತಿನ ನಿಜವಾದ ಗೌರವ. ಅವರಿಬ್ಬರಿಗೂ ಕೂಡ ಸಲ್ಲಬೇಕಾಗಿದೆ. ಉರ್ದು ಪ್ರಸಿದ್ಧ ಕವಿಗಳು, ಅನೇಕ ಭಾಷೆಗಳನ್ನು ಬಲ್ಲಂತಹ ವಿದ್ವಾಂಸರು, ಜೊತೆಗೆ ಕನ್ನಡವನ್ನು ಹಿಂದಿಗೆ ಉರ್ದುಗೆ ತೆಗೆದುಕೊಂಡು ಹೋಗಿ ಕನ್ನಡದ ಸಾಹಿತ್ಯ ಪಸರಿಸುವಲ್ಲಿ ಅವರು ಒಂದು ರೀತಿ ಮನೆ ಮಾತಾಗಿರ್ತಕ್ಕಂಥವ್ರು. ಹಾಗೆಯೇ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಅವ್ರು ಹೇಳುವಂಥ ಮಾತು, ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರೊಬ್ಬರನ್ನು ಬಿಡದ ಹಾಗೆ ಹಳೆಯ ಆ ಒಂದು ಆದಿಯ ಏನಿದೆ ಅದನ್ನು ಇಟ್ಕೊಂಡು ಬೇಂದ್ರೆಯಿಂದ ಹಿಡಿದು ಕಾರಂದ್ರಿಂದ ಹಿಡಿದು ಅವರ ಶ್ರೇಷ್ಠ ಕೃತಿಗಳನ್ನು ಹಿಂದಿಗೆ ತೆಗೆದುಕೊಂಡು ಹೋಗುವಂಥದ್ದು, ಉರ್ದುಗೆ ತೆಗೆದುಕೊಂಡು ಹೋಗೋದು, ಅಕ್ಕ ಮಹಾದೇವಿಯನ್ನು, ಬಸವಣ್ಣನನ್ನು. ಇದು ಸಾಹಿತ್ಯ ಅನ್ನುವುದು ಹೇಗೆ ಭಾಷೆಯ ಎಲ್ಲೆಯನ್ನು ಮೀರಿ ಬೆಳೆಯುತ್ತೆ. ಭಾಷೆ ಹಲವು ಆದರೇನು, ಬಣ್ಣ ಹಲವು ಆದರೇನು, ಆದರೆ ಅದರ ಹಿಂದೆ ಇರುವ ಭಾವದ ಉಸಿರು ಒಂದೇ ಅಂತ. ಎಲ್ಲಿಯವರೆಗೆ ಭಾವಗಳು ಜಗತ್ತನ್ನು ಒಂದೇ ಆಗಿಟ್ಟಿರುತ್ತೋ ಅಲ್ಲಿ ತನಕ ಯಾವ ಭಾಷೆಯ ಸಾಹಿತ್ಯ ಬೇಕಾದರೂ ಮತ್ತು ಯಾವ ಭಾಷೆಗೆ ಬೇಕಾದರೂ ಹೋಗಬಹುದು, ಅಲ್ಲಿನ ಜನರಿಗೆ ಅದು ತಮ್ಮದೇ ಅನಿಸಿಬಿಡಬಹುದು. ಹಾಗೆ ಭಾಷೆಯನ್ನು ಮೀರಿ ಬೆಳೆಯುವ ಶಕ್ತಿ ಸಾಹಿತ್ಯಕ್ಕಿದೆ. ಇವತ್ತು ಅದಕ್ಕೆ ಉದಾಹರಣೆಯಾಗಿ ಈ ಕಾವ್ಯ ಇದೆ. ಹೀಗೆ ಸಾಹಿತ್ಯದ ಹಲವು ಪುರಸ್ಕಾರಗಳು ಅವರನ್ನು ಅರಸಿ ಬಂದಿವೆ. ಅಂತಹ ಪುರಸ್ಕಾರಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳನ್ನು ಕೂಡ ಅವರು ಮುಡಿಗೆ ಏರಿಸಿಕೊಂಡಿದ್ದಾರೆ. ಹಿಂದಿ, ಇಂಗ್ಲಿಷ್, ಕನ್ನಡ ಮತ್ತು ಉರ್ದು ಭಾಷೆಗಳಲ್ಲಿ ಸುಮಾರು 35 ಕೃತಿಗಳು ಹೀಗೆ ಭಾಷೆಯ ಗಡಿಯನ್ನು ದಾಟಿ ಸಹೃದಯರನ್ನು ಮುಟ್ಟುವಲ್ಲಿ ಅವರ ಒಂದು ನಿರಂತರ ಶ್ರಮ ಮತ್ತು ಕನ್ನಡ ಭಾಷೆಯ ಬಗೆಗಿನ ಪ್ರೇಮ ಕಾರಣ. ಅದಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ಇಂತಹ ಬಹುಭಾಷಾ ತಜ್ಞರಿಗೆ ನಮನವನ್ನು ನಾನು ಹಾಗೆ ಇಂಥ ಹಿರಿಯರ ಜೊತೆಗೆ ಬಹಳ ಆಶಾದಾಯಕವಾಗಿ ಬೆಳೀತಾ ಇರ್ತಕ್ಕಂಥ ಮತ್ತೊಬ್ಬ ಅನುವಾದಕಿ ನಮ್ಮ ಪ್ರೀತಿಯ ಶಾಕಿರಾ ಮತ್ತೆ ಮತ್ತೆ ಕನ್ನಡದ ಲೇಖಕಿಯರ ಸಂಘದ ಅನೇಕ ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇರ್ತಾರೆ. ಒಂದು ಆಕ್ಟಿವಿಸ್ಟ್ ಆಗಿ ಆ ಒಂದು ಇವತ್ತಿನ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಸೂಕ್ಷ್ಮಮತಿಯಾಗಿ ಶಾಕಿರಾ ನನಗೆ ಬಹಳ ಪ್ರೀತಿ ಪಾತ್ರರಾದಂಥದ್ದು. ಹಾಗಾಗಿ
ಶಾಕಿರಾ ಅವರನ್ನ ಕುರಿತು ಕೂಡ ಒಂದೆರಡು ಮಾತನ್ನ ನಮ್ಮೆಲ್ಲರೂ ನೆನಪು ಮಾಡ್ಕೊಳ್ಳೋಣ ಮತ್ತೆ ಅವರ ಪರಿಚಯ. ಅವರಲ್ಲಿ 30 ವರ್ಷಗಳಿಂದ ಅಲಮಿನ್ ಕಾಲೇಜ್ನಲ್ಲಿ ಹಿಂದಿ ಭಾಷೆಯನ್ನ ಕಲಿಸ್ತಾ ಇದ್ದಾರೆ. ಅಧ್ಯಾಪನದಲ್ಲಿ ತೊಡಗಿಕೊಳ್ತಾ ಪ್ರಸ್ತುತ ಕಾಲದ ಸೂಕ್ಷ್ಮಾತಿ ಸೂಕ್ಷ್ಮ ಭಾವಗಳ ಜೊತೆಗೆ ತಮ್ಮ ಒಂದು ಸೃಜನಶೀಲತೆಯನ್ನು ಸೇರಿಸಿ ಚಿಕಿತ್ಸಕ ಮನೋಭಾವ, ವಿಶ್ಲೇಷಣಾತ್ಮಕವಾದ ಆರ್ಟಿಕಲ್ಸ್ ಅನ್ನು ಬರೀತಕ್ಕಂಥದ್ದು, ಕನ್ನಡದ ಅನೇಕ ಪತ್ರಿಕೆಗಳಿಗೆ ಅದನ್ನು ಕಳಿಸ್ತಕ್ಕಂಥದ್ದು, ಅನುವಾದ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇಡೀ ಭಾರತದ ಜನರಿಗೆ, ಹಿಂದಿಗೆ ಕನ್ನಡದ ಒಂದು ಒಳ್ಳೊಳ್ಳೆಯ ಕೃತಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಮತ್ತೊಬ್ಬ ಒಂದು ವಿಶ್ವಾಸಾರ್ಹವಾದಂತಹ ಕನ್ನಡ ಭಾಷೆಯನ್ನು ಬಹಳ ಚೆನ್ನಾಗಿ ಮಾತನಾಡಬಲ್ಲ ಹುಡುಗಿ. ಯಾಕೆಂದರೆ ಅವರನ್ನು ನಾನು ಶಾಕಿರಾನನ್ನು 10-11 ವಯಸ್ಸಿನಿಂದ ನೋಡಿದ್ದೀನಿ. ಇಡೀ ಕುಟುಂಬದವರಿಗೆ ಅದೆಷ್ಟು ಚೆನ್ನಾಗಿ ಕನ್ನಡ ಬರುತ್ತೆ, ಆ ಕುಟುಂಬದ ಜೊತೆಗಿನ ಒಡನಾಟ ನನಗೆ. ನಾವೆಲ್ಲ ಸಣ್ಣವರಿದ್ದಾಗ ಒಟ್ಟಿಗೆ ನಾಟಕ ಮಾಡೋದು, ಒಟ್ಟಿಗೆ ಹಾಡು ಹೇಳೋದು, ಒಟ್ಟಿಗೆ ಮನೆಗಳಲ್ಲಿ ಅದೊಂದು ಆನಂದದ ದಿನಗಳು. ಆ ರೀತಿ ಕನ್ನಡವನ್ನು ಎಂದೂ ಅನ್ಯವಾಗಿ ಕಾಣದ ಶಾಕಿರಾ ಒಂದು ಕನ್ನಡದ ಕೃತಿಯನ್ನು ಹಿಂದಿಗೆ ಅನುವಾದಿಸುವಲ್ಲಿ ಅದು ಎಷ್ಟು ಆಪ್ತವಾಗಿ ಅದರ ಜೊತೆಗೆ ಸ್ಪಂದಿಸಿರ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಶಾಕಿರಾ ಮತ್ತು ಮನ್ಸೂರ್ ಸರ್ ಅವರ ಈ ಹಿಂದಿ ಕೃತಿ ಅದು ಓದುವಾಗ ಅದೇ ಭಾವವನ್ನು ತಂದುಕೊಡೋಷ್ಟ್ರ ಮಟ್ಟಿಗೆ ಅದರ ತಾಜಾತನ ಮತ್ತು ದೇಸಿತನ, ವೆರಿ ಇಂಪಾರ್ಟೆಂಟ್. ಆ ಕೊಲೋಕ್ಯುಯಲ್ ಲ್ಯಾಂಗ್ವೇಜ್ ಏನು ಹೇಳ್ತೀವಿ ನಾವು, ಕ್ಲಾಸಿಕ್ ಥರ ಹೋಗದಲ್ಲೇ ಮನಸ್ಸಿಗೆ ಮುಟ್ಟುವ ಹಾಗೆ ಮಾಡಿರ್ತಕ್ಕಂಥದ್ದು ಅವರಿಬ್ಬರ ಒಂದು ಕೊಡುಗೆ ಅಪಾರವಾಗಿದೆ. ಹಾಗೆ ನಮ್ಮ ಒಂದು ಶಾಕಿರಾ ಖಾನಮ್ ಅವರು ಕೂಡ ಸುಮಾರು 10 ಕೃತಿಗಳನ್ನು ಕನ್ನಡಕ್ಕೆ ಹಿಂದಿ ಭಾಷೆಗೆ ಅನುವಾದವನ್ನು ಮಾಡಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಅವರದ್ದು ಕೆಲವು ಕೃತಿಗಳ ಹೆಸರನ್ನು ನಾನು ನಿಮಗೆ ಹೇಳಬೇಕಾಗತ್ತೆ. ಮತ್ತು ಏಕ್ ಕಹಾನಿ ಸಂಗ್ರಹ ಅವರದ್ದು ಬಹಳ ಮುಖ್ಯವಾದ ಸ್ವತಂತ್ರತಾ ಸಂಗ್ರಾಮ ಮೇ ಮುಸ್ಲಿಂ ಮಹಿಳಾओं का ಯೋಗದಾನ, ಔರಂಗಜೇಬ್ ಏಕ್ ನಹಿ ಆಲೋಚನ್ ಅನ್ನುವಂಥ ಕೃತಿ, ಅಂಗಾರೆ ಅನ್ನುವಂಥ ಕೃತಿ, ಸ್ವತಂತ್ರ ಸೇನಾನಿ ಮುಸ್ಲಿಂ ವೆಲೂರಿ ಕ ವ್ಯಕ್ತಿತ್ವ ಅವ್ರ ಕೃತಿತ್ವ. ಇಲ್ಲಿ ಅವರ ಪೋತಿ ಎನ್ನುವಂತಹ ಬಹಳ ಹೆಮ್ಮೆಯ ಮಗಳು. ನಮಗೆ ಈ ಒಂದು ವೆಲ್ಲೂರಿ ಅಂತಹ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಅವರಲ್ಲಿದ್ದ ಉರ್ದು ಒಂದು ಪೋಯಟ್ ಆಗಿದ್ದಂತಹ ಅವರ ಆ ಒಂದು ಜೀನ್ಸ್, ಅವರ ಒಂದು ಪ್ರೀತಿ, ಅವರಲ್ಲಿದ್ದ ಸಾಹಿತ್ಯ ಪ್ರೇಮ ಶಾಕಿರಾ ಅವರಲ್ಲಿ ಕಾಣಿಸುತ್ತೆ. ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮ ಬಾಗ್ಲಿಯೇ ಮುಸ್ಲಿಂ ಮಹಿಳಾओं को ಗಾಂಧೀಜಿ ಪತ್ರ, ಇವೆಲ್ಲವೂ ಕೂಡ ಅವರು ಮಾಡ್ತಾ ಇರುವಂತಹ ಒಂದು ವಿಶೇಷವಾದ ಅಧ್ಯಾಪನದಲ್ಲಿ ಸಾಕ್ಷಿಯಾಗಿದೆ. ನಿಮ್ಮಿಬ್ಬರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾವು ಶುಭಾಶಯಗಳನ್ನು ಹೇಳ್ತೇವೆ. ಈ ಪುಸ್ತಕ ಮತ್ತಷ್ಟು ಇಡೀ ಭಾರತದ ಎಲ್ಲ ಸಹೃದಯರನ್ನು ಮುಟ್ಟುವಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಈಗ ನಾವು ಪುಸ್ತಕವನ್ನು ಲೋಕಾರ್ಪಣೆ ಮಾಡುವುದಕ್ಕೆ ನಮ್ಮ ಭಟ್ ಅವರನ್ನು ಕೇಳಿಕೊಳ್ಳೋಣ. ಅವರು ನಮಗೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಕೊಡಬೇಕು ಅಂತ ಹೇಳಿ ನಾನು ರವೀಂದ್ರ ಭಟ್ ಅವ್ರ ಬಗ್ಗೆ ಈಗಾಗಲೇ ಹಂಪಾನ ಅವರು ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು. ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯ ಬಹಳ ತೀಕ್ಷ್ಣಮತಿಯಾದಂತಹ ರವೀಂದ್ರ ಭಟ್ ಅವರು ಕರ್ನಾಟಕದ ಬಹಳ ಪ್ರಸಿದ್ಧವಾದ ಪ್ರಜಾವಾಣಿ ಪತ್ರಿಕೆಯನ್ನು ಮುನ್ನಡೆಸ್ತಾ ಇದ್ದಾರೆ. 1990ರಲ್ಲಿ ಅವರು ಸಂಯುಕ್ತ ಕರ್ನಾಟಕದಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು. ನಾನು ಅವರ ಪ್ರಶಸ್ತಿಗಳನ್ನು ಪಟ್ಟಿ ಮಾಡ್ತಿದ್ದೆ, ಒಂದು 13 ಪ್ರಶಸ್ತಿಗಳಿವೆ. ಇದೆಲ್ಲವನ್ನ ಹೇಳಕ್ಕಾಗ್ತದೋ ಇಲ್ಲೋ ಅಂತ ಹೇಳಿ ಬಹಳ ಸಂತೋಷ ಅಂತ ಹೇಳಿ ಅನ್ಸುತ್ತೆ. ಅವರು ಬರೆದಿರ್ತಕ್ಕಂಥ ಕೃತಿಗಳು ಕೂಡ ಅಪಾರವಾಗಿರ್ತಕ್ಕಂಥದ್ದು. ಬರಮಾಡಿಕೊಂಡ ಬರ ಹೆಜ್ಜೇನು, ಅದು ಆದಿವಾಸಿ ಹೆಣ್ಣುಮಗಳೊಬ್ಬಳ ಜೀವನ ಚರಿತ್ರೆ, ಬದುಕು, ಮರದ ಮೇಲೆ, ಮತ್ತೆ ಮೂರನೇ ಕಿವಿ, ಸಂಪನ್ನರು, ಅಕ್ಷಯ ನೇತ್ರ, ಇವೆಲ್ಲವೂ ಕೂಡ ಅವರಿಗೆ ಹೆಸರು ತಂದುಕೊಟ್ಟಿರ್ತಕ್ಕಂಥ ಸಾಹಿತ್ಯ ಪತ್ರಿಕೋದ್ಯಮವನ್ನು ಬೆಸೆಯುವ ಇಂಥವರು ಬಹಳ ಮುಖ್ಯ ವಿಶೇಷ ಅಂತ ನನ್ನ. ಅನೇಕ ಸತಿ ಸಾಹಿತ್ಯದ ಗುಂಪು ಅಂದ್ರೆ ಅಲ್ಲಿ ಪತ್ರಿಕೋದ್ಯಮದವ್ರು ಇರಲ್ಲ, ಪತ್ರಿಕೋದ್ಯಮದ ಗುಂಪು ಅಂದ್ರೆ ಸಾಹಿತ್ಯದವ್ರು ಇರಲ್ಲ. ಆದರೆ ನಮ್ಮ ಮೇಷ್ಟ್ರು ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾನು ಆಗಲೇ ಹೇಳಿದ ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ದೂರದರ್ಶನ ಎಲ್ಲವೂ ಒಟ್ಟಾಗಿ ಸೇರುವ ಒಂದು ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ. ಸೊ ರವೀಂದ್ರ ಭಟ್ಟನ್ ಅವರು ಈ ಒಂದು ಕೃತಿಯನ್ನು ಲೋಕಾರ್ಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಸರ್, ಒಂದೆರಡು ಮಾತೇನಾದರೂ. ಎಲ್ಲರಿಗೂ ನಮಸ್ಕಾರ. ಇದು ಅಪ್ಪನಾಗರಾಜಯ್ಯನವರೇನು ಹೇಳಿಬಿಟ್ರು, ಮುಂದೆ ಕೂತ್ಕೊಂಡು ವರದಿ ಮಾಡ್ತಿದ್ರು, ಅದಕ್ಕಾಗಿ ಅವ್ರನ್ನ ತಂದು ಹೇಳ್ಕೊಂಡಿರ್ತಿದ್ದೀವಿ. ಅಲ್ಲಿ ಕೂತ್ಕೊಂಡು ವರದಿ ಮಾಡಿದಷ್ಟು ಸುಲಭ ಅಲ್ಲ ಇಲ್ಲಿ ಕೂತ್ಕೊಳ್ಳೋದು, ಸ್ವಲ್ಪ ಕಷ್ಟ.
ನಾನು ಬರುವಾಗ ಅವ್ರು ನನ್ನನ್ನು ಕರೆದಾಗ ನಾನು ಬೇರೆ ಆಲೋಚನೆ ಮಾಡಿದ್ದೆ, ಯಾಕೆ ಕರೆದಿರ್ಬೋದು ನಮ್ಮನ್ನು ಅಂತ. ನನ್ನ ಚೆನ್ನೇಗೌಡ್ರನ್ನ, ಮೋಹನ್ ಅವ್ರನ್ನೆಲ್ಲ ಯಾಕೆ ಕರೆದಿರ್ಬೋದು. ನಾನು ಬೇರೆ ಬೇರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಮಾತಾಡುವಾಗೆಲ್ಲ ಹೇಳ್ತಿದ್ದೆ, ನೀವು ಕಾವ್ಯವನ್ನು ಓದಬೇಕು, ಕವಿತೆಗಳನ್ನು ಓದಬೇಕು. ಯಾಕೆ ಓದಬೇಕು ಅಂತಂದರೆ, ಕವಿತೆ ಏನು ಮಾಡುತ್ತೆ ಅಂದರೆ ಹಿರಿದಾದದ್ದನ್ನು ಕಿರಿದಾಗಿ ಹೇಳುತ್ತೆ. ಭಾಳ ದೊಡ್ಡದನ್ನು ಚಿಕ್ಕದಾಗಿ ಹೇಳೋದಕ್ಕೆ, ಎಲ್ಲವನ್ನು ಸಮಗ್ರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದು ಕವಿತೆ. ಆ ಕಾರಣಕ್ಕಾಗಿ ನೀವು ಕಾವ್ಯವನ್ನು ಓದಿ ಅಂತ ಹೇಳ್ತಿದ್ದೆ. ಅದನ್ನೆಲ್ಲೋ ಕೇಳಿಸ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ಅವರು ನಮ್ಮನ್ನು ಕರೆದು, ನೀವು ನಾನು ಹೇಳಿದೆ ಹಿಂದಿ ಪುಸ್ತಕ ಬೇರೆ, ಮಹಾಕಾವ್ಯ ಬೇರೆ, ಎರಡೂ ನಮಗೆ ನಮ್ಮ ಇದಕ್ಕೆ ಬರೋ ಅಂಥದ್ದಲ್ಲ. ಯಾಕಂದರೆ ಹಿಂದಿ ನನಗೆ ಬರೋದಿಲ್ಲ. ನಾನು ಏನೇ ಓದೋದಾದರೂ ಕನ್ನಡ ಕಣ್ಣನಿಂದನೇ, ನಿಮ್ಮ ಕನ್ನಡದ ಚಾರು ವಸಂತ ಓದ್ಕೊಂಡು ಹಿಂದಿಯಲ್ಲಿ ಹಿಂಗಿರ್ಬೋದು ಅಂತ ಹೇಳ್ಬೋದು ಅಷ್ಟೇ. ಬಿಟ್ಟರೆ ನನಗೆ ಹಿಂದಿಯ ಇದು ಶ್ರೇಷ್ಠತೆ ಆಗಲಿ ಏನೂ ಗೊತ್ತಾಗೋದಿಲ್ಲ. ಇಲ್ಲಿಗೆ ಬಂದ ಮೇಲೆ ಅವರು ಮಾತಾಡ್ತಾ ಇದ್ದಾಗ ಇನ್ನೊಂದು ವಿಷಯ ಕೂಡ ಹೊಳಿತು ನನಗೆ. ಏನು ಹೇಳಿದರು ಅವರು ಅಂತಂದರೆ, ಕಾವ್ಯ ಅಂದ ತಕ್ಷಣ ನಾವು ಮಹಾಭಾರತ ಮತ್ತು ರಾಮಾಯಣವನ್ನು ಅಷ್ಟನ್ನೇ ಇಟ್ಟುಕೊಂಡು ಕಾವ್ಯದ ಬಗ್ಗೆ ಮಾತಾಡ್ತೀವಿ. ಮಹಾಕಾವ್ಯಗಳು ಬಂತು ಅಂದ ತಕ್ಷಣ ನಮ್ಮಲ್ಲಿ ಅದೇನು, ಅದನ್ನು ಬಿಟ್ಟು ನಾನು ಬೇರೆ ಕಡೆ ಹುಡುಕಿ ಚಾರು ವಸಂತನವನ್ನು ಮಹಾಕಾವ್ಯವನ್ನು ತಂದೆ ಇರ್ತೀವಿ. ಅದರೊಳಗೆ ನಮಗೆ ಮತ್ತು ಚೆನ್ನೇಗೌಡರಿಗೆ, ಮೋಹನ್ ಅವರಿಗೆ ಒಂದು ಎಚ್ಚರಿಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾವು ಪತ್ರಕರ್ತರೆಲ್ಲ ಸೋರ್ಸ್ ಎಲ್ಲಿ ಅಂತ ಕೇಳಿದರೆ ನಮಗೆ ವಿಧಾನಸೌಧ, ಹೈಕೋರ್ಟು ಎರಡೇ ಅಕ್ಕಪಕ್ಕ ಇದೆ. ಅದು ರಾಮಾಯಣ ಮಹಾಭಾರತ ಇದ್ದಂಗೆ. ಅದು ಬಿಟ್ಟರೆ ನಾವು ಬೇರೆ ಎಲ್ಲೂ ಹೋಗೋದಿಲ್ಲ, ನೋಡೋದಿಲ್ಲ. ಹಾಗಾಗಿ ನೀವು ಬರೇ ಅದಷ್ಟೇ ನೋಡಬೇಡಿ, ಸ್ವಲ್ಪ ಹಿಂದೆ ಹಳ್ಳಿಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಹುಡುಕೊಂಬಂದು ಇನ್ನೂ ಒಳ್ಳೆಯದು ಸಿಗತ್ತೆ ನಿಮಗೆ ಅಂತ ಹೇಳುವ ಸೂಚನೆ ಇರಬಹುದೇ ಅಂತ ನನ್ನ ಅನುಮಾನ. ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತಂದರೆ, ಅದಕ್ಕೆ ಉತ್ತರ ಈ ಕಾವ್ಯದಲ್ಲಿದೆ. ಕಾವ್ಯದ ಕೊನೆಗೆ ಒಂದಿಷ್ಟು ಸಾಲುಗಳು ಬರ್ತದೆ. ಸಕ್ಕರೆಗೂ ಮಿಗಿಲು ಸಿಹಿಯುಂಟು, ಅಕ್ಕರೆ ಎಂದದಕ್ಕೆ ಹೆಸರುಂಟು ಅಂತ ಹೇಳ್ತಾರೆ. ಹಂಪ ನಾಗರಾಜಯ್ಯ ಹೇಗೆ ಮಾತಾಡ್ತಾರೆ ಅಂತ ಗೊತ್ತು. ಫೋನ್ನಲ್ಲಿ ಮಾತಾಡಿದ್ರು ಅಷ್ಟೇ, ವೇದಿಕೆಯಲ್ಲಿ ಮಾತಾಡಿದ್ರು ಅಷ್ಟೇ, ಸಿಹಿಯಾಗೇ ಮಾತಾಡ್ತಾರೆ, ಅಕ್ಕರೆಯನ್ನು ಸೇರಿಸಿಯೂ ಮಾತಾಡ್ತಾರೆ. ಆ ಕಾರಣಕ್ಕಾಗಿ ನಾನು ಅನಿವಾರ್ಯವಾಗಿ ಬರಬೇಕಾಗಿದೆ. ಮೇಲ್ಗಡೆ ನೀವು ಹೇಳ್ತಾರೆ, ಎಷ್ಟೆಷ್ಟು ಎಣಿಸಿದರೂ ಗುಣಿಸಿದರೂ ಒಲವಿನ ಮಗ್ಗಿ, ಅಷ್ಟಷ್ಟು ಗಣಿತ ಅಗಣಿತವಾಗಿ ಅನುರಾಗವುದು ಸುಗ್ಗಿ ಅಂತ ಹೇಳ್ತೀರಿ ನೀವು. ನಾನು ಎಷ್ಟು ಗುಣಿಸಿದ್ರು ಎಷ್ಟು ಭಾಗಿಸಿದ್ರು ನಾನು ಬರಲೇಬೇಕಾಯ್ತು ಬಂತು. ಅವರು ಅದರೊಳಗೆ ಇದನ್ನು ಹೇಳಿದರು, ಏನು ಸಮಕಾಲೀನವಾದ ಇದು ವ್ಯಾಪಾರಿಯ ಕತೆ. ವ್ಯಾಪಾರಿಯ ಕತೆ ಬರೀ ವ್ಯಾಪಾರದ ಕತೆ ಏನಲ್ಲ, ಅದರೊಳಗೆ ಪ್ರೇಮ, ಪ್ರೀತಿ, ಸಂಸಾರ, ಅದಕ್ಕೆ ಬರಬೇಕಾದ ಎಲ್ಲವೂ ಇದಾವೆ. ನೀವು ಕಳಿಸಿದ ಮೇಲೆ ಕುತ್ಕೊಂಡು ಒಂದು ಸಲ ಶುರು ಮಾಡಿದೆ, ನೋಡೋಣ ಎಷ್ಟು. ಯಾಕೆಂದರೆ ನಮ್ಮಲ್ಲಿ ನೀವು ಹೇಳ್ದಂಗೆ ನಿಜ, ನಾವೆಲ್ಲ ಹೆಂಗೆ ಅಂತಂದರೆ, ನೀವು ಯಾವುದೋ ರೈತನ ಹತ್ರ ಹೋಗಿ ಕೇಳಿದರೆ ಮಹಾಭಾರತ ಗೊತ್ತು ಅಂದ್ರೂ ಗೊತ್ತು, ರಾಮಾಯಣ ಗೊತ್ತು ಅಂದ್ರೂ ಗೊತ್ತು. ಯಾಕೆಂದರೆ ಅದನ್ನು ಓದಬೇಕಾಗಿಲ್ಲ, ನಮ್ಮನ್ನು ಕಿವಿ ಮೇಲೆ ಬಿದ್ದಿದ್ದಾವೆ ಎಲ್ಲವೂ. ಹಾಗೆ ನಾವು ರಾಮಾಯಣವನ್ನು ಓದಿದೆಯೇ ಕೇಳಿದರೆ ಗೊತ್ತಿಲ್ಲ, ನಾನು ಓದಿಲ್ಲ. ಮಹಾಭಾರತವನ್ನು ಓದಿದೆಯೇ ಕೇಳಿದರೆ ಮೂಲ ಮಹಾಭಾರತವನ್ನು ಓದಿಲ್ಲ. ಆದರೆ ಕತೆಗಳೆಲ್ಲವೂ ಗೊತ್ತು, ಯಾಕೆಂದರೆ ಪ್ರತಿ ದಿವಸ ಅದು ನಮ್ಮ ಕಿವಿಗೆ ಮೇಲೆ ಬಿದ್ದಂಥ ಇದು. ಆದರೆ ಇದರೊಳಗೆ ನೀವು ಅದನ್ನು ವರ್ತಮಾನಕ್ಕೆ ತರೋದಿದೆಯಲ್ಲ, ಅದು ನನಗೆ ಭಾಳ ಅದ್ಭುತ ಅಂತ ಅನಿಸ್ತದೆ. ಮತ್ತು ನೀವು 2003ರಲ್ಲಿ ಬರೆದ್ರಿ ಅಂತ ಹೇಳ್ತೀನಿ. 2003ರಲ್ಲಿ ಬರೀಬೇಕಂದ್ರೆ ನಮ್ಮ ದೇಶದಲ್ಲಿ ಜಾಗತೀಕರಣ ಮತ್ತು ಖಾಸಗೀಕರಣ ಬಂದು 13 ವರ್ಷ ಆಗಿತ್ತು. ಅಷ್ಟಾಗಿ ಆ ಹೊತ್ತಿಗೆ ನಮ್ಮ ಸಮಾಜದ ಮೇಲೆ ಏನೆಲ್ಲ ಕೆಟ್ಟ ಪರಿಣಾಮಗಳು ಬೀರಬೇಕೋ ಅವೆಲ್ಲ ಬೀರ್ಲಿಕ್ಕೆ ಶುರುವಾದಂತಹ ಸಂದರ್ಭ. ಅದು ನಿಮ್ಮ ಕಾವ್ಯದಲ್ಲಿ ಕಾಣ್ತದೆ. ಏನು ಪರಿಣಾಮ ಬೀರಿತ್ತು ಅಂತೇಳಿ, ಮಾರುಕಟ್ಟೆಯದೀಗ ವಿದೇಶಿಗರ ವಹಿವಾಟು, ಹೊರಗಿನವರಲ್ಲೀಗ ಠಿಕಾಣಿ ಹೂಡಿ ಎಲ್ಲೆಡೆ, ಸ್ಥಳೀಯರಿಗೀಗ ದಿವಾಳಿ ಎತ್ತಂಗಡಿಯೂ ಬೇಡ ಅಂತ ಹೇಳ್ತಾರೆ. ಮಾರುಕಟ್ಟೆ ಎಲ್ಲ ವಿದೇಶಿಗರು ಹೇಗೆ ಬಂದಿದ್ದಾರೆ, ಏನು ಮಾಡ್ತಾರೆ ಅಂತೇಳಿ ತುಂಬ ವಿವರಿಸ್ತಾ ಹೋಗುವಂಥ ತುಂಬ ಉದ್ದವಾದ ಇದಿದೆ. ಅದರ ಮೇಲೆ ಅದರ ಪರಿಣಾಮಗಳ ಬಗ್ಗೆ ನೀವು ಹೇಳುವಂಥದ್ದು ಇದೆ. ಅದೇ ನಮ್ಮಲ್ಲಿ ಇವತ್ತಿನ
ಇವತ್ತಿದೆಯಲ್ಲ, ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಸಾಲುಗಳು ಕೂಡ ನಾನು ಇದರೊಳಗೆ ನೋಡ್ತಾ ಇದ್ದೆ. ಈಗೇನು ನಮ್ಮ ಸಾಮಾಜಿಕವಾಗಿ ವ್ಯಾಪಾರ, ಆಮೇಲೆ ಹಿಜಾಬು, ಇವೆಲ್ಲ ಏನು ಜಾತಿ ಎಲ್ಲವೂ ಬಂದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಕೆಲವು ಸಾಲುಗಳನ್ನು 2003 ನೀವು ಅದನ್ನು ಬರೆದಿದ್ದೀರಿ. ಮತ್ತು ಅವಾಗಲೂ ಏನು ಪರಿಸ್ಥಿತಿ ಭಾಳ ಭಿನ್ನವಾಗಿ ಏನಿರಲಿಲ್ಲ, ಈಗ ತುಂಬ ಉನ್ಮಾದದಲ್ಲಿ ಅದು ಕಾಣ್ತಾ ಇದೆ. ಆವಾಗ ಸ್ವಲ್ಪ ಒಳಗೆ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಸಂಬಂಧಪಟ್ಟ ಸಾಲುಗಳನ್ನು ಕೂಡ ಇದರೊಳಗೆ ನಾವು ಕಾಣ್ಬೋದು ಅಂತ. ಈ ಎಲ್ಲ ಕಾರಣಗಳಿಗಾಗಿ ನಾನು ಇದನ್ನು ಒಪ್ಕೊಂಡಿದ್ದೇವೆ. ಯಾಕೆ ಒಪ್ಕೊಳ್ತೀವಿ ನಾವು ಇಂಥ ಕಾರ್ಯಕ್ರಮಗಳನ್ನು ಕೇಳಿದರೆ, ಸುಮ್ಮನೆ ಹಾಗೆ ಬಿಟ್ಟರೆ ನಾವು ಯಾವ ಪುಸ್ತಕನೂ ಓದೋದು, ಬರೀ ಪೇಪರ್ ಮಾತ್ರ ಓದಿರ್ತೀವಿ. ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ಯಾರು ಒತ್ತಾಯ ಮಾಡಿ, ರಂಪ ನಾಗರಾಜನಂತವ್ರು ಒತ್ತಾಯ ಮಾಡಿದರೆ ನಾವು ಅನಿವಾರ್ಯವಾಗಿ ಆ ಪುಸ್ತಕವನ್ನು ಓದಬೇಕಾಗುತ್ತೆ. ಕನಿಷ್ಠ ಒಂದು 2 ನಿಮಿಷ 3 ನಿಮಿಷ ಮಾತಾಡೋಕ್ಕಾಗಿ ಆದರೂ ನಾನು ಒಂದಿಷ್ಟು ಓದ್ಕೊಳ್ಳೇಬೇಕು. ಹಾಗೆ ಓದೋದಕ್ಕೆ ಶುರು ಮಾಡಿದರೆ ಅರ್ಧಕ್ಕಿಂತ ಜಾಸ್ತಿ ಓದಿದ್ದೇನೆ ನಾನು, ಮತ್ತು ಪೂರ್ತಿ ಓದ್ತೇನೆ. ಯಾಕಂದರೆ ಓದಿಸ್ಕೊಂಡು ಹೋಗುವಂತಹ ಎಲ್ಲ ಇದರೊಳಗಿದೆ. ನೀವು ಇದರೊಳಗೆ ಹೇಳ್ತೀರ, ಯಾರು ಹೇಳಿದರೇನು, ಊರು ದೂರಿದರೇನು, ಸೂರು ಹಾರಿದರೇನು, ಒಲವು ನಿಲ್ಲುವುದೇನು ಅಂತ ಕೇಳ್ತೀವಿ. ಅದು ನಿಲ್ಲದಿಲ್ಲ ಅಂಥೇಳಿ ನಮ್ಮ ಈ ಪುಸ್ತಕದ ಓದಿನ ಒಲವು ಕೂಡ ನಿಲ್ಲೋದಿಲ್ಲ. ಅಂಥದಕ್ಕೆ ನೀವು ನಮಗೆ ಒಂದು ಉತ್ತೇಜನವನ್ನು ಕೊಟ್ಟಿರೋದ್ರಿಂದ ನಾವು ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ನಾನು ಅದು ಆವಾಗ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ ನನಗೆ. ಇವತ್ತಿನ ಪರಿಸ್ಥಿತಿ ಜಾತಿ ಮತ ಧರ್ಮವೆಂಬ ಲೇಪನ, ಬಯಸದ ನೀತಿವಂತ ಭೂಪನ, ಆರಾಧಿಸುವುದು ಸಹಜ ಜನಮನ, ಸಕ್ಕರೆಯ ಸಿಹಿಯೊಂದೇ ಸಾಕೇನು, ಉಪ್ಪು ಹುಳಿ ಖಾರ ಸೊಪ್ಪು ಬೇಕು, ನಿಸರ್ಗ ಬಂದು ದೊಡ್ಡ ಅಡುಗೆಯ ಮನೆ, ನಳಪಾಕ ಮಾದರಿಗಳಲ್ಲಿ 100 ಥರವು, ಪ್ರಕೃತಿಯೇ ಸಾರುವುದು ಸಮನ್ವಯವು. ಕಾವ್ಯ ಓದಂಗೆ ನೀವು ಓದ್ದಂಗೆ ಓದಕ್ಕೆ ಬರಲ್ಲ ನಮಗೆ, ನಾವು ಪೇಪರ್ ಓದ್ದಂಗೆ ಓದ್ತೀವಿ. ಶೈವ ವೈಷ್ಣವರು, ಜೈನ ಬೌದ್ಧ ಆಜೀವಕರು, ಚಾರ್ವಾಕರು, ಶರಣರು, ಶ್ರವಣರು, ಕ್ರೈಸ್ತರು, ಮಹಮದೀಯರು, ಸಿಖ್ಖರು, ಇತರರು ಎಲ್ಲರೂ ಅವರವರ ಸಿದ್ಧಾಂತ ದರ್ಶನಕ್ಕೆ ಮಣಿಯುತ್ತಿರಲಿ, ಅವರ ಗುಡಿಯಲವರ ಪ್ರಾರ್ಥನೆ ಸಲ್ಲಿಸುತ್ತಿರಲಿ, ಭಾರತಾಂಬೆಯ ಪೂಜಿಸಲೆಂದು ಮರೆಯದಿರಲಿ ಅಂತ ಹೇಳ್ತಾರೆ. ನಾವೀಗ ನಮ್ಮ ಜನಕ್ಕೆ ಅದನ್ನೇ ತಾನೇ ಹೇಳಬೇಕಾಗಿದೆ. ನಿಮ್ಮ ಕಾವ್ಯದ ಮೂಲಕ ನೀವು ಏನು ಹೇಳಿದಿರೋ ಅದನ್ನು ಕೂಡ ಭಾಳ ದೊಡ್ಡ ಸ್ವರದಲ್ಲಿ ನಾವೀಗ ಹೇಳಬೇಕಾಗಿದೆ ಅಂತ ಅನಿಸುತ್ತೆ ಇವತ್ತಿನ ಕಾಲಮಾನದಲ್ಲಿ. ಯಾಕಂದರೆ ನಮ್ಮ ಜನಕ್ಕೆ, ಸಾಮಾನ್ಯ ಜನಕ್ಕೆ ಅವು ಯಾವುದೂ ಅಗತ್ಯ ಇಲ್ಲ. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವರಿಗೇನು ಅವ್ರ ನಡುವೆ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಸ್ವಲ್ಪ ಮೇಲ್ಸ್ತರದ, ನಾನು ಹೇಳಿದ್ನಲ್ಲ, 2 ಒಂದು ವಿಧಾನಸೌಧ, ಒಂದು ಎದುರುಗಡೆ ಇರೋದು, ಅದರಲ್ಲಿ ಮಾತ್ರ ಹಂಗಿದ್ದೇನೋ ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಅಂಥದ್ದನ್ನು ತಣಿಸುವಂಥ ಕೆಲಸವನ್ನು ನೀವು ಮಾಡಿದರೆ ಅದಕ್ಕಾಗಿ ನಿಮಗೆ ನಾನು ಧನ್ಯವಾದವನ್ನು, ಕೃತಜ್ಞತೆಗಳನ್ನು ಹೇಳ್ತೀನಿ. ಜೊತೆಗೆ ಸಾರು ಮೇಡಮ್ ಎಲ್ಲ ಸೇರಿ ಅದನ್ನು ಹಿಂದಿಗೆ, ರಾಷ್ಟ್ರ ಭಾಷೆಗೆ ಅದನ್ನು ತಗೊಂಡು ಹೋಗಿದ್ದಾರೆ. ನಾವು ನಮ್ಮ ಹಿಂದಿಗೆ ನಮ್ಮದು ಜಗಳ ಏನೇ ಇದ್ದರೂ ಕೂಡ ನಾವು ನಮ್ಮದು ಒಂದು ಕೃತಿ ಹಿಂದಿಗೆ ಹೋಗಲಿ ಅಥವಾ ಬೇರೆ ಭಾಷೆಗಳಿಗೆ ಹೋಗಲಿ ಅಂತ ಬಯಸ್ತೀವಿ. ಅದನ್ನು ಹೋಗಬೇಕು ಕೂಡ ಬೇರೆ ಬೇರೆ ಭಾಷೆಯಲ್ಲಿ. ಹಾಗಾಗಿ ನಾವು ಕನ್ನಡದ ಕಣ್ಣಲ್ಲಿ ಅದನ್ನೆಲ್ಲ ನೋಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆದು ಈ ಪುಸ್ತಕ ಬಿಡುಗಡೆ ಮಾಡುವಂತಹ, ಅದಕ್ಕಿಂತ ಮುಖ್ಯವಾಗಿ ಪುಸ್ತಕವನ್ನು ಓದಲಿಕ್ಕೆ ಹಚ್ಚಿದಂತಹ ರಂಪ ನಾಗರಾಜ್ ಅವರಿಗೆ, ಕಮಲಾಂತನವರಿಗೆ, ಆರತಿ ಅವರಿಗೆ, ಲಲಿತಾಂಬ ಅವರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸಾಹಿತಿಗಳ ಓದಕ್ಕೆ ಬರಲ್ಲ ಅಂದ್ರಿ, ಆದರೆ ನಾನು ಯಾವ್ಯಾವ ಸಾಲು ಗುರ್ತಾಕೊಂಡಿದ್ದೋ ಆ ಸಾಲೆಲ್ಲ ನೀವು ಕರೆಕ್ಟಾಗಿ ಗುರ್ತಾಕೊಂಡು ಹೇಳಿದ್ದೀರ ಅಂದಮೇಲೆ ಒಳಗಿನ ತುಡಿತ ಒಂದೇ, ಅದನ್ನು ಹೇಳುವ ಕ್ರಮ ಅಷ್ಟೇ. ನೀವು ಪತ್ರಕರ್ತರಾಗ್ಬಿಟ್ಟಿದ್ದೀರಿ ಅಂತ. ನಾವು ಸಾಹಿತ್ಯ ಆಗಿಲ್ಲ, ನೀವು ಪತ್ರಕರ್ತರಾಗ್ಬಿಟ್ಟಿದ್ದೀರಿ ಸರ್. 2003ರಲ್ಲಿ ಆಗ ತಾನೇ ನಿಧಾನವಾಗಿ ಒಂದು ಹೊಸ ಸಂಚಲನ ಪ್ರಾರಂಭ ಆಗ್ತಾ ಇದ್ದ ಕಾಲಘಟ್ಟದಲ್ಲಿ ಅವೆಲ್ಲವನ್ನು ಒಂದು ಕಾವ್ಯ ಹೇಗೆ ಸೂಕ್ಷ್ಮವಾಗಿ ಒಳಗೊಳ್ಳೋದು, ಕಥೆ ಹಳೆಯದು
ಆದರೆ ಅದರ ಮೀಡ್ತಿರುವ ಭಾವ ಪ್ರಸ್ತುತವಾದದ್ದು ಅನ್ನೋದು. ಬಹುಶಃ ಯಾವುದೇ ಕಾವ್ಯ ಯಾವುದೇ ಸಾಹಿತ್ಯ ಅನ್ನೋದು ಮತ್ತೆ ಮತ್ತೆ ಮರು ಅನುಸಂಧಾನಗೊಳ್ಳುವ ಕ್ರಿಯೆ ಅಂದರೆ ಪ್ರಸ್ತುತೀಕರಣವೇ ಆಗಿರುತ್ತೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಆಗಿ ಇತ್ತೀಚೆಗೆ ಕಾಣ್ತಾ ಇರುವ ಈ ಚಾರು ವಸಂತದಂಥ ಒಂದು ಕಾವ್ಯ, ಅದು ದೇಸಿ ಕಾವ್ಯವಾಗಿದ್ದು, ಅದು ಚುಟುಕ ಅಲ್ಲ, ಕಥೆ ಅಲ್ಲ. ಇಡೀ ಕಾವ್ಯದ ಹಳೆಯ ಚೌಕಟ್ಟು ಹೊಸ ಮಿಡಿತಗಳನ್ನು ತಂದಿರೋದನ್ನು ಭಾಳ ಚೆನ್ನಾಗಿ ಸರ್ ಅದನ್ನು ಗುರುತಿಸಿದ್ದಾರೆ. ಅದನ್ನು ಎಲ್ಲರೂ ಗುರುತಿಸಿರುವಂಥದ್ದು. ಈ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೆ ಮುಂಚೆ ತಾನೇ ನಾನು ಶಾಕಿರಾ ಅವರ ತಾಯಿ ಬಂದಿದ್ದಾರೆ, ಮಗಳ ಒಂದು ಈ ಸಾಹಿತ್ಯದ ಕೃತಿಯನ್ನು ಬಿಡುಗಡೆ ಮಾಡೋದನ್ನು ನೋಡೋದಕ್ಕೆ. ನಾವೆಲ್ಲ 10, 11, 12 ವಯಸ್ಸಿನ ಮಕ್ಕಳು ಒಟ್ಟೊಟ್ಟಿಗೆ ಆಡಿ ಬೆಳೆದದ್ದನ್ನು, ಉಂಡು ಬೆಳೆದದ್ದನ್ನು, ಪ್ರೀತಿಯ ಅಪ್ಪುಗೆಯನ್ನು ಪಡೆದದ್ದನ್ನು ಅವರು ಬಹಳ ಚೆನ್ನಾಗಿ ಬಲ್ಲಂಥವ್ರು. ಒಂದು ಸಂಕಟ ಇಲ್ಲಿ ನಮ್ಮ ಮಧ್ಯೆ ನಡೆದು ಹೋಗ್ತದೆ. ಏನಂದರೆ ಆಗ 78, 79, 80, 80ರಿಂದ ಆ ಕಾಲಘಟ್ಟದಲ್ಲಿ ಯಾವತ್ತೂ ನಮಗೆ ಯಾವ ಜಾತಿ, ಯಾವ ಧರ್ಮ, ಯಾವ ಇದು ಕೂಡ ನಮ್ಮನ್ನು ಬಾಧಿಸಿದ್ದೇ ಇಲ್ಲ. ಹಾಗೆ ಒಂದು ಅಂಗಳದಲ್ಲಿ ಒಂದು ಜೊತೆಗೆ ಕೂಡಿ ಆಟ ಆಡಿ ಬೆಳೆದವರು, ಊಟ ಮಾಡಿ ಬೆಳೆದವರು. ಅವರ ನಮ್ಮನ್ನು ಸಾಕಿದ ಆ ನೋಡಿಕೊಂಡ ಪ್ರೀತಿಯ ತಾಯಿಯ ಕಣ್ಣಲ್ಲಿ ಇವತ್ತು ನೋವಿದೆ. ಯಾಕೆ ಹೀಗೆಲ್ಲ ಬದಲಾಯಿತು ಸಮಾಜ? ಯಾಕೆ ಇಷ್ಟೊಂದು ಹೊಸ ಸಂಚಲನ ಆಗೋಯ್ತು ನಮ್ಮ ಸಮಾಜದಲ್ಲಿ? ಇವತ್ತು ಮಕ್ಕಳಿಗೆ ಪ್ರೀತಿ ಹಂಚೋದನ್ನು ಹೇಳ್ಕೊಟ್ಟಂಥ ಇವರು ಹಿರಿಯರು ಇಲ್ಲಿರುವಾಗ ಇವತ್ತು ನಾವು ಏನು ಹೇಳ್ಕೊಡ್ತಿದ್ದೀವಿ ಅಂತ ಅನ್ನೋದು ಒಂದು ಕ್ಷಣ ನಾವು ಈ ಕಾರ್ಯಕ್ರಮ ಮುಂಚೆ ಒಂದು ನೋವಿನ ಮಿಡಿತ ನಮ್ಮಲ್ಲಿ ಬಂದೋಯ್ತು. ಹೀಗಾಗಿ ಖಂಡಿತವಾಗಿ ಹಂಪನ ಅವರ ಈ ಕೃತಿಯ ಒಳಗಡೆಗೆ ಸಮಕಾಲೀನ ಎಲ್ಲ ರೀತಿಯ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಸ್ಪಂದಿಸಿರುವಂಥದ್ದೇ ಚಾರು ವಸಂತದ ವಿಶೇಷತೆ. ಈಗ ನನಗೆ ಈ ಕೃತಿಯನ್ನು ಕುರಿತು ನಮ್ಮ ಅಶ್ವಥ್ ನಾರಾಯಣ ಅವರು ಅನೇಕ ಅತ್ಯುತ್ತಮ ಶ್ರೇಷ್ಠರಾದಂತಹ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಈ ಲೋಕಕ್ಕೆ ಬಿಟ್ಟಿರ್ತಕ್ಕಂಥವ್ರು. ಹಿಂದಿ ಅನೇಕ ಭಾಷೆಗಳ ಒಂದು ಬಹುಭಾಷಾ ತಜ್ಞರು. ಅವರು ಈ ಚಾರು ವಸಂತವನ್ನು ಕುರಿತು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. मंच पर आसीन कविंद्र भट्ट जी, श्री चन्नेगौड़ा जी, श्री जी.एन. मोहन जी, चार वसंत महाकाव्य के सृजक आचार्य हंपा नागरैया जी, चार वसंत को हिंदी में सुंदर ढंग से अनुवादित करने का कार्यभार संभालकर उसे परमोन्नत की ओर ले जाने वाले दो अनूठे विद्वान डॉक्टर माहिर मंसूर जी और मेरी प्रिय शिष्या डॉक्टर शकीरा खानम जी, उपस्थित सज्जनों और देवियों, आप सब लोगों ने अभी चार विद्वानों के मुख कमल से निकले हुए परिमल भरित पराण रेणुओं का स्वाद ले लिया। मैं कन्नड़ में तो बोल सकता हूँ क्योंकि लगभग 55 साल से 55 ईयर से यहीं पर रहा हूँ। कन्नड़ तो मेरी माता की भाषा थी, मेरे पिता की भाषा तेलुगु। तो हमारे पूर्वज तो धारवाड़ के निवासी थे। वैसे तो यहाँ आने के बाद मुझे एक प्रकार की साहित्यिक सुकुमारता का परिचय, एक घनीभूत उदारता का परिचय भी मिला कर्नाटक में। मैं इस समय विश्वकवि रविन्द्रनाथ टैगोर की कुछ पंक्तियों को सुनाना चाहता हूँ। उन्होंने भारत देश को भारतीय महातीर्थ कहा है। उन्होंने यूं कहा, हेथाय आर्य, हेथाय अनार्य, हेथाय द्राविड चीन, शकहून पाठान मोगल, एक देहो हलोलीन, रणधारा वाही, जयगान गाही, भेदी मरुपथ पर्वतकारा। ये भारत देश कहाँ है? ये तो आर्य अनार्य द्राविड शकहून पाठान मुगल सबको अपने में सम्मिलित कर लिया है। इसलिए भारत देश की एकता में अनेकता का दिखाने पर भी
यहाँ पर हम मिलजुल कर रहे हैं। तो कन्नड़ में आचार्य हम्पा नागराजय्या जी ने 4 वसंत की रचना की है, लेकिन आधुनिक युग में महाकाव्यों की रचना बहुत कम होती है, क्योंकि पढ़ने वाले नहीं हैं। उस महाकाव्य की भाषा भी आजकल की यानी युवा पीढ़ी के लिए समझने में मुसीबत खड़ा करती है। लेकिन हम्पा नागराजय्या जी ने अपने काव्य को सुंदर सरल रूप से प्रस्तुत किया है। वैसे तो यहाँ वहाँ संस्कृत पदों का भरमार दिखाई देता है, लेकिन वे संस्कृत पद भी बहुत ही सुलभतर दिखाई देते हैं, और इन्होंने अपने महाकाव्य को देसी काव्य कहा है। वैसे तो कथा वस्तु तो देसी नहीं है, कथा वस्तु तो देसी नहीं है, लेकिन उसको चित्रित करने में उन्होंने देशी परंपरा का अनुसरण किया है। मैं यहाँ पर 4 वसंत महाकाव्य की विशिष्टताओं का बखान करना नहीं चाहता हूँ, क्योंकि आप सब उस महाकाव्य की सुरुचिता सौंदर्य से पहले ही परिचित है। इसलिए मैं इस अनुवाद के बारे में 4-5 वाक्य कहना चाहता हूँ। 9 साल पहले 4 वसंता का हिंदी रूपांतर का लोकार्पण हुआ था बेंगलुरु के यवनिका सेंटर में। उस समय उसके अनुवादक HV रामचंद्र राव जी थे। उस समय भी मैंने उस पर भाषण किया, और 5 साल पहले इसका तेलुगु अनुवाद बल्लारी में हुआ, उस समय भी मैंने भाषण किया। यहाँ पर मैं इन दोनों माने डॉक्टर HV रामचंद्र राव जी और डॉक्टर मंसूर जी, डॉक्टर शाकिरा खानिम के अनुवाद का थोड़ा तुलनात्मक अध्ययन प्रस्तुत करना चाहता हूँ। मैं इन दोनों के अनुवाद की गहरी समीक्षा करना नहीं चाहता हूँ, लेकिन आपको परिचय देना चाहता हूँ। रामचंद्र राव जी का अनुवाद तो अच्छा ही था, लेकिन उसमें संस्कृत शब्दों की बहुलता थी। संस्कृत शब्द बहुल थे, उनका उच्चारण करना भी कठिन होता था। ऐसे समय में इन दोनों, एक विद्वान और एक विदुषी ने संस्कृत शब्दों की बहुलता को रोककर सुंदर, सुलभ, सुमनोहर हिंदी शब्दों का प्रयोग किया है। मैं उनका एक उदाहरण देना चाहता हूँ। फिर ये भी कहना चाहता हूँ कि ये महाकाव्य इन्होंने क्यों लिखा है। कुवेम्पू जी का है, उसके पहले कई लोगों का है, हमारे VK गोका की भारत सिंधु रश्मि भी है। लेकिन महाकाव्य लिखने का इनका आशय क्या था, क्यों लिखा? लिख कर कोई खंडकाव्य लिख सकते थे। महाकाव्य का परिदृश्य बहुत ही विस्तृत होता है, विशाल होता है। उसमें एक कथा वस्तु होती है। कथा वस्तु के बिना, जो भावगीत कहते हैं कन्नड़ में, वो हिंदी में उनको तो गीत कहते हैं। कथा वस्तु के बिना, महती कथा वस्तु के बिना एक बहुत ही प्रचलित, बहुत ही प्रशंसा के योग्य कथा वस्तु न हो तो उस काव्य को समझना या उस काव्य का आस्वाद करना कठिन होता है। इन्होंने कथा वस्तु तो ली, कई संस्कृत, प्राकृत, कन्नड़ महाकाव्यों से इतिवृत्त को इन्होंने लिया। जैसा कि इन्होंने कहा था, ओल्ड वाइन इन न्यू बॉटल। मैं इसे ओल्ड वाइन नहीं कहता हूँ, ओल्ड वाइन का उतना प्रभाव जो मादक होता है, लेकिन इसे एक अमृत कहता हूँ। उस अमृत कैसा है? जीवन अनुभव का अमृत है। ये काव्य अनुभव का संग्रह है। उन्होंने लिया एक प्राचीन इतिवृत्त को, वो भी इन्होंने अपनी भूमिका में लिखा है कि मैं तो राजा महाराजाओं के विलास जीवन का चित्रण नहीं करना चाहता, किसी प्रेम कहानी का पुनरुद्घाटन करना भी नहीं चाहता। मैंने एक ऐसी वस्तु को लिया है जिसमें आधुनिक जीवन भी सुरुचिर रूप से, सुंदर रूप से, एक आदर्श रूप से प्रतिबिंबित हो।
तो जैसा कि हमारे हिंदी के मैत्री सेन गुप्त जी ने साकेत लिखा है 1936 में 1936 में, उसमें उन्होंने कहा राम एक नया रूप लेकर होता है। वो आधुनिक राम, वो राम जी थे, भगवान नहीं थे, मानव रूप में वो अवतरित हुए थे। वो कहते हैं मैं संदेश यहाँ नहीं स्वर्ग का लाया, ನಾನು ಸ್ವರ್ಗದಿಂದ ಯಾವ ಸಂದೇಶವನ್ನು ತಂದಿಲ್ಲ ನಿಮಗೆ, इस मैं संदेश यहाँ नहीं स्वर्ग का लाया, इस ಭೂತಲ को ही स्वर्ग बनाने आया। ಈ ಭೂಲೋಕವನ್ನು ಸ್ವರ್ಗ ಮಾಡುವುದೇ ನನ್ನ ಆಶಯ, ನನ್ನ ಉದ್ದೇಶ ಅಂತಾರೆ। ಅದೇ ಥರ चारु दत्त एक बहुत ही धनी परिवार से निकला हुआ था। अपने व्यापार को बढ़ाना, अपनी संपदा को बढ़ाना उनका लक्ष्य नहीं था। वो एक ऐसी स्त्री से जो कि गणिका थी, वैश्य कुल में जन्मी हुई थी, उससे प्रेम करता है, उससे शादी करता है। लेकिन उसे शादी उसकी उन दोनों की शादी से सारा समाज क्रोधित होता है, एक प्रकार का बगावत भी करता है। उसके पिताजी पशु पेश में असमंजस में पड़ जाते हैं, दुख में। यहाँ पर एक अध्याय भी है, पिता का विलाप। तो रामचंद्र राव जी ने उस शीर्षक का लिखा था, पिता का दुख लिखा था, पिता का क्षोभिया। इन्होंने पिता का विलाप लिखा। यहाँ पर भी ये बहुत ही गाढ़, बहुत ही अंदरूनी बात है। ये दुख एक होता है, विलाप होता है। ये इस प्रकार कई अध्यायों का, उप अध्यायों का नाम इन्होंने विलाप दिया है। इनका अनुवाद कितना सरल है, लोगों को कैसे लुभाता है। तो बड़े बड़े काव्यों का अनुवाद करने में कुछ लोग अपने पांडित्य को दिखाना चाहते हैं। यहाँ पर इन दोनों ने अपना पांडित्य नहीं दिखाया। पाठकों को जागृत करने में, पाठकों को आनंदित करने में अपनी बुद्धि को हृदय के साथ मिलाकर अनुवाद किया है। इनका अनुवाद बुद्धि और बुद्धि हृदय का गंगा यमुना सम्मिलन है, या दूसरा कहे तो मणिकांचन संयोग है। हमारी तेलुगु भाषा में मणिकांचन शब्द का प्रयोग होता है। चारु वसंता की कथा वस्तु कंचन है, सोना यानी सुवर्ण है। लेकिन नागराजय्या जी ने क्या कहा है, उस सोने में कई मणियों को जोड़ दिया है। इसीलिए संस्कृत का एक श्लोक होता है, मणिना च विभु विभुना च मणि मणिना वलयेन विभाति सभा, कविना च विभु विभुना च कवि कविना विभुना च विभाति सभा, मणिना वलयम वलयेन मणि। इस प्रकार कहते, एक कवि के एक राजा सहृदय हो तो उसके द्वारा कवि प्रशंसा के पात्र होता है। इन दोनों के मिलन से वो सभा माने वो देश भी प्रसिद्ध होता है। यहाँ पर कथा वस्तु, इनमें इनकी अभूतपूर्व कल्पना, इनकी अपूर्व कल्पना का संयोग इतना मधुर हुआ है कि आधुनिक युवकों को, आधुनिक पीढ़ी को पढ़ने के लिए व्याकुल बनाती है। तो ये इस काव्य की महत्ता इसमें है। वस्तु तो प्राचीन है, लेकिन समकालीन समस्याओं का भी इन्होंने जागृत किया है। तो उदाहरण के लिए एक सभा में उस हर देश के, हर युग के समाज में सब तरह के लोग होते हैं, अमीर भी होते हैं, गरीब भी होते हैं। यहाँ पर उस सभा में वो चारुदत्त क्या कहते हैं, सब लोगों के प्रति अपना आभार प्रकटते हुए उनको बहुत ही देते हैं, दान दक्षिणा देकर उनसे कहते हैं। मैं इन दोनों डॉक्टर मंसूर साहब और शकीरा खानम के अनुवाद से कुछ पंक्तियाँ आपके सामने प्रस्तुत करना चाहता हूँ। आज से तुम स्वतंत्र हो, नहीं किसी के तुम दास। दासता की श्रृंखलाओं को भंग करना ही उसका था।
ये आप एक बात याद रखिए, समाप्त हुई परतंत्र की हथकड़ियाँ, तुम पर न होगा कोई उत्पीड़न, कर लो कोई व्यापार, अपनी इच्छा का अपना लो अपना धर्म, अपना विश्वास का, खुले हैं चारों ओर द्वार तुम्हारे लिए। और कवि का आशय, उदात्त आशय यही होता है। कवि यानी नागराजय्या जी कहते हैं, शांति सद्भाव से जीवन व्यतीत कर लो। ये शांति और सद्भावना, पीस एंड सिक्योरिटी, शांति और सुरक्षा आजकल बहुत ही कठिन है। आप सुबह भी मैं देख कर आया हूँ टीवी में क्या हो रहा है, दंगे फसाद क्यों हो रहे हैं। ये कुछ, जैसा कि रविंद्र भट्ट जी ने कहा, कुछ लोगों से, एक रामायण है समझ लीजिए, हमारा हाईकोर्ट, उच्च न्यायालय, और महाभारत है असेंबली। ये रामायण महाभारत हम लोगों का, कुछ लोगों का चुना हुआ, कुछ लोगों के राक्षसी प्रवृत्ति का सूचक है। लेकिन कवि ऐसा नहीं होता है, कवि विश्व संदेश होता है। इसीलिए इस महाकाव्य का अंतिम अध्याय वंशोद्धारक ऐसा रखा है। तो इन्होंने चारुगुप्त को कहा है, 4 संसारों का उद्धार करने वाला कहा है। तो कवि हमेशा उदात्त भावनाओं का संदेशवाहक होता है। और ये काव्य इस दृष्टि से प्राचीन कथा वस्तु को लेने पर भी नई मंगल भावनाओं का संगम कराकर आधुनिक पाठक को भी अपनी ओर आकृष्ट कर लेता है। ये मुख्य विषय है। इसीलिए हिंदी में भी कई काव्य निकले थे, और इस समय में तो ये काव्य प्रवृत्ति, क्योंकि आधुनिक युग में शायद तेलुगु में भी और कन्नड़ में भी काव्यों की ओर बहुत कम लोगों का ध्यान जा रहा है। प्राचीन काव्य से हम बहुत कुछ दूर निकले हैं। ये अच्छाई का सूचक नहीं है। प्राचीन काव्य में भी भलाई है और नवीन काव्य में भी अच्छाई है। इन दोनों को पढ़ने के लिए हम जैसे अध्यापकों को, खासकर कॉलेज और विश्वविद्यालय के अध्यापकों को, प्राध्यापकों को नई पीढ़ी में एक नई उत्तेजना लानी है। लेकिन ये बहुत कम हो रहा है। इसके बारे में मैं ज़्यादा बात करना नहीं चाहता हूँ, क्योंकि आजकल के विश्वविद्यालयों में पढ़ाई किस तरह हो रही है और विद्यार्थी किस तरह पढ़ रहे हैं, इसके बारे में कहना है तो मैंने बीए में पढ़ा था लगभग 60 साल पहले, 60 ईयर्स एगो। O.T. नाइटिंगेल में हमारे किड्स का है, टू थिंक ऑफ इट इज़ टू बी सॉरोफुल बोलते हैं। जितना कम, लेस सेड द बेटर बोलते हैं। लेकिन ये समय कैसा भी हो, समय में हलाहली भरा हुआ हो, लेकिन विषकंठ जैसे लेखक को, विषकंठ जैसे नीलकंठ जैसे सृजनशील लेखक को एक नए विचार प्रस्तुत करने का प्रयत्न नहीं छोड़ना है। इसीलिए मैं इस समय पर आचार्य नागराजय्या जी को और अनुवादक द्वय डॉक्टर माहिर मंसूर जी को, इनके नाम में ही माहिर है, माहिर माने एक्सपर्ट, माहिर। तो शाकिरा खानम के बारे में मैं ज़्यादा नहीं कहना चाहता हूँ कि वो मेरी प्रिय पुत्री की तरह है। इसलिए पुत्रों का, अपनी संतति की प्रशंसा करना शोभादायक नहीं है। और मैंने हिंदी में इसलिए कहा कि आप लोग हिंदी भी समझ पाए, खासकर ये इस कृति का हिंदी अनुवाद है। इस समय मैं कन्नड़ में बोलता हूँ तो उतना अच्छा नहीं लगता। आप सब लोग कन्नड़ भाषा से परिचित हैं। और एक बात कहना चाहता हूँ, ये जैसा कि अभी रविंद्र जी ने कहा कि हिंदी भाषा के प्रति हमारे विचार अलग है, लेकिन साहित्य के संबंध में तो आदान प्रदान होना चाहिए, आदान प्रदान होना चाहिए। हिंदी से कन्नड़, कन्नड़ से हिंदी, इस प्रकार कन्नड़ साहित्य को अनुदित करने वाले कई विद्वान हैं, एक बहुत बढ़िया काम किया है। मैं अपने तेलुगु मित्रों से कहता हूँ, कन्नड़ साहित्य में एक ऐसी कृति जिसे मैंने 1968 में पढ़ा था, हमारे शिवराम कारंत का
ಹುಚ್ಚು ಮನಸ್ಸಿನ ಹತ್ತು ಮುಖಗಳು. वो पुरानी किताब है, बाद में वो उसका विस्तरण हुआ है. पुरानी किताब जो हर्ष मुद्रणालय की है, उसे मैं कहता हूँ आप लोगों को शिवराम कारंत की आत्मकथा पढ़ने के लिए कन्नड़ सीखनी चाहिए. सो ऐसी महत्वपूर्ण पुस्तकें हैं यहाँ पर. आंध्र प्रदेश का रहने वाला होते हुए मैं कर्नाटक में आ पहुँचा तो नीड का निर्माण फिर हमारे पूर्वजों के पवित्र प्रदेश में आया. तो कन्नड़ भाषा के संपर्क में आने के कारण मेरा मन विशाल हो गया है. मैं अन्य भाषाओं के प्रति, अन्य साहित्य के प्रति अनुराग पैदा कर चुका हूँ. मैं वैसे तो मैं उर्दू भी बहुत पढ़ता हूँ हिंदी के जरिए. बंगाली थोड़ी बहुत जानता हूँ, तमिल, मलयालम, मराठी भाषाओं से भी परिचित हूँ. हमें क्या है, अपने ज्ञान के द्वारों को खोल कर रखना चाहिए. तो इस प्रकार चार वसंता का हिंदी में सुंदर अनुवाद करने वाले डॉक्टर माहिर मंसूर और डॉक्टर शाकिरा खानम को धन्यवाद देते हुए, बधाई देते हुए मैं अपना वक्तव्य समाप्त करता हूँ. ಚಾರು ವಸಂತದ ಅನುವಾದದ ವಿಶೇಷತೆಯನ್ನ ಸಹೃದಯರಿಗೆ ತಿಳಿಸಿಕೊಟ್ಟಿದ್ದೀರಿ. ಯಾವುದೇ ಒಂದು ಶ್ರೇಷ್ಠ ಕಾವ್ಯದ ಸಂದೇಶ ಬಹುಶಃ ಯಾವತ್ತೂ ಕೂಡ ವಿಶ್ವಾತ್ಮಕವಾಗಿ ಇರುತ್ತೆ, ಅದು ಮತ್ತೆ ಮತ್ತೆ ಮರುಸೃಷ್ಟಿಯನ್ನು ಕೊಳ್ತಾ ಇರುತ್ತೆ ಅಂತೇಳಿ. ಈ ಸಂದರ್ಭದಲ್ಲಿ ಒಂದು ಅನುವಾದ ಅನ್ನುವಂಥದ್ದು ಒಂದು ಜರ್ನಿ, ಅನುವಾದ ಅನ್ನುವಂಥದ್ದು ಮರುಸೃಷ್ಟಿ ಎನ್ನುವ ಮಾತನ್ನ ಸಹೃದಯರು ಮತ್ತು ವಿದ್ವಾಂಸರು ಹೇಳ್ತಾರೆ. ಈ ಅನುವಾದಕರ ಪರವಾಗಿ ಶಾಕಿರಾ ಖಾನಮ್ ಅವ್ರನ್ನ ನಿಮ್ಮ ಈ ಅನುವಾದದ ಒಂದು ಜರ್ನಿಯ ಆ ಸಂದರ್ಭದಲ್ಲಿ ನಿಮ್ಮ ಭಾವಕೋಶದಲ್ಲಿ ಏನು ಆಗ್ತಿತ್ತು, ಇಲ್ಲಿನ ಅನೇಕ ವಿಚಾರಗಳು ಹೇಗೆ ಅದಕ್ಕೆ ನೀವು ಪಡೆ ಮಿಡಿದ್ರಿ ಅನ್ನೋದ್ರ ಬಗೆಗೆ ಒಂದೆರಡು ಮಾತುಗಳನ್ನು ಅನುವಾದಕರ ಪರವಾಗಿ ಹಂಚ್ಕೋಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ವೇದಿಕೆಯ ಮೇಲಿರುವ ಹಿರಿಯರೇ ಹಾಗೂ ಆತ್ಮೀಯ ಸಭಿಕರೇ, ಮೊದಲನೇದಾಗಿ ನಾನು ಅಶ್ವಥ್ ನಾರಾಯಣ್ ಸರಿಂದ ಕ್ಷಮೆ ಕೋರ್ತಾ ನನ್ನ ಮಾತನ್ನು ಮುಂದುವರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ನಾನು ಈ ಅನುವಾದದ ಬಗ್ಗೆ ಅವ್ರ ಹತ್ರ ಹೋಗಿ ನಾನು ಮಾತಾಡಿರಲಿಲ್ಲ, ಅನುವಾದದ ಬಗ್ಗೆ ನಾನು ಅವ್ರಿಗೆ ತಿಳಿಸಿರಲಿಲ್ಲ. ನಮ್ಮ ಗುರುಗಳ ಥರ ಸರ್ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆತ್ಮೀಯರೇ, ಈ ಅನುವಾದ ಹೇಗಂತ ಹೇಳಿದ್ರೆ, ಪಾತಾಳಕ್ಕೆ ಹೋಗಿ ಪಾರಸ್ಮಣಿನ ಎತ್ಕೊಂಡು ಬಂದಂಗೆ. ನಾವು ನಮ್ಮ ಸ್ವಂತ ಕೃತಿನ ರಚಿಸೋದು ಬಹಳ ಸುಲಭ ಅನಿಸುತ್ತೆ, ಆದರೆ ಅನುವಾದ ಮಾಡೋಕ್ಕೆ ಆ ಕೃತಿಯ ಆಳನ ಅರ್ಥ ಮಾಡ್ಕೊಳ್ಬೇಕು, ಅದರ ಭಾವನ ಅರ್ಥ ಮಾಡ್ಕೊಳ್ಬೇಕು, ಅದರ ಆಶಯನ ಅರ್ಥ ಮಾಡ್ಕೊಳ್ಬೇಕು, ಕಾಲಮಾನ ಅರ್ಥ ಮಾಡ್ಕೊಳ್ಬೇಕು, ಅದರ ಸಂದೇಶವನ್ನು ಅರ್ಥ ಮಾಡ್ಕೊಳ್ಬೇಕು, ಮುಖ್ಯವಾಗಿ ಅದರ ಭಾಷೆನ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಅನುವಾದ ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಈ ಅನುವಾದ ಅದ್ರ ಬಗ್ಗೆ ಹೇಳೋ ಮೊದಲು ನಾನು 2-3 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 89-90ರ ಆ ಒಂದು ಸಂಭ್ರಮದ ಕಾಲ, ನಾವು ಯೂನಿವರ್ಸಿಟಿಲಿ ಓದ್ತಾ ಇದ್ವಿ. ಕಮಲಾ ಮೇಡಮು, ಹಂಪನ ಸರು ನಮಗೆ ಒಂದು ರೋಲ್ ಮಾಡೆಲ್ಗಳಿದ್ದಂಗೆ. ನಮ್ಮ ಹಿಂದಿ ಡಿಪಾರ್ಟ್ಮೆಂಟು ಮೇಲ್ಗಡೆ, ಕನ್ನಡ ಡಿಪಾರ್ಟ್ಮೆಂಟ್ ಕೆಳಗಡೆ, ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಮರ ಇತ್ತು. ಇವರು ಇಬ್ಬರು ಬರೋದನ್ನ ನೋಡೋಕ್ಕೆ ನಾವು ನಮ್ಮ ಗ್ರೂಪ್ ಒಂದು 10-20 ಹುಡುಗರು ಕೂತಿರ್ತಾ ಇದ್ವಿ. ಒಂದು ಕಾರಣ ಏನಂತ ಹೇಳಿದ್ರೆ, ಮೊದಲನೇದಾಗಿ ಇವರ ಪ್ರೇಮ ವಿವಾಹ, ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು. ಆಮೇಲೆ ಕಮಲಾ ಮೇಡಮು ಸರ್ಗಿಂತ ಹಿರಿಯರು. 4ನೇದು, ನಮಗೆ ಮುಖ್ಯವಾಗಿ ಯುವತಿಯರಿಗೆ ಆಕರ್ಷಿತು ಅಂದರೆ ಪರಿವರ್ತನೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಮೇಡಮ್ ಅವ್ರಿಗೆ ಬಹಳ ಪ್ರೀತಿಯಿಂದ ಏಕವಚನದಲ್ಲಿ ಮಾತಾಡಿಸ್ತಾ ಇದ್ರು. ಇದು ನಮಗೆ ಹೃದಯಕ್ಕೆ ತುಂಬ ತಟ್ಟಿತ್ತು ಆ ಕಾಲದಲ್ಲಿ. ಬಹುಶಃ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮ್ಮ ಸುಮಾರು ಅಭಿಮಾನಿಗಳು ಆ ಕಾಲದಲ್ಲಿ ಇಡೀ ಯೂನಿವರ್ಸಿಟಿಲಿ ಇದ್ರು, ಅದ್ರಲ್ಲಿ ನಾನು ಒಬ್ಳು ಅಂತ ನಾನು ಭಾವಿಸ್ತೀನಿ. ಇದು ಒಂದು. ಆಮೇಲೆ 2ನೇದು, ಯುವನಿಕಾದಲ್ಲಿ ಇದರ ಬಿಡುಗಡೆ ಕಾರ್ಯಕ್ರಮ ಆದಾಗ
ಆವಾಗ ಕಾರ್ಯಕ್ರಮಕ್ಕೆ ನಮಗೆ ಕರೆದಿರಲಿಲ್ಲ, ಆದರೆ ನಾವು ಬಂದಿದ್ವಿ ಅಲ್ಲಿ ಕಾರ್ಯಕ್ರಮಕ್ಕೆ. ಆ ಒಂದು ಸಂತೆಯಲ್ಲಿ ನಾವು ಬಂದಿದ್ವಿ. ಅಲ್ಲಿ ಕೂತ್ಕೊಂಡು ನಾವು 10-20 ನಮ್ಮ ಯೂನಿವರ್ಸಿಟಿ ಹುಡುಗರು ಎಲ್ಲ ಸೇರಿಬಿಟ್ಟು ಅದರ ಬಗ್ಗೆ ಹೇಳ್ತಿದ್ದ ದೊಡ್ಡ ದೊಡ್ಡ ವಿದ್ವಾಂಸರವ್ರ ಮಾತೆಲ್ಲ ಕೇಳ್ತಿದ್ದಾಗ ಆ ಒಂದು ಸಂದರ್ಭದಲ್ಲಿ ನನ್ನ ತಲೆಯಲ್ಲಿ ಬಂತು ಮಾತು, ಈ ಕಾವ್ಯನ ನಾನು ಏನಕ್ಕೆ ಅನುವಾದ ಮಾಡಬಾರ್ದು ಅಂತ. ಯಾವಾಗ ಸುಮಾರು ವರ್ಷಗಳ ಹಿಂದೆ ಆ ಆಸೆ ಇತ್ತು. ಬಹುಶಃ ಭಗವಂತ ಆಸೆನ ಮಾಹರ್ ಮನ್ಸೂರ್ ಅವರ ಇದರಿಂದ ಕರೋನಾ ಟೈಮಲ್ಲಿ ಅವ್ರು ನನಗೆ ಫೋನ್ ಮಾಡಿದ್ರು, ಈ ಥರ ಅನುವಾದ ಮಾಡಬೇಕಿದೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ಸರ್, ನೀವು ಜೊತೆಲಿದೆ, ಅದು ಖಂಡಿತ ಸಾಧ್ಯ ಇದೆ ಅಂತ ಭಗವಂತ ನನ್ನ ಆಸೆನ ಪೂರ್ತಿ ಮಾಡಿದ. ಯಾಕಂದರೆ ಅನುವಾದ ಮಾಡಬೇಕಂದ್ರೆ ಅಂತಹ ಒಂದು ಗಟ್ಟಿತನ ಆ ಕಾವ್ಯದಲ್ಲಿ ಇತ್ತು. ಅದರ ಆಶಯ, ಅದರ ಒಂದು ಸೊಗಡು, ಅದರ ಒಂದು ಅರ್ಥ, ಅದರ ಒಂದು ಸಂದೇಶ ವಸಂತ ಅದು ಆಗ ನನಗೆ ತುಂಬ ಇಷ್ಟ ಆಗಿತ್ತು, ಅನುವಾದ ಮಾಡಬೇಕು ಅಂತ. ಅದು ಪೂರ್ತಿ ಆಯಿತು. ಅದಕ್ಕೆ ನಾನು ಮಾಹರ್ ಮನ್ಸೂರ್ ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರು, ಹಂಪನ ಸರು ನನಗೆ ಒಂದು ಅವಕಾಶ ಮಾಡಿಕೊಟ್ರು ಅನುವಾದ ಮಾಡಲಿಕ್ಕೆ. ಈಗ ನಾನು ಆ ಪುಸ್ತಕದ ಬಗ್ಗೆ ಹೇಳೋಕ್ಕೆ ನಾನಷ್ಟು ದೊಡ್ಡೋಳಲ್ಲ, ಆದರೆ ಈ ಪುಸ್ತಕ ನನಗೆ ಪುಸ್ತಕದಿಂದ ಪ್ರೀತಿ ಹುಟ್ಟಿತ್ತು. ಈ ಪುಸ್ತಕದಲ್ಲಿ ಏನಿಲ್ಲ ಎಲ್ಲ ಇದೆ. ಬಾಲ್ಯದಿಂದ ಹಿಡಿದು ಮುಪ್ಪಿನವರೆಗೂ ಬರುವಂತಹ ಪ್ರತಿಯೊಂದು ಹಂತಗಳ ಮನುಷ್ಯನ ಸೂಕ್ಷ್ಮ ಭಾವನೆಗಳನ್ನು ಇಲ್ಲ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದು ಪ್ರೇಮ ಇರ್ಬೋದು, ದಯೆ ಇರ್ಬೋದು, ಕರುಣೆ ಇರ್ಬೋದು, ಕೋಪ ಇರ್ಬೋದು, ದ್ವೇಷ ಇರ್ಬೋದು, ಅಥವಾ ಒಂದು ತುಂಟತನ ಇರ್ಬೋದು, ರಾಜನ ಜವಾಬ್ದಾರಿ ಇರ್ಬೋದು, ಆ ಸಾಮಾನ್ಯ ಜನರ ಒಂದು ಏನು ಹೇಳ್ತಾರೆ ಕೇರ್ಲೆಸ್ನೆಸ್ ಏನಿರುತ್ತೆ ಅದು ಸಹ ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ರಾಜ ಅಂತ ಹೇಳಿದ್ರೆ ಒಬ್ಬ ಸಮಾಜದ ಒಬ್ಬ ಮುಖ್ಯಸ್ಥನಾಗಿ ಅವನು ಸಮಾಜವನ್ನು ಹೇಗೆ ನೋಡಬೇಕು, ಸಮಾಜದಲ್ಲಿ ಬರುವಂತಹ ಒಂದು ಅನಿಷ್ಟ ಪದ್ಧತಿಗಳು ಏನಿರುತ್ತೆ ಅದರ ವಿರುದ್ಧವಾಗಿ ಮಾತಾಡೋಕ್ಕೂ ಸಹ ಧೈರ್ಯ ಬೇಕು. ಆ ಒಂದು ಧೈರ್ಯ ತಗೊಂಡು ಎಲ್ಲರಿಗೂ ಸಮಾನವಾದ ಒಂದು ಸ್ಥಾನಮಾನ ಕೊಡುವಂತಹ ಪ್ರಯತ್ನ ಈ ಚಾರು ವಸಂತ ಮಾಡಿದೆ ಅಂತ ಹೇಳ್ತೀನಿ. ಮುಖ್ಯವಾಗಿ ವಸುದೈವ ಕುಟುಂಬಕಂ ಅನ್ನುವ ಈ ಒಂದು ಸಂದೇಶ ಈ ಚಾರು ವಸಂತ ಕೊಡುತ್ತೆ. ಅಂದರೆ ಇಡೀ ವಸುದೇ ಒಂದು ಕುಟುಂಬ. ಇನ್ನೊಂದು ನಾನು ಸುಮಾರು ಕವಿತೆಗಳಲ್ಲಿ, ಸುಮಾರು ಸಾಹಿತ್ಯದಲ್ಲಿ ಓದಿರೋದು ತಾಯ್ತನನ ಸಂಭ್ರಮಿಸಿದ್ದಾರೆ. ಎಲ್ಲ ಕವಿಗಳು ಒಬ್ಬ ಹೆಣ್ಣು ತಾಯಿ ಆದರೆ ಹೇಗೆ ಸಂಭ್ರಮಿಸ್ತಾಳೋ, ಹೇಗೆ ಆಕೆಗೆ ಸಂತೋಷ ಆಗುತ್ತೋ, ಆದರೆ ಸರ್ ಇಲ್ಲಿ ನಾನು ತಿಳಿದ ಮಟ್ಟಿಗೆ, ಬಹುಶಃ ಎಷ್ಟು ಮಟ್ಟಿಗೆ ನಾನು ಸರಿಯಿದ್ದೀನೋ ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಅವರು ತಂದೆತನನ ಸಂಭ್ರಮಿಸಿದ್ದಾರೆ. ಚಾರು ತನ್ನ ಅಂತಿಮ ಸಮಯದಲ್ಲಿ ಬರುವಂತಹ ತನ್ನ ತಂದೆ ಆಗುವಂತಹ ಒಂದು ಜವಾಬ್ದಾರಿ ಹೇಗೆ ಅನ್ನೋದನ್ನು ಇಲ್ಲಿ ಕೊನೆಯದಾಗಿ ಹೇಳಿದ್ದಾರೆ. ಅದನ್ನು ನಾನು ಓದೋಕ್ಕೆ ಇಷ್ಟಪಡ್ತೀನಿ. ಏನಂತ ಅಪೂರ್ವ ನನ್ನೆಳೆಗೆ ಭಾಗ್ಯವಿದು, ಗಂಡನಾಗುವುದು ಮಿಗಿಲು ತಂದೆಯಾಗುವುದು. ಗಂಡ ಆಗೋದು ಬಹಳ ಈಸಿ, ಆದರೆ ತಂದೆ ಆಗೋದು ಬಹಳ ಜವಾಬ್ದಾರಿಯುತವಾದ ಕೆಲಸ. ಅವಲೀಲೆ ಇದು ಸುರತ ತರುಣಿಗೆ ಜನಕ ನೆನಿಸುತ್ತ, ಪೃಥ್ವಿಯಲ್ಲೊಬ್ಬ ವರುಣ ತರುಣನಿಗೆ ಪಾಣಿಗ್ರಹಣ ಮಾಡಿಸುವಂಥ ಯೋಗಾಯೋಗ ಯಾರಿಗುಂಟು, ಧನ್ಯನಾದನು ಸುರನೇ ಇಂಥ ಸೌಭಾಗ್ಯವಿತ್ತೆ. ಚಿರಋಣಿ ಇರುವೆ ಜನ್ಮ ಜನ್ಮಾಂತರದವರೆಗೆ, ಸುರರ ನಾಡಿನ ಸಿರಮುಡಿ ಸಂಘದ ಭೂಮಿಗೆ, ಬೆಸೆದು ನೆಲೆಕು ಬಾನಿಗೆ ಸೇತುವೆ ಕಟ್ಟುವಂತಹ ಪರಮೋತ್ಕರ್ಷವಿ ಪುಣ್ಯ ಕಾರ್ಯ ನನಗಿರಲಿ. ಇದು ತಂದೆತನದ ಸಂಭ್ರಮ ಅಂತ ನಾನು ಭಾವಿಸ್ತೀನಿ ಸರ್. ಹಾಗೆಯೇ ಇಲ್ಲಿ ಬರುವಂತಹ ಮಹಿಳೆಯರ ಬಗ್ಗೆ ಮಿತ್ರಾವತಿ, ವಸಂತೆ, ದೇವಿಲೆ ಬರುವಂಥ ಮುಖ್ಯ ಮಹಿಳೆಯರ ಬಗ್ಗೆ ನಾನು ಒಂದು ಸರ್ ಅಶ್ವತ್ಥಾಯನ್ ಸರ್ ಒಂದು ಸೆಮಿನಾರಲ್ಲಿ ಇದ್ದರು. ಆ ಟೈಮಲ್ಲಿ ನನ್ನ ತುಲನಾತ್ಮಕ ಅಧ್ಯಯನ ಕಬೀರ್ ದಾಸ ಮತ್ತು ಶಿಶುನಾಳ ಶರೀಫನ ಬಗ್ಗೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಬೀರ್ ದಾಸನಿಗಿಂತ ಶಿಶುನಾಳ ಶರೀಫ ಉತ್ತಮನಾಗ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ಕಬೀರ್ ದಾಸ ಎಲ್ಲೂ ಸಹ ಮಹಿಳೆಗೆ ಗೌರವ ಕೊಡಲೇ ಇಲ್ಲ. ಕಬೀರ್ ದಾಸ ಮಹಿಳೆಗೆ ಎಲ್ಲೂ ಸಹ ಗೌರವ ಅಂದರೆ ಆಕೆ ಒಂದು ನರಕಕ್ಕೆ ದಾರಿ, ಆಕೆ ಪಾಪದ ಒಂದು ಇದು ಪುಡಿ ಅಂತ ಸುಮಾರು ಸಲ ಮಹಿಳೆನ ನಿಲ್ಲಿಸಿದ್ದಾನೆ. ಅದಕ್ಕೆ ನಾನು ಹೇಳಿದೆ, ಆದರೆ ಶಿಶುನಾಳ ಶರೀಫನ ಕವಿತೆಗಳಲ್ಲಿ, ಅವನ ಲಾವಣಿಗಳಲ್ಲಿ ಎಲ್ಲೂ ಸಹ ಮಹಿಳೆನೂ ಆತ ನಿಂದಿಸಲಿಲ್ಲ. ಆತ ಮಹಿಳೆನ ಒಂದು ದೇವತೆ ಅಂತ
ಪೂಜಿಸ್ತಾನೆ. ಆತ ತನ್ನ ತಾಯಿಯನ್ನು ಪೂಜಿಸ್ತಾನೆ, ತನ್ನ ಮಡದಿಯನ್ನು ಪೂಜಿಸ್ತಾನೆ. ಮಗಳು ಸತ್ತಾಗ ತುಂಬ ರೋಧಿಸ್ತಾನೆ, ನನ್ನ ಮನೆ ಭಾಗ್ಯ ಹೊಟ್ಟೈತಲ್ಲ ಅಂತ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಕಬೀರ್ ದಾಸನಿಗಿಂತ ಶಿಶ್ನಾ ಶರೀಫ ಮೇಲಾಗ್ತಾನೆ, ಏಕೆಂದರೆ ಆಕೆ ಮಹಿಳೆಗೆ ಗೌರವ ಕೊಡ್ತಾನೆ ಅಂತ. ಅದೇ ರೀತಿ ನಾನು ಅದನ್ನು ಈ ಒಂದು ಚಾರು ವಸಂತದಲ್ಲಿ ಕಂಡೆ. ಚಾರು ವಸಂತದಲ್ಲಿ ಮಹಿಳೆಯ ಒಂದು ಬಹಳ ಚೆನ್ನಾಗಿ ವರ್ಣನೆ, ಒಂದೇ ಒಂದು 2 ವಾಕ್ಯಗಳ ಒಂದು ದೇವಲ ಬಗ್ಗೆ ಹೇಳ್ತಾರೆ. ಪುಟ 59 ಮಹಿಳೆ ಹೇಗೆ ಅನ್ನೋದನ್ನು, ದೇವಲೆ ಧೀರೆ ಸಮಯೋಚಿತ ಮೆರೆಯ ವರ್ತನೆ, ಅಂದರೆ ಸಮಯಕ್ಕೆ ತಕ್ಕಾಗಿ ವರ್ತಿಸುವಂತಹ ಗುಣ ಮಹಿಳೆಗೆ ಇರಬೇಕು ಅಂತ. ವರ್ತನೆ ದುಗುಡ ದುಮ್ಮಾನವೆನ್ನೆಲ್ಲ ನಗುವಿನಲ್ಲಿ ವಿಲೀನ. ಎಲ್ಲವನ್ನೂ ಏನೇನು ಬರುತ್ತೋ, ದೇವಲೆಗೆ ಎಂತೆಂಥ ಕಷ್ಟಗಳು ಬರುತ್ತೆ ಅನ್ನೋದನ್ನು ಇದರಲ್ಲಿ ವಿವರವಾಗಿ ಹೇಳಿದರೂ ಸಹ ಆಕೆ ತನ್ನ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟಗಳನ್ನು ಹೇಗೆ ನಗುಮುಖದಿಂದ ಸ್ವೀಕರಿಸ್ತಾಳೆ ಅನ್ನೋದಕ್ಕೆ ಒಂದು ಮಹಿಳೆಯ ಒಂದು ಉತ್ತಮವಾದ ಸ್ಥಾನವನ್ನು ಕೊಟ್ಟು ಈ ಚಾರು ವಸಂತದಲ್ಲಿ ಚಾರು ದತ್ತನ ಒಂದು ವ್ಯಕ್ತಿತ್ವದಿಂದ, ವಸಂತೆಯ ವ್ಯಕ್ತಿತ್ವದಿಂದ, ಇನ್ನೊಂದು ಸಮಾಜದಲ್ಲಿ ಇದ್ದಂತಹ ಒಂದು ಅನಿಷ್ಟ ಪದ್ಧತಿ, ಕೊನೆಯದಾಗಿ ವೇಶ್ಯರಿಗೆ ಮದುವೆ ಮಾಡಬಾರ್ದು ಅನ್ನೋ ಒಂದು ಪದ್ಧತಿನ ಇದರಲ್ಲಿ ಈ ಒಂದು ಸಂಪ್ರದಾಯನ ಮುರಿದಿರುವಂತಹ ಒಂದು ಮಹಿಳೆಗೆ ನ್ಯಾಯವನ್ನು ಕೊಡುವಂತಹ ಈ ಕಾವ್ಯ ಮಹಾಕಾವ್ಯಕ್ಕಿಂತ ದೊಡ್ಡದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಕಿರ ಮಾತು ಕೇಳ್ತಾ ನನ್ನ ಮಾತು ಮಾಡೋದು ಮರ್ತೋಯ್ತು ನನಗೆ. ಅಷ್ಟು ಅದರಲ್ಲಿ ಹೇಗೆ ಒಬ್ಬ ಅನುವಾದಕಿ ಅಥವಾ ಅನುವಾದಕರು ಕೂಡ ಒಂದು ಕಾವ್ಯದ ಒಳಗಡೆಗೆ ಇಳಿದು ಬಿಡ್ತಾರೆ, ಅದು ಮರುಸೃಷ್ಟಿ ಆಗುವ ಸಂದರ್ಭದಲ್ಲಿ ಎಲ್ಲ ಭಾವಗಳಿಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ನಿಮ್ಮ ಮಾತು, ಪ್ರತಿ ಪದವು ನಿಮ್ಮೊಳಗೆ ಮತ್ತೆ ಅದು ಮರುಹುಟ್ಟನ್ನು ಪಡ್ಕೊಂಡಿದೆ. ತುಂಬ ಅದ್ಭುತವಾಗಿ ಅನುವಾದಕರ ಈ ಜರ್ನಿ ಹೇಗಿರುತ್ತೆ, ಅದು ಎಲ್ಲಿ ತಟ್ಟುತ್ತೆ, ಎಲ್ಲಿ ಅದು ಹೊಸ ಆ ಒಂದು ಅರ್ಥದಿಂದ ಹೊರಗೆ ಹೋಗುತ್ತೆ ಅನ್ನೋದಕ್ಕೆ ಭಾಳ ಚೆನ್ನಾಗಿ ಮಾತಾಡಿದ್ದೀರಿ. ಸಹೃದಯರಿಗೆ ನಿಮ್ಮ ಅನುಭವವನ್ನು ಉಣಬಡಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಬಹಳ ಮುಖ್ಯವಾದ ಕಾರ್ಯಕ್ರಮಗಳು ಇಲ್ಲಿಗೆ ಒಂದು ಹಂತಕ್ಕೆ ಬರ್ತಾ ಇದೆ. ಇವತ್ತಿನ ಒಂದು ಅಧ್ಯಕ್ಷತೆಯನ್ನು ನಮ್ಮ ಚಿನ್ನೇಗೌಡರು ವಹಿಸ್ಕೊಂಡಿದ್ರು. ಆದರೆ ತುರ್ತು ಪತ್ರಕರ್ತರು ಅಂತಂದ ಸಂದರ್ಭದಲ್ಲಿ ಹಿರಿಯ ಸ್ಥಾನದಲ್ಲಿ ಇರುವಂಥವ್ರು ಇಷ್ಟೊತ್ತು ಎಲ್ಲ ಈಗ ಕೂತಿರೋದೇ ನಮಗೆ ಆಶ್ಚರ್ಯ. ಅವರು ಮಾತಾಡಬೇಕಾಗಿತ್ತು, ಅವರನ್ನು ಈಗಷ್ಟೇ ನಾವು ಕಳಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಅಧ್ಯಕ್ಷೀಯ ನುಡಿಗಳನ್ನು ಮಾತಾಡಬೇಕಾಗಿದೆ. ಜೊತೆಗೆ ಇಲ್ಲಿ ಮೋಹನ್ ಸರ್ ಅವರು ಆ ಸ್ಥಾನವನ್ನು ತುಂಬ್ತಾರೆ ಅನ್ನುವಂಥದ್ದು ನಮಗೆ ಸಂತೋಷ. ಹಾಗೆಯೇ ಆರ್ತಿಯವರು ಕೂಡ, ಇವರೆಲ್ಲರೂ ಕೂಡ ಇವತ್ತು ನಮಗೆ ಅತಿಥಿಗಳು. ಸಾಹಿತ್ಯ ವೇದಿಕೆಗೆ ಈ ಸಾಹಿತ್ಯವನ್ನು ಹತ್ತಾರು ಜನರಿಗೆ, ನೂರಾರು ಸಾವಿರಾರು ಜನರಿಗೆ ಮುಟ್ಟಿಸುವ ವಿಶ್ಲೇಷಕರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡ್ತಾ, ಮೋಹನ್ ಅವರಿರ್ಬೋದು, ಆರ್ತಿಯವರಿರ್ಬೋದು, ಅವರಿಗೆ ಹೊಸ ಪರಿಚಯವನ್ನು ನಾನು ಮಾಡಿಕೊಡ್ಬೇಕಾಗಿಲ್ಲ. ಅವರುಗಳು ಹೇಗೆ ನಮ್ಮ ಇಡೀ ಕನ್ನಡ ನಾಡಿನಲ್ಲಿ ಮನೆ ಮಾತಾಗಿದ್ದಾರೆ. ಮೋಹನ್ ಅಂದ ಕೂಡಲೇ ನಮಗೊತ್ತು ಆ ವಿಶ್ಲೇಷಣೆ ಅನ್ನುವಂಥದ್ದು. ಆರ್ತಿ ಅಂದ ಕೂಡಲೇ ಅದ್ಭುತವಾದ ಸೃಜನಶೀಲವಾದ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ಅದು ಅತ್ಯಂತ ಯಶಸ್ವಿಯಾಗುವಂತಹ ಹಿನ್ನೆಲೆಯಲ್ಲಿ ನಿಂತು ಕಾರ್ಯಕ್ರಮ ಆದರೆ ಅವರ ಕೈವಾಡ ಅದರಲ್ಲಿ ಹೇಗಿರುತ್ತೆ, ಕೈಚಳಕ ಹೇಗಿರುತ್ತೆ, ಅವರ ಕ್ರಿಯೇಟಿವಿಟಿ ಹೇಗಿರುತ್ತೆ ಗೊತ್ತಾಗುತ್ತೆ. ಲಾಡ್ಲಿ ಅಂತಹ ಅದ್ಭುತವಾದಂತಹ, ಅದು ಬಹಳ ಶ್ರೇಷ್ಠವಾದ್ದು, ನಮ್ಮ ನಿಜವಾದ ಲಾಡ್ಲಿ. ಅದಕ್ಕೆ ಆ ಒಂದು ಪ್ರಶಸ್ತಿಗೆಲ್ಲ ಭಾಜನ ಆಗಿರುವಂತಹ ಆರ್ತಿ ಅವರು ಇದ್ದಾರೆ. ಬಹುಶಃ ನನಗೆ ಮಾತಾಡೋಕ್ಕೆ ಎಲ್ಲರಿಗೂ ಕೇಳಬಹುದೇನೋ, ಆದರೆ ಸರ್ ಎಲ್ಲರಿಗೂ ಮಾತಾಡೋದಕ್ಕೆ ಒಂದು 2 ಮಾತನ್ನು ಆಡೋದಕ್ಕೆ ಏನಾದರೂ ಸಾಧ್ಯ ಆದ. ಏಕೆಂದರೆ ಅಪ್ಪ ಈ ಕಾವ್ಯವನ್ನು ಬರೆಯೋಕ್ಕೆ ಹೋದಾಗ ಸರ್ ಒಂದ್ಸತಿ ಹಂಚ್ಕೊಂಡಿದ್ರು, ಮತ್ತೆ ಅದೇ ಮಾರ್ಗದ ರೀತಿಯಲ್ಲಿ ಸಂಸ್ಕೃತ ಭೂಯಿಷ್ಠವಾದ ಹಳೆಗನ್ನಡ ಕಾವ್ಯ ಬರೆದ್ರೆ ಓದೋದು ಕಷ್ಟ ಆಗುತ್ತೆ, ಸರಳವಾಗಿ ಬರಿಬೇಕು ಅನ್ನುವಂಥ ಆಸೆ ನಮ್ಮ ಮಕ್ಕಳುಗಳು ಅಪೇಕ್ಷೆ ಪಡ್ತಾ ಇದ್ರು ಅನ್ನುವಂಥದ್ದು. ಹಾಗಾಗಿ ಅಪ್ಪನಲ್ಲಿ ಚಾರು ವಸಂತ ಹುಟ್ಟುವಾಗ ಮಗಳು ಅದನ್ನು ಹೇಗೆ ಕಂಡಿದ್ಲು, ಏನಾದರೂ ಶೇರ್ ಮಾಡಿದ್ರ ಅಪ್ಪ ನಿಮ್ಮ ಜೊತೆಗೆ ಆ ಸಂದರ್ಭದಲ್ಲಿ? 1-2 ಮಾತುಗಳನ್ನು. ಎಲ್ರಿಗೂ ನಮಸ್ಕಾರ. ನಾನು ಮಾತನಾಡಿಕೆ ತಯಾರಾಗಿ ಬಂದಿಲ್ಲ, ಯಾಕಂದರೆ ಇಲ್ಲಿ ಇಷ್ಟು ಜನ ಮಾತುಗಾರರು ಇರುವಾಗ ನನ್ನ ಮಾತಿನ ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೆ. ಆದರೆ ಇವತ್ತು ಗೆಳತಿ ಲಲಿತಾಂಬ ಮಾತನಾಡುವಂತಹ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ.
ಇದೊಂದು ವಿಶೇಷವಾದಂತಹ ಸಂದರ್ಭ ಅಂತ ಹೇಳಬಲ್ಲೆ. ಯಾಕಂದರೆ ಒಬ್ಬ ಇಷ್ಟು ದೊಡ್ಡ ಸಾಹಿತಿ, ನಾಡು ಕಂಡಂತಹ ಪ್ರತಿಭಾನ್ವಿತ ಬರಹಗಾರರಾದಂತಹ ನಾಡೋಜ ಹಂಪನ ಅವರ ಈ ಪುಸ್ತಕದ 15ನೇ ಭಾಷೆಯ ಅನುವಾದದ ಕಾರ್ಯಕ್ರಮದಲ್ಲಿ ಮಗಳು ಒಬ್ಬ ಅತಿಥಿ ಆಗ್ತಾಳೆ ಅಂದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಒಬ್ಬ ಮಗಳಿಗೆ ದೊರಕಿರೋದೇ ಒಂದು ತುಂಬ ವಿಶಿಷ್ಟವಾದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ತಂದೆ ಬಗ್ಗೆ, ಯಾಕಂದರೆ ಎಲ್ಲ ಕಾವ್ಯದ ಬಗ್ಗೆ ಮಾತಾಡಿದ್ದಾರೆ, ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ, ಅವರ ಚಿಂತನಾಶೀಲ ಮನಸ್ಸಿನ ಬಗ್ಗೆ ಮಾತಾಡಿದ್ದಾರೆ. ಆದರೆ ನಾನು ಮಾತಾಡಬೇಕಾಗಿರೋದು ಇಲ್ಲಿ ಸ್ವಲ್ಪ ಬೇರೆ ಥರನೇ. ಯಾಕಂದರೆ ಒಬ್ಬ ತಂದೆಯಾಗಿ ನಾನು ಒಬ್ಬ ಬರಹಗಾರನ ಹೇಗೆ ನೋಡ್ತೀನಿ ಅನ್ನೋದು. ನಾನು ಹೇಳಲೇಬೇಕಾದ್ದೇನು ಅಂದರೆ, ನಮ್ಮ ತಂದೆ ಯಾವಾಗಲೂ ನಡೆಯೋವಾಗಲೂ ನೀವು ನೋಡ್ತೀರಾ ಎಲ್ರಿಗಿಂತ ಮುಂದೆ ಇರ್ತಾರೆ, ದಾಪುಗಾಲು ಹಾಕ್ಕೊಂಡು ಓಡಾಡ್ತಾರೆ, ತುಂಬ ಚಟುವಟಿಕೆ, ಪಾದರಸ, ಅವ್ರ ಹುಮ್ಮಸ್ಸಂತೂ ಅನ್ಬೀಟಬಲ್, ಎಲ್ಲ ನಿಜ. ಆದರೆ ಅವ್ರ ಯೋಚನೆಗಳಲ್ಲೂ ಕೂಡ ನನಗನ್ಸುತ್ತೆ ಈಸ್ ಅಹೆಡ್ ಆಫ್ ಅವರ್ ಟೈಮ್ಸ್ ಅಂತ. ನಾನು ಇಂಟರ್ನೆಟ್ಟು ಮತ್ತು ಮೇಲ್ ಕಳಿಸ್ಲಿಕ್ಕೆ ಎಲ್ಲ ಕಲಿಯೋದಕ್ಕಿಂತ ಮೊದಲು ಅವ್ರು ಅವಾಗಲೇ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ಟೈಪ್ ಮಾಡಿ ಅವಾಗಲೇ ಇಡೀ ಜಗತ್ತಿನ ಜೊತೆ ಸಂಪರ್ಕವನ್ನು ಇದು ಮಾಡ್ಕೊಂಡಿರೋಂಥ ಟೆಕ್ ಸ್ಯಾವಿ ತಂದೆ ಅವರು. ಆಮೇಲೆ ಯಾವುದೇ ಯೋಚನೆ ಇದು ನಾವು ಇನ್ನೂ ಅದು ಮೊಳಕೆ ಹೊಡೆಯೋದಕ್ಕಿಂತ ಮೊದಲು ಅವರಲ್ಲಿ ಅವಾಗಲೇ ಅದು ಹೆಮ್ಮರ ಆಗಿಬಿಟ್ಟಿರುತ್ತೆ. ಅದೊಂದು ವಿಶೇಷ ಬೆರಗು ನನಗೆ ಸದಾಕಾಲ ಕಾಡುತ್ತೆ. ಅವರಲ್ಲಿರುವಂತಹ ಚೈತನ್ಯಶೀಲ ಮನಸ್ಸಿದೆಯಲ್ಲ, ಅದು ನನಗೆ ಯಾವಾಗಲೂ ಬೆರಗು ಮೂಡಿಸುತ್ತೆ. ಅವರ ಈ ಚಾರು ವಸಂತ ಕಾವ್ಯ ಯಾಕೆ ವಿಶಿಷ್ಟ ಆಗುತ್ತೆ ಅಂದರೆ, ಗುಣಾಢ್ಯನ ಬರೋದ್ ಕಥೆ ಇರ್ಬೋದು, ಅವರಲ್ಲಿ ನಾನು ಬೇರೆ ಬೇರೆ ಅವ್ರ ಜೊತೆ ವಿದೇಶಗಳಿಗೆ ಪ್ರವಾಸ ಮಾಡಿದಾಗ ಅಲ್ಲಿನ ವಿದ್ವಾಂಸರೆಲ್ಲ ಇವ್ರನ್ನ ಆಚಾರ್ಯ ಅಂತ ಆರಾಧಿಸ್ತಾರೆ, ಆಚಾರ್ಯ ಪೀಠವನ್ನು ಕೊಟ್ಟಿದ್ದಾರೆ. ಬೇರೆ ವಿದೇಶ ವಿದ್ವಾಂಸರೇ ಇವ್ರಿಗೆ 5-6 ಒಂದು ಗ್ರಂಥಗಳನ್ನು ಸಮರ್ಪಿಸಿದ್ದಾರೆ. ಅಂದರೆ ಅವ್ರ ಜೊತೆ ಪ್ರಯಾಣ ಮಾಡಿದಾಗಲೆಲ್ಲ ನಾನು ಅಂದ್ಕೊಳ್ಳೋದು, ಪ್ರಾಕೃತದಲ್ಲಿ ಪೈಶಾಚಿ, ಮಾಗದಿ, ಅರ್ಧಮಾಗದಿ ಎಷ್ಟೊಂದು ವಿಧಗಳಿದೆ ಅಲ್ಲ. ನಾವು ಭಾರತದಲ್ಲಿ ಇಷ್ಟೆಲ್ಲ ಸೌಲಭ್ಯ ಇದ್ದು ನಮ್ಮ ಕಡೆಗಣಿಸಲ್ಪಟ್ಟಂತಹ ಭಾಷೆಯಾಗಿ ಪ್ರಾಕೃತ ಯಾಕಿದೆ ಅಂದರೆ, ನಾವು ಯಾರೂ ಅದನ್ನು ಕೈಗೆತ್ತಿಕೊಂಡಿಲ್ಲ. ಅದರ ಪುನರುಜ್ಜೀವನ ಮಾಡಬೇಕು ಅಂತ, ಮತ್ತು ಅದರ ಯಾಕಂದರೆ ಸಂಸ್ಕೃತ ಮತ್ತು ಪ್ರಾಕೃತ ಹೇಗೆ ಅದು ಜೊತೆಯಾಗಿದ್ದರೂ ಕೂಡ ಇದು ಜನಸಾಮಾನ್ಯರ ಭಾಷೆಯಾಗಿ ಅವರ ನಾಣ್ಣುಡಿಯಲ್ಲಿ ನಲಿದಾಡ್ತಾ ಇತ್ತು ಅಂತ ಅಪ್ಪಾಜಿ ಬಲ್ಲರು. ಹಾಗಾಗಿ ಅದಕ್ಕೋಸ್ಕರ ಅವರು ಕನಸು ಮನಸ್ಸಿನಲ್ಲೂ ಯಾವಾಗಲೂ ಅದನ್ನು ಧ್ಯಾನಿಸ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಈ ಕಾವ್ಯವನ್ನು ಅವರು ಬರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಮತ್ತು ಹೆಣ್ಣು ಮಕ್ಕಳು ಮತ್ತು ಅವ್ರ ಬಗ್ಗೆ ಇರುವಂಥ ಅವರ ವಿಶೇಷವಾದಂತಹ ಮಮಕಾರ. ನಮ್ಮ ತಾಯಿ ಯಾವಾಗಲೂ ಹೇಳ್ತಾರೆ, ಹಂಪನ ಮಕ್ಕಳು ಇವರು ಅಂತ ನಮ್ಮ ಹೆಣ್ಮಕ್ಳನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ತಂದೆ ಹೇಳ್ತಾರೆ, ಹೌದು, ನನ್ನ ಹೊಟ್ಟೆಯಿಂದನೇ ನನ್ನಿಬ್ಬರು ಹೆಣ್ಮಕ್ಳು ಹುಟ್ಟಿರೋದು ಅಂತ. ಆ ರೀತಿಯ ಅವರಲ್ಲಿರುವಂತಹ ಮಮಕಾರ ಒಂದು, ನಾನು ಸ್ವಲ್ಪ ಎಮೋಷ್ನಲ್ಲೇ ಆಗೋಗ್ತೀನಿ ಅನ್ಸುತ್ತೆ ಆ ವಿಷಯಕ್ಕೆ ಬಂದರೆ. ಆ ರೀತಿಯ ಅಕ್ಕರೆ ಐ ಥಿಂಕ್ ಕಾವ್ಯದಲ್ಲಿ ಒಂದು ಒಳ ಹರಿವು ಅದು. ಅಲ್ಲಿ ಬರುವಂತಹ ಎಲ್ಲ ಹೆಣ್ಣು ಪಾತ್ರಗಳಲ್ಲಿ ಅದು ಒಂದು ಒಳ ಹರಿವಾಗಿ ಬಂದಿದೆ ಅಂತ ಅನಿಸುತ್ತೆ. ಈ ಒಂದು ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದು ಗೌರವಿಸಿದಂತಹ ನಮ್ಮ ತಂದೆಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಖಂಡಿತ ಒಬ್ಬ ಮಗಳಾಗಿ ಅಪ್ಪನನ್ನು, ಅದು ಹೀಗೆ ನಾವು ಕಳೆದ ಸಂದರ್ಭದಲ್ಲಿ ಈಗ ಕೇವಲ ಒಂದು 20 ದಿನದ ಹಿಂದೆ ಆದಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಳ ಮುಖ್ಯ ಒಂದು ಚರ್ಚೆ ಬಂದಿತ್ತು. ಇತ್ತೀಚಿನ ದಿನಗಳಲ್ಲಿ ತನ್ನ ತಂದೆ ತಾಯಿಗಳು ಮಾಡಿದಂಥ ಸಾಧನೆಯನ್ನು ಮಕ್ಕಳು ಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ ಮತ್ತು ಅದ್ರ ಕಡೆ ಗಮನ ಇರಲ್ಲ. ಅವರ ಸಂಭ್ರಮವನ್ನು ಹಂಚ್ಕೊಳ್ಳೋಕ್ಕೂ ಕೂಡ ಮಕ್ಕಳು ಇಲ್ಲದಲೇ ಇರುವಂಥ ಪರಿಸ್ಥಿತಿ ಇರುತ್ತೆ. ಇದರಿಂದ ನಾನು ಯಾಕೆ ಹಂಪನವರ 3 ಪುಸ್ತಕಗಳನ್ನು ಒಟ್ಟಿಗೆ ನಾನು ಬಿಡುಗಡೆ ಮಾಡಿದೆ ಅಂತ ಅನ್ನೋದರ ಬಗ್ಗೆ ಮಾತಾಡ್ತಾ ಅವ್ರು ಹೇಳ್ತಿದ್ರು, ಅದು ತುಂಬ ಕೆಲವು ತಂದೆ ತಾಯಿಗಳಿಗೆ ಆ ಪ್ರೀತಿ ಮಕ್ಕಳ ಕಡೆಯಿಂದ ಸಿಗುತ್ತೆ ಅನ್ನುವಂಥದ್ದು. ಹಾಗೆಯೇ ಈ ಆರತಿ ಮಾತು ಕೇಳುವಾಗ ಮತ್ತು ಸರ್ ಬಗೆಗೆ ಒಬ್ಬ ವಿದ್ಯಾರ್ಥಿನಿಯಾಗಿ ನಾನು ಸರ್ನ ಮೇಡಮ್ನ ನೋಡಿರೋದ್ರಿಂದ ನಿಮ್ಮ ಜೊತೆ ನಾವು ಕೂಡಿಸ್ತೀವಿ ಅಂತಃಕರಣದ ಒಂದು ಇದಿದೆಯಲ್ಲ, ಅದು ಸ್ಟೂಡೆಂಟ್ ಆಗಿರಲಿ, ಅದು ಯಾರೋ ಅಪರಿಚಿತ ಒಂದು ಹೆಣ್ಮಗಳಾಗಿರಲಿ, ಅಥವಾ ಅದು ಮನೆಯ ಮಗು ಆಗಿರಲಿ,
ಅವರು ಫೋನ್ ಮಾಡಿದ ಕೂಡಲೇ ಅಲ್ಲಿ ಸುರಿತಾ ಇರುತ್ತೆ ಅಕ್ಕರೆ. ಸರ್ ರವೀಂದ್ರ ಸರ್ ಚೆನ್ನಾಗಿ ಹೇಳಿದ್ರು, ಆ ಅಕ್ಕರೆನ ಹಾಗೆ ನಿರಂತರ ಒಂದಿನ ತೋರಿಸ್ಬೋದು, 2 ದಿನ, ಆದರೆ ನಿರಂತರವಾಗಿ ಮೇಡಮ್ ಮತ್ತು ಅವರು ಆ ತೋರಿಸುವ ಅಕ್ಕರೆಯ ಮುಂದೆ ನಾವು ಒಂಥರ ಸೋತೋಗ್ತೀವಿ. ಆ ರೀತಿ ನಿಜವಾಗ್ಲೂ ನಿಮ್ಮ ಮಗಳಾಗಿ ನೀವು ಏನು ಹಂಚ್ಕೊಂಡ್ರಿ ಅದು ವಂಡರ್ಫುಲ್ ಆದಂಥ ಒಂದು ಅನುಭವ. ಕೆಲವು ಸಾಹಿತಿಗಳಿಗೆ, ಸಾಧಕರಿಗೆ ಸಿಗಬಹುದಾದಂಥ ಆನಂದ ಇವತ್ತು ಅಪ್ಪನಿಗೆ ಅಮ್ಮನಿಗೆ ಇನ್ನು ಮಾತು ನಿಜ ಖುಷಿ ಕೊಟ್ಟಿದೆ. ಅದಕ್ಕಿಂತ ದೊಡ್ಡ ಹೆಮ್ಮೆ ಮಕ್ಕಳಿಗೆ ಏನೂ ಇರಲ್ಲ, ಅದಕ್ಕಿಂತ ದೊಡ್ಡ ಹೆಮ್ಮೆ ಅಪ್ಪ ಅಮ್ಮನಿಗೂ ಕೂಡ ಏನೂ ಇರೋದಿಲ್ಲ ಅಂತ ಅನ್ಕೊಳ್ತೀನಿ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಅಧ್ಯಕ್ಷೀಯ ನುಡಿಗಳನ್ನು ಕೇಳಬೇಕಾಗಿದೆ. ಮೋಹನ್ ಸರ್ ಅವರು, ನಾನು ಆಗಲೇ ಹೇಳಿದೆ, ಅವ್ರ ಬಗ್ಗೆ ವಿಶೇಷವಾಗಿ ನಾನೇನು ಹೇಳೋದಿಲ್ಲ, ಅದು ಅವರ ಅವಧಿ ಇದಿರಬಹುದು ಅಥವಾ ದೂರದರ್ಶನದಲ್ಲಿ ಅವರು ಮಾಡ್ತಾ ಇರ್ತಕ್ಕಂತಹ ಒಂದು ಕನ್ನಡ ನಾಡಿನ ಜನರ ಹೃದಯ ಗೆಲ್ಲುವ ಕೆಲಸ ಇರಬಹುದು. ಅವರ ವಿಶಿಷ್ಟವಾದ ವಿಶ್ಲೇಷಣೆಯಾಗಿ ಕಾಯ್ಕೊಂಡು ಅವರ ಕಾರ್ಯಕ್ರಮಕ್ಕೆ ನೋಡುವಂಥ ಸಹೃದಯರಿದ್ದಾರೆ. ಅಂಥವರು ಇವತ್ತು ಅಧ್ಯಕ್ಷೀಯ ಕೆಲವು ನುಡಿಗಳನ್ನು ಆಡಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಕೇಳ್ತೇನೆ. ಆತ್ಮೀಯರೇ, ಹಂಪನವರ ಕುಟುಂಬಕ್ಕೆ 3+1 ಮಕ್ಕಳಿದ್ರೆ 4ನೇವ್ ನಾನು. ಹಾಗಾಗಿ ಎಲ್ಲರಿಗೂ ಕಿವಿನಲ್ಲಿ ಅಕ್ಕರೆ ಸುರಿದ್ರೆ ನಮಗೆ ಸುಮಾರು ದಶಕಗಳ ಕಾಲ ಕಣ್ಣು ಮುಂದೆಯೇ ಅಕ್ಕರೆಯನ್ನು ಸುರಿಸಿದಂಥವರು ಹಂಪನ ಮತ್ತು ಕಮಲಾ ಹಂಪನ ಅವರು. ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ನನ್ನನ್ನು ಕರೆದ್ರು ಅಂತೇಳಿ. ಒಂದು ರೀತಿ ಅವರು ಸೇಡು ತೀರಿಸ್ಕೊಂಡಿದ್ದಾರೆ. ಏನಂತಂದರೆ, ನಾನು ಆರತಿಗೆ ಮತ್ತು ರಾಜಿಗೆ ಕೊಟ್ಟ ಕಾಟ ಇದೆಯಲ್ಲ, ಅವರನ್ನು ಅಷ್ಟು ಅಳಿಸಿ ಅಷ್ಟು ಕೀಟಲೆ ಮಾಡಿ ಅವರನ್ನು ಕಾಡಿಸಿಬಿಟ್ಟಿದ್ದೇನೆ. ನಾವೆಲ್ಲರೂ ಒಟ್ಟಿಗೆ ಆಡಿ ಬೆಳೆದವರು. ಹಾಗಾಗಿ ಬಹುಶಃ ಅದರ ಸೇಡನ್ನು ತೀರಿಸ್ಕೊಳ್ಬೇಕು ಅಂತೇಳಿ ಹಂಪನ ಅವರು ಇವತ್ತು ಇಷ್ಟು ಕಷ್ಟದ ಕೆಲಸವನ್ನು ಕೊಟ್ಟಿದ್ದಾರೆ. ನನಗೆ ಖಂಡಿತ ಈ ಫ್ಯಾಮಿಲಿಯ ಬಗ್ಗೆ ನನಗೆ ಯಾವುದನ್ನೂ ಕೂಡ ವಿಮರ್ಶಾತ್ಮಕವಾಗಿ ಮಾತಾಡಲಿಕ್ಕೆ ಆಗೋದೇ ಇಲ್ಲ. ನನಗೆ 1-2 ನೆನಪುಗಳನ್ನು ಹೇಳಿ ಮುಗಿಸ್ಬೋದೇನೋ. ಗುಲ್ಬರ್ಗದಲ್ಲಿ ನಾನು ಪ್ರಜಾವಾಣಿಯ ಹೈದರಾಬಾದ್ ಕರ್ನಾಟಕ ಆವೃತ್ತಿಗೋಸ್ಕರ ಅಲ್ಲಿದ್ದೆ, ಅಲ್ಲಿಯ ಮುಖ್ಯಸ್ಥನಾಗಿ. ಆವಾಗ ಹಂಪ ನಾಗರಾಜಯ್ಯ ಅವರು ಅಲ್ಲಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದರು. ಬಂದಾಗ ಆಗಲೇ ಹೇಳಿದಾಗೇ ಆಚಾರ್ಯ ಅನ್ನೋ ಬಿರುದನ್ನು ಕೊಟ್ಟಿದ್ದಾರೆ ಅಂತಾರಲ್ಲ, ಅದನ್ನು ಕಣ್ಣಾರೆ ನಾನು ಕಂಡೆ. ಅಷ್ಟು ಹೈದರಾಬಾದ್ ಕರ್ನಾಟಕದ ವಿದ್ವಾಂಸರುಗಳು ಹೇಗೆ ಮುತ್ಕೊಂಡಿದ್ರು ಅಂತ. ಮತ್ತು ಅಷ್ಟೇ ಅಲ್ಲ, ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಹೊಗಳ್ತಾ ಇದ್ರು. ಇಂದ್ರ ಮತ್ತು ಚಂದ್ರ ಅನ್ನೋ ಪದಗಳನ್ನು ಬಳಸಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಅವರಿಗೆ ಅಷ್ಟು ಮಾತಾಡಿದರು. ಅಷ್ಟೆಲ್ಲ ಮಾತಾಡಿದಾಗ ಇವರ ಭಾಷಣ ಬಂತು, ಎದ್ದು ನಿಂತ್ಕೊಂಡ್ರು ಮಾತಾಡಲಿಕ್ಕೆ ಅಂತ. ಅಲ್ಲಿ ಒಬ್ಬ ಮೈಕನ್ನು ಅರೇಂಜ್ ಮಾಡಿದಂಥವನು ಇದ್ದ. ಅವನು ಓಡಿ ಬಂದು ಆ ಮೈಕನ್ನು ಇಲ್ಲಿ ಇಳಿಸ್ದ. ಅವಾಗ ಹೇಳಿದ್ರು, ಎಲ್ಲರೂ ನನ್ನನ್ನು ಇಂದ್ರಾಚಂದ್ರ ಅಂತ ಮಾತಾಡಿದ್ರಿ, ಆದರೆ ನಿಜವಾದ ನನ್ನ ಎತ್ತರ ಗೊತ್ತಿರೋದು ಈ ಮೈಕ್ನವನಿಗೆ ಮಾತ್ರ ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ, ತುಂಬ ವರ್ಷಗಳಿಂದ ನೋಡಿದ್ದೇನೆ. ಆರತಿ ಹೇಳಿದಾಗೇ ಈಸ್ ವೆರಿ ವೆರಿ ಅಹೆಡ್ ಆಫ್ ಟೈಮ್ಸ್. ಯಾಕೆಂದರೆ ನಾನು ಡಿಜಿಟಲ್ ಮೀಡಿಯಾದ ಒಳಗಡೆ ಇರಬೇಕಾದ್ರೆ, ಟೆಲಿವಿಷನ್ ಮೀಡಿಯಾ ಒಳಗಡೆ ಇರಬೇಕಾದ್ರೆ ಅದೆಲ್ಲದನ್ನು ಕೂಡ ಅಂದರೆ ತುಂಬ ತುಂಬ ಸುಲಭವಾದದ್ದು ಅನ್ನೋ ಥರದಲ್ಲಿ ತಮ್ಮ ಅಂಗೈಯಲ್ಲಿ ಒಂದೇ ಕ್ಷಣಕ್ಕೆ ತಂದಿಟ್ಕೊಂಡ್ಬಿಡ್ಬೋದಂಥ ಒಂದು ಹುರುಪು ಅವರಲ್ಲಿದೆ. ಮತ್ತು ಎರಡನೇದು ಆ ವಿಮರ್ಶೆ ಇದೆ ಒಳಗಡೆ. ಮತ್ತು ಅವರಿಗೆ ಯುವಕರಿಗಿಂತ ಯುವಕರಾಗಿರೋದಕ್ಕೆ ಗೊತ್ತಿದೆ ಅವರಿಗೆ. ಈ ಕಾರಣದಿಂದಲೇ ಬಹುಶಃ ಹೆಣ್ಣುಮಕ್ಕಳನ್ನ ತುಂಬ ಅಕ್ಕರೆ ತೋರಿಸ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ. ತುಂಬ ಪ್ರೀತಿಯನ್ನು ಇಟ್ಕೊಂಡಿರುವಂಥವ್ರು. ನಾನು ಈ ಪುಸ್ತಕ ನನಗೆ ಕನ್ನಡದ 2003ರಲ್ಲಿ ಬಂದಾಗ ಆ ಕೃತಿಯನ್ನು ನೋಡಿದ್ರೆ ನನಗೆ ಹಂಪ ನಾಗರಾಜಯ್ಯ ಅನ್ನೋ ಹೆಸರೇ ನನಗೆ ದೊಡ್ಡದಾಗಿ ಕಾಣೋದು. ಫಸ್ಟ್ ಅದನ್ನು ನೋಡಿದೆ. ಅದಾದಮೇಲೆ ನನಗೆ ಅದು ಚಿರವಸಂತ ಅಂತ ಅನ್ನಿಸ್ತು, ಚಾರು ವಸಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಅಂತಹ ಚಿರವಸಂತವನ್ನು ಜೊತೆಯಲ್ಲಿ ಕಟ್ಟಿಕೊಂಡು, ಬರೀ ಅವ್ರು ಕಟ್ಕೊಂಡಿಲ್ಲ, ನಮ್ಮೆಲ್ಲರಿಗೂ ಹಂಚ್ತಾ ಸಾಗ್ತಾ ಇರುವಂಥವರು ಹಂಪನ ಅವರು. ಆ ಕಾರಣಕ್ಕೋಸ್ಕರ
ನನಗೆ ತುಂಬ ಇಷ್ಟ ಆದಂತಹ ನನ್ನ ಪ್ರೀತಿಯ ನನ್ನ ಆತ್ಮೀಯರಲ್ಲಿ ಅವರು ಒಬ್ಬರು. ನಾನು ಆಗಲೇ ರವೀಂದ್ರ ಭಟ್ರು ಹೇಳಿದಾಗೆ ಕನ್ನಡದ ಮೂಲಕ ಹಿಂದಿ ಪುಸ್ತಕವನ್ನು ಅಪ್ರೋಚ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಯಾಕೆ ಅಂತಂದರೆ ಹಿಂದಿಯನ್ನು ನಾನು ಯಾವ ಕಾರಣಕ್ಕೂ ಕೂಡ ಅದರಲ್ಲೂ ಈಗಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಒಂದು ಖುಷಿ ಮಾತ್ರ ಆಯಿತು, ಏನಂತಂದರೆ ಕನ್ನಡದಿಂದ ಹಿಂದಿಗೆ ಹೋಯ್ತಲ್ಲ, ಕನ್ನಡದಿಂದ ನಾವು ಹಿಂದಿ ಮೇಲೆ ಅನ್ನೋದು ಭಾರಿ ಸಂತೋಷ ಆಯಿತು ನನಗೆ. ಆ ಕಾರಣದಿಂದಾಗಿ ಈ ರೀತಿಯ ನಾನಾ ಅಂಶಗಳು ನನಗೆ ಇದೆ. ಮತ್ತು ಈ ಕೃತಿಯಲ್ಲಿ ಒಂದು ವಿಶೇಷಗಳಿದೆ. ಇದರಲ್ಲಿ ಈ ಕೃತಿ 2003 ನಾನು ರವೀಂದ್ರ ಭಟ್ರು ಹೇಳ್ತಾರೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಇದನ್ನು 2003 ಇವರು ಅರ್ಪಣೆ ಮಾಡ್ತಾರೆ ಇವ್ರ ಜೊತೆ 51 ವರ್ಷ ಸಂಸಾರ ಮಾಡಿದವರಿಗೆ, ಮತ್ತು ಅವರ 76ನೇ ಹುಟ್ಟುಹಬ್ಬಕ್ಕೆ ಕಮಲಾ ಹಂಪನಾ ಅವರಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಈ ಕೃತಿ 2003 ಬಂದಾಗ ಆಗಲೇ ಅವ್ರು ಹೇಳ್ಕೊಂಡ್ರೆ ಏನಂತಂದರೆ, ನಾನು ವಿಮರ್ಶಕ ಆಗಿ ಅಥವಾ ಅದನ್ನು ಕಾವ್ಯವನ್ನು ಸವಿದಿದ್ದೇನೆ ಅಂತ. ಇದರಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದು ಮಣಿಮಾಲಿನಿ ಬರೆದಿರೋದು. ಮಣಿಮಾಲಿನಿ ಹೇಳ್ತಾರೆ ಏನಂತಂದರೆ, ಇವರು ತಮ್ಮೊಳಗೆ ಒಬ್ಬ ಕವಿಯನ್ನು ಕಟ್ಟಾಕಿಬಿಟ್ಟಿದ್ರು, ಅವನು ಇವಾಗ ಅವ್ರ ಮಾತು ಕೇಳದೇನೆ ಆಚೆ ಜಿಗಿದು ಬಿಟ್ಟಿದ್ದಾನೆ ಅಂತ. ಅಷ್ಟೇ ಅಲ್ಲ, ನೀವು ಬರೀ ಚಾರು ವಸಂತಕ್ಕೆ ಸಂಭ್ರಮಿಸ್ತಾ ಇದ್ದೀರಿ, ಅವರು ಇನ್ನೊಂದು ಸಾಲನ್ನು ಸೇರಿಸ್ತಾರೆ, ಅಷ್ಟಕ್ಕೆ ಸುಮ್ಮನಾಗಬೇಡಿ ಅಂತ. ಒಂದೇ ಒಂದು ಮಹಾಕಾವ್ಯಕ್ಕೇ ಸುಮ್ಮನಾಗಬೇಡಿ, ಸಾಕಷ್ಟು ಅವನನ್ನು ಅಜ್ಞಾತವಾಸಕ್ಕೆ ಕಳಿಸಬೇಡಿ, ನಿಮ್ಮೊಳಗಡೆ ಇರೋ ಕವಿನ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಇದರಲ್ಲಿ ಏನು ಪ್ರೀತಿ ಇದೆ ಅದನ್ನು ತೋರಿಸುತ್ತೆ ಅಂತ ಹೇಳ್ತಾ, ಒಂದು ಇವ್ರ ಜೊತೆಗೆ ನಾನು ಹೇಳಲಾಗದ್ದೇ ತುಂಬ ಹಂಚ್ಕೊಂಡಿದ್ದೀವಿ. ಹಂಪನ ಅವ್ರ ಜೊತೆಗೆ ತುಂಬ ಆತ್ಮೀಯತೆ ಇರೋರು ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಯಾವ ರೀತಿಯಲ್ಲಿ ಅವರ ಆಸೆ ಪ್ರಜ್ಞೆ ಇದೆ ಅಂತೇಳಿ. ಇಲ್ಲಿ ಅವರ ಪರಿಚಯವನ್ನು ಕೊನೆಯಲ್ಲಿ ಅವರ ಮಾತು ಆಗಬೇಕಾದ್ರೆ ಬರ್ಕೊಳ್ತಾರೆ, ಹಂಪನ ನನ್ನ ಹೆಸರು, ಪಂಪನೇ ಜೀವದುಸಿರು, ಅವನದೇ ಅನುರಣನ, ಹಿರಿಯರದೇ ಅನುಕರಣ, ಪಾತ್ರೆ ಇದು ಆಡು ನುಡಿ, ಸಾರವದೇ ಪಡೆನುಡಿ ಅಂತೇಳಿ. ಬಹುಶಃ ನಾವು ಪಂಪನಿಂದ ಚಂಪ ಅಂತ ಅನ್ನಬೇಕಾದ್ರೆ ಅದು ಹಂಪನ ದಾಟ್ಕೊಂಡೇ ಬರಬೇಕು. ಆ ರೀತಿಯಲ್ಲಿ ಇರೋವಂಥದ್ದು. ನನಗೆ ಒಂದು ಈ ಕಾವ್ಯ ಆಗಲೇ ಆರತಿ ಮಾತಾಡುವಾಗ, ಲಲಿತಾಂಬ ಅವರು ಮಾತಾಡುವಾಗ ಹೇಳಿದ್ರೆ ಏನಂತಂದರೆ, ಇದು ದೇಸಿ ಕಾವ್ಯ, ಎರಡನೇದು ಪೈಶಾಚಿಕ ಭಾಷೆ ಅಂತ ಇವೆಲ್ಲದನ್ನು ಕೂಡ ನಾವು ಕೇಳ್ತಾ ಇರುವಂಥದ್ದು. ಯಾಕೆ ನನಗಿವತ್ತು ಈ ಚಾರು ವಸಂತ ಬಂದಿರೋದು 13 ಭಾಷೆಗಳಲ್ಲಿ ಬಂದದ್ದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತಂದರೆ, ಇವತ್ತು ಒಂದು ಭಾಷೆ, ಒಂದು ಉಡುಪು, ಒಂದು ಆಹಾರ ಅನ್ನೋ ಕಾಲದಲ್ಲಿ ನಿಂತು ನಾವೆಲ್ಲರೂ ಕೂಡ ಅದಲ್ಲ ಅಂತ ಅಂದ್ಕೊಳ್ಳುವಾಗ, ಅದನ್ನೇ ದೊಡ್ಡದಾಗಿ ಒಂದು ಅಗ್ನಿಪರ್ವತವಾಗಿ ಮಾಡಿರೋ ಕಾಲದಲ್ಲಿ ಇಷ್ಟೆಲ್ಲ ಭಾಷೆ ಇದೆಯಲ್ಲ, ಇಷ್ಟೆಲ್ಲ ಬಹುತ್ವ ಇದೆಯಲ್ಲ, ಇಷ್ಟೆಲ್ಲ ಕಾವ್ಯಗಳಿದೆಯಲ್ಲ, ಇದು ನನಗೆ ಮುಖ್ಯ ಅನ್ನಿಸ್ತದೆ. ಬಹುಶಃ ಇವತ್ತಿನ ಕಾಲಮಾನ ಏನಿದೆ ಅದಕ್ಕೆ ಉತ್ತರವಾಗಿ ಕೊಟ್ಟಿದೆ ಇದು ಅಂತ. ಮತ್ತು ಒಂದು ಹೇಳಬೇಕೇನಂತಂದರೆ, ಯಾಕೆ ಇವತ್ತಿನ ಕಾಲ ಹೀಗಾಗೋಯಿತು ಅಂತ ಲಲಿತಾಂಬ ಕೇಳ್ತಾ ಇದ್ರು. ಯಾಕೆ ಆಯಿತು ಅಂತಂದರೆ 2 ಉತ್ತರ ಇದೆ. ಏನಂತಂದರೆ, ಪುಸ್ತಕಗಳನ್ನು ಓದ್ತಾ ಇಲ್ಲ. ನಾವು ಮೊಬೈಲನ್ನೇ ನಾವು ಎಲ್ಲ ಅಂತ ಅಂದ್ಕೊಂಡಿರುವ ಕಾಲಘಟ್ಟದಲ್ಲಿ ಚೀರಾಟಗಳು, ಉನ್ಮಾದಗಳು ಇವೇ ನಮ್ಮ ಬದುಕಿನ ಒಂದು DNA ಆಗಿಬಿಟ್ಟಿದೆ. ಪುಸ್ತಕವನ್ನು ಓದಿದರೆ 2003 ಬಂದಂಥ ಈ ಚಾರು ವಸಂತ ಎಲ್ಲರೂ ಓದಿದಿದ್ರೆ 2004 ನಂತರದ ಬದಲಾವಣೆಗಳೇ ಆಗ್ತಿರಲಿಲ್ಲ ಈ ಸಾಹಿತ್ಯವನ್ನು ಓದಿದರೆ. ಈ ಚಾರು ವಸಂತದಲ್ಲಿ ಇರುವ ಅಷ್ಟನ್ನೂ ಆಗಲೇ ಹೇಳಿದಾಗೆ ಮೇಡಮ್, ಎಷ್ಟೆಲ್ಲ ಅನುಭವಗಳನ್ನು ಗಂಟು ಕಟ್ಟಿ ಕೊಡ್ತದಲ್ಲ ಅದೆಲ್ಲ. ನಾನು ಟೆಲಿವಿಷನ್ನಲ್ಲಿ 3 TV ಚಾನಲ್ಗಳಿಗೆ ಸಂಪಾದಕ ಆಗಿದ್ದವನು. ಒಂದು ಹೇಳಬೇಕೇನಂತಂದರೆ, ಅಲ್ಲಿ ಸಾಹಿತ್ಯದ ಒಂದು ಕವರೇಜ್ ಮಾಡಿ ಅಂತೇಳಿ ಏನಾದರೂ ಕೊಟ್ಟರೆ ನನಗೆ ಯಾವಾಗ ಜ್ಞಾಪಕ ಬರ್ತದೆ, ವಿಧಾನಸೌಧದಲ್ಲಿ ಒಂದು ಸಲ ಮೇಜ್ ಮೇಲೆ ಹತ್ತಿ ಒಬ್ಬ ಅಂಗಿ ಹರ್ಕೊಂಡಿದ್ದ. ಏನಂತಂದರೆ ನನಗೆ ಕಿತ್ತೋಗಿರೋ ಖಾತೆ ಕೊಟ್ಬಿಟ್ಟಿದ್ದಾರೆ ಅಂತ. ಇವತ್ತು ಅದೇ ಸ್ಥಿತಿ ಇದೆ.
ಅಂದರೆ ಇವತ್ತು ವಿಷುಯಲ್ ಅನ್ನೋದೇ ನಮ್ಮ ಪಂಚೇಂದ್ರಿಯಗಳಲ್ಲಿ ಕಣ್ಣು ಮಾತ್ರ ಮುಖ್ಯ ಅನ್ನೋ ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ನಮ್ಮ ಸೆನ್ಸರಿ ಆರ್ಗನ್ಸಲ್ಲಿ ಕಣ್ಣು ಬಿಟ್ಟರೆ ಇನ್ಯಾವುದೂ ಇಲ್ಲ ಅನ್ನೋ ಕಾಲಕ್ಕೆ ಬಂದಿದ್ದೇವೆ. ಅದಕ್ಕೇ ನಾವು ಟೆಲಿವಿಷನ್ನವರು ನಾವೇನಂತ ಹೇಳ್ತೀವಿ ಅಂತಂದರೆ, ನಾವು ನೋಡುಗರು ಅಂತ ಹೇಳೋದಿಲ್ಲ, ವ್ಯೂಯರ್ಸ್ ಅಂತ ಹೇಳಲ್ಲ. ನಾವು ತುಂಬ ಕರೆಕ್ಟಾಗಿ ಕರೆಯೋದೇನಂತಂದರೆ ಐ ಬಾಲ್ಸ್ ಅಂತ ಹೇಳ್ತೀವಿ. ನಮಗೆ ಕಣ್ಣು ಬೇಕೇ ಹೊರತು ನೋಡುವ ಕಣ್ಣುಗುಡ್ಡೆಗಳು ಬೇಕೇ ಹೊರತು ಮಿದುಳಲ್ಲ ಅಂತೇಳಿ. ಬಹುಶಃ ಚಾರು ವಸಂತಗಳಿಗೆ ಆ ರೀತಿಯ ಓದು ಮತ್ತು ಇವತ್ತಿನ ತಂತ್ರಜ್ಞಾನದ ಕಾಲದಲ್ಲಿ ಅಂಗೈಯಲ್ಲಿರೋದೇ ಎಲ್ಲವೂ ಅಂತ ಅಂದ್ಕೊಂಡಿರುವಂಥ ಒಂದು ಕಾಲ ಬಂದಿರುವಂಥ ಸಂದರ್ಭದಲ್ಲಿ ಓದು ಅನ್ನೋದು ನಿಜಕ್ಕೂ ಇದ್ದಿದ್ದರೆ ಬಹುಶಃ ಈ ದೇಶದ ಈ ರೀತಿಯ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತ ನನ್ನ ಮಾತನ್ನು ನನಗೆ ಅಧ್ಯಕ್ಷತೆ ಅಂತ ನೀವು ಕೊಟ್ಟಿದ್ದರಿಂದ ತುಂಬ ಧೈರ್ಯವಾಗಿ ಇಷ್ಟೆಲ್ಲದನ್ನು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ಓಕೆ ಅಂತ ಹೇಳ್ತಾ ಇವತ್ತು ಇಂತಹ 13 ಅನುವಾದ ಆಗಿರೋದು ತುಂಬ ಖುಷಿಯಾಗಿದೆ. 16 ಅನುವಾದ ಆಗಿರೋದು ತುಂಬ ಖುಷಿಯಾಗಿದೆ. ಯಾಕೆ ಅಂತಂದರೆ ಇವತ್ತಿನ ಅನುವಾದದ ಕಾಲ ಯಾವುದು ಅಂತಂದರೆ ದ್ವೇಷ, ಅಸೂಯೆ, ಮಾತ್ಸರ್ಯ, ಅಸಹನೆಯನ್ನು ನಾವು ಅನುವಾದ ಮಾಡ್ತಾಯಿದ್ದೇವೆ. ಅಂಥ ಕಾಲದಲ್ಲಿ ಚಾರು ವಸಂತದ ಬನಿ ಕೂಡ ಅನುವಾದ ಆಗ್ತಾ ಇದೆಯಲ್ಲ, ಅದು ತುಂಬ ಸಂತೋಷ ಅಂತ ಹೇಳ್ತಾ ಥ್ಯಾಂಕ್ ಯು. ಮೋಹನ್ ಸರ್, ನಿಜವಾಗಿಯೂ ಒಂದು ಒಳ್ಳೆ ಚೌಕಟ್ಟನ್ನು ಅದಕ್ಕೆ ನೀವು ಮಾತಿನಲ್ಲಿ ಕೊಟ್ಟರಿ. ಬಹುಶಃ ಸಾಹಿತ್ಯದ ಅಭಿರುಚಿ ಮಾತ್ರ ಎಲ್ಲ ರೀತಿಯ ಬಿರುಕುಗಳಿಗೆ ಒಂದು ಮುಲಾಮನ್ನು ಕೊಡಬಲ್ಲದು ಅನ್ನುವ ಮಾತು ಯಾವತ್ತೂ ನಂಬಿತವಾಗಿರುವಂಥದ್ದು. ಅನೇಕ ಸತಿ ನಾವು ಅಧ್ಯಾಪಕರುಗಳಾಗಿ ವಿದ್ಯಾರ್ಥಿಗಳಿಗೆ ಏನನ್ನು ಓದಿಸ್ಬೇಕು ಅನ್ನುವಂಥದ್ದು BOSಗಳಲ್ಲಿ ಇರ್ತೀವಿ, ನಮ್ಮ ಸಿಲೆಬಸ್ ಮೇಕಿಂಗಲ್ಲಿ. ಅದನ್ನು ಹುಡುಕುವಾಗ ಇಂತಹ ಕೆಲವು ಚಾರು ವಸಂತ ಬಂದು ಎಷ್ಟೋ ವರ್ಷಗಳಾದರೂ ಅದರಲ್ಲಿರುವ ಯಾವುದೋ ಕೆಲವು ಚಾಪ್ಟರ್ಗಳನ್ನು ಇಟ್ಟಾಗ ಸಮಕಾಲೀನ ಸಮಸ್ಯೆಗಳನ್ನು ಚರ್ಚೆಗೆ ಮಕ್ಕಳ ಮುಂದೆ ತೊಗೊಂಡೋಗ್ಬೋದು, ಯುವಕರ ಮುಂದೆ ತೊಗೊಂಡೋಗ್ಬೋದು. ಆದರೆ ಇವತ್ತು ಎಂಥ ವಿಚಿತ್ರ ಸ್ಥಿತಿಯಲ್ಲಿ ನಮ್ಮ BOSಗಳು ಇರುತ್ತೆ ಅಂದರೆ ಏನನ್ನು ಓದಕ್ಕೆ ಕೊಡಬೇಕು ಅನ್ನೋದು ಕೂಡ ಎಲ್ಲೆಲ್ಲಿ ಸೆನ್ಸಾರ್ ಆಗುತ್ತೆ ಅನ್ನುವಂಥ ಸೂಕ್ಷ್ಮಗಳು ಗೊತ್ತಿರೋ ಹಿನ್ನೆಲೆಯಲ್ಲಿ ಅಧ್ಯಾಪಕರಾಗಿ ನಾವು ಇಂಥವುಗಳನ್ನು ಯುವ ಜನತೆಯ ಜೊತೆಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಆದರೆ ಚಾರು ವಸಂತ ಹೀಗೆ ನಾವು ಮಾತಾಡ್ತಾ ಹೋದರೆ ಬಹುಶಃ ಯುವಕರ ಜೊತೆಗೆ ಅದರ ಜೊತೆಗೆ ಅನುಸಂಧಾನ ಮಾಡಿಸುವ ಒಂದು ಹೊಣೆಗಾರಿಕೆಯನ್ನು ಅಧ್ಯಾಪಕರುಗಳಾದಂಥ ನಾವು, ಅದು PG ಸೆಂಟ್ರಲ್ಲಿರ್ಬೋದು, ಸಂಶೋಧನಾ ಸೆಂಟರ್ನಲ್ಲಿರುವಂಥ ನನ್ನಂಥ ಅಧ್ಯಾಪಕರಿರ್ಬೋದು, ಓದಿ ಇದನ್ನು ಅಂತ ಹೇಳುವಂಥ, ಮತ್ತು ಅದನ್ನು ನಿಧಾನವಾಗಿ ನಮ್ಮ ಯುವ ಪೀಳಿಗೆಗೆ ಮುಗಿಸ್ತಾ ಹೋದರೆ ನೀವು ಹೇಳ್ದಂಗೆ ಎಲ್ಲೋ ಒಂದು ಸಣ್ಣ ಸಂಚಲನ ಹೃದಯದಲ್ಲಿ ಆಗಬಹುದೇನೋ ಅನ್ನೋದನ್ನು ಹೇಳ್ತಾ ಈ ಕಾರ್ಯಕ್ರಮದ ಒಂದು ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ವಂದನಾರ್ಪಣೆಯನ್ನು ನಾವು ಯಾರು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಈಗ ಸದ್ಯದಲ್ಲಿ. ಅದರಲ್ಲಿ ಅದಕ್ಕೆ ಮುಂಚೆ ನಾವು ಎಲ್ಲರಿಗೂ ಕೂಡ ಒಂದು ಗೌರವವನ್ನು ಸಮರ್ಪಿಸಬೇಕಾಗ್ತದೆ. ವಂದನಾರ್ಪಣೆ ಒಂದೊಂದು ಇವರೆಲ್ಲರ ಹೆಸರು ಹೇಳಿ ಆಮೇಲೆ ಗೌರವ ಸಮರ್ಪಣೆಯನ್ನು ಇನ್ನೊಂದು ಭಾಷಣ ಮಾಡೋದಿಲ್ಲ. ಏನಂದರೆ ಈ ಚಾರು ವಸಂತದ ಇದನ್ನು ವಿಶೇಷವಾಗಿ ಅಧ್ಯಯನ ಮಾಡಿ MPhil ಡಿಸರ್ಟೇಷನ್ ಮುಂಬೈ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿ ಅದನ್ನು MPhil ಪಡೆದು ಅದನ್ನು ಪ್ರಿಂಟು ಮಾಡಿರ್ತಕ್ಕಂತಹ ರತ್ನ ಬಂದಿದ್ದಾರೆ. ಮುಂಬೈ ವಿಶ್ವವಿದ್ಯಾನಿಲಯ, ಮುಂಬೈ ಯೂನಿವರ್ಸಿಟಿಗೆ ಪ್ರಿಂಟ್ ಎಲ್ಲ ಮಾಡಿದ್ದಾರೆ. ತುಂಬ ಸಂತೋಷದ ವಿಷಯ. ಈಗ ಒಬ್ಬೊಬ್ಬರ ಹೆಸರು ಹೇಳಿ ಆಮೇಲೆ ಅವರಿಗೆ ಕಾಣಿಕೆಯನ್ನು ಕೊಳ್ಳಿ. ನಮ್ಮ ಕಿರುಕಾಣಿಕೆ ರವಿ, ಆಮೇಲೆ ಗಣೇಶ್ ಶ್ರೀ ಬಾಮ್ಮ ಬನ್ನಿ, ಈಗಾದರೂ ಬನ್ನಿ ಪ್ಲೀಸ್, ಬನ್ನಿ. ಒಂದೇ ಥರದ ಶಾಲೆ ಇದೆ, ಒಂದೇ ತಂದು ಎಲ್ಲ ಒಂದೇ ಥರದ್ದು, ಒಬ್ಬರಿಗೋದ್ರೆ ಎಲ್ಲ ಒಂದೇ ಥರದ್ದು ಇಟ್ಬಿಟ್ಟು ಕಾರ್ಯಕ್ರಮ ಸಂಪನ್ನವಾಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ ನಮ್ಮ ಒಂದು ಕೃತಜ್ಞತೆಗಳನ್ನು ನಾವು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ. ಮೊದಲನೇದಾಗಿ ಅನುವಾದಕರಾಗಿರುವಂತಹ ನಮ್ಮ ಮಾಹೇರ್ ಮನ್ಸೂರ್ ಸರ್ ಅವರಿಗೆ ಪ್ರೀತಿಯ ವಂದನೆಗಳು ಸರ್. ಹಾಗೆ ಶಾಕಿರಾ ಖಾನು ಮತ್ತಷ್ಟು ಕನ್ನಡದ ಅನೇಕ ಕೃತಿಗಳು ಭಾರತದ ಎಲ್ಲರಿಗೂ ಸಿಗುವಂತೆ ಆಗಲಿ ಅಂತ ಹೇಳಿ ಆಶಿಸ್ತಾ ನಮ್ಮ ಪ್ರೀತಿಯ
ಚೆನ್ನೈಗೌಡರ ಅನುಪಸ್ಥಿತಿಯಲ್ಲಿ ಅವರು ಇಲ್ಲಿ ಬಂದು ಕೆಲ ಕ್ಷಣಗಳಲ್ಲಿ ಇದ್ದು ನಮ್ಮೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾರೆ. ಚೆನ್ನೈಗೌಡರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾವು ವಂದಿಸ್ತೇವೆ. ಥ್ಯಾಂಕ್ ಯು. ಹಾಗೇನೆ ಶ್ರೀ ರವೀಂದ್ರ ಭಟ್ ಸರ್ ಅವರು ಈ ಕೃತಿಯ ಲೋಕಾರ್ಪಣೆಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳು ಸರ್. ರಾಜೇಶ್ ಹಾಗೇನೆ ಈ ಪುಸ್ತಕ ಪರಿಚಯವನ್ನು ಅತ್ಯಂತ ಸುಂದರವಾಗಿ ತೌಲನಿಕವಾಗಿ ಅದರ ವಿಶೇಷತೆಗಳನ್ನು ಸೂಕ್ಷ್ಮವಾಗಿ ತೆರೆದಿದ್ದಂತಹ ನಮ್ಮ ಅಶ್ವಥ್ ನಾರಾಯಣ್ ರಾಜು ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಪೂರ್ವಕವಾದಂತಹ ಕೃತಜ್ಞತೆಗಳು ಸರ್. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳದ್ದು ನಿಜವಾಗಿಯೂ ಇಷ್ಟು ವರ್ಷಗಳ ಅನೇಕ ಕಾರ್ಯಕ್ರಮದಲ್ಲಿ ನೋಡ್ದಲೇ ಇರುವ ತರಹದ ಒಂದು ಬಂಚ್. ನಾನು ಹೇಳಿದೆ ಕನ್ನಡಪ್ರಭ, ಪ್ರಜಾವಾಣಿ, ವಿಜಯವಾಣಿ ಎಲ್ಲ ಸಂಪಾದಕರನ್ನ ಒಂದು ಕಡೆ ಕಟ್ಟಾಕೋದಷ್ಟು ಸುಲಭ ಇರಲಿಲ್ಲ ಸರ್. ನೀವು ಆ ಕೆಲಸವನ್ನ ಮಾಡಿದ್ರಿ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ನಾವು ತಿಳಿಸ್ಬೇಕಾಗಿದೆ. ಇವತ್ತು ಜೋಗಿ ಸರ್ ಅವರು ಇವತ್ತು ಬರ್ಲಿಕ್ಕೆ ಆಗಿಲ್ಲ. ಹಾಗೆಯೇ GN ಮೋಹನ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಕೂಡ ಆಡಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಗಣೇಶ್ ಸರ್, ಪ್ಲೀಸ್ ಬನ್ನಿ. ಈಗ ಅದು ಬನ್ನಿ, ಒಂದು ಫೋಟೋಗೆ ಬನ್ನಿ ಸರ್, ನೀವು ಫೋಟೋಗ್ರಾಫರ್ ಬನ್ನಿ. ಈ ಕಡೆ ಅಪರೂಪಕ್ಕೆ ಫೋಟೋ ತೆಗೆಸ್ಕೋಬೇಕಾಗಿದೆ. ಸೂರ್ಯ ಹಿಂಗೆ ಟಾರ್ಚ್ ಥರ ಇದು ಫೋಟೋಗ್ರಾಫರ್ಗೆ ಫೋಟೋಗ್ರಫಿ. ಗಣೇಶನ್ ಕರೀರಿ. ಗಣೇಶ್ ಗಣೇಶ್ ಬಂದ ಇಲ್ಲ. GN ಮೋಹನ್ ಅವರಿಗೆ ಗಣೇಶ್ ಇಲ್ಲ, ಗಣೇಶ್ ಇಲ್ಲಿ ಅವ್ರದ್ದು ಮೋಹನ್. ಗಣೇಶ್ ಇದು ಮೋಹನ್. GN ಮೋಹನ್ ಅವರಿಗೆ ಆಮೇಲೆ ಆಯ್ತು ಸರ್, ಮಾಡಬಾರ್ದು, ಲೆಫ್ಟಿಸ್ಟ್ ಆಗಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಹಾಗೆ ಮನೆಯ ಮಗಳು ಹಾಗೂ ಕಾರ್ಯಕ್ರಮದ ಅತಿಥಿ ಎರಡೂ ಆಗಿರುವ ನಮ್ಮ ಆರತಿ ಆರತಿ ನೀನೇ ಪೂರ್ವಕವಾದಂತಹ ಬಾಲ್ ಕರಿ ಮತ್ತೆ ರವೀಂದ್ರ ಸರ್ ಆಯ್ತಲ್ಲ, ಯಾರನ್ನಾದ್ರೂ ಬಿಟ್ನಾ? ಮಾತಿಲ್ಲ, ಇನ್ನು ಇಲ್ಲಿ ಬಿಟ್ಟಿದ್ದೀರಿ. ಒಂದು ಇವ್ರಿಗೊಂದು ರತ್ನ ಒಂದು ಬನ್ನಿ ಸರ್, ಬನ್ನಿ ಬನ್ನಿ. ಬಾಮ್ಮ ಮುಂಬೈ ಯೂನಿವರ್ಸಿಟಿ ತಲುಪಿಸಿದ್ದೀರಿ. ಹಾಗಾಗ್ಲಿ, ನಿಮ್ಮಿಂದ ಪ್ರಾರಂಭ ಆಗಿದೆ. ಆಮೇಲೆ ಚಾರು ವಸಂತ ಪರಮೇಶ್ಗೆ ಒಂದು ಸಂಶೋಧನೆ ಮತ್ತಷ್ಟು ವಿಶ್ಲೇಷಣೆ ನಡೆಯಲಿ. ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಚಾರು ವಸಂತವನ್ನು ಕುರಿತು ಬಂದಿರುವ ಎಲ್ಲ ಲೇಖನಗಳನ್ನು ಸೇರಿಸಿ ಅಲ್ಲಿ ಗಣೇಶ್ ಅವರು ಮತ್ತೆ ಉಪಾಧ್ಯಾಯ ಅವರು ಒಂದು ಪುಸ್ತಕವನ್ನು ಕೂಡ ಹೊರಗೆ ಬನ್ನಿ. ಒಂದೇ ನಿಮಿಷ ಮಾತಾಡ್ಬೇಕಾ? ಮಾತಾಡು. ತಮ್ಮ ಅನುಮತಿ ಇದೆಯಲ್ಲ? ಸರ್, ಒಂದೇ ನಿಮಿಷ, ಜಾಸ್ತಿ ಎಲ್ರಿಗೂ ಶುಭ ಸಂಜೆ ಹಾಗೂ ನಮಸ್ಕಾರ. ನಾನು ಚಾರು ವಸಂತದ ಹಿಂದಿ ಅನುವಾದವನ್ನು ಪುಸ್ತಕದ ಜನಾರ್ಪಣೆ ಕಾರ್ಯಕ್ರಮದಲ್ಲಿ ಅಂತ ಬಂದೆ. ಆದರೆ ಆಚಾರ್ಯ ನಾಡೋಜ ಹಂಪಾನ ಹಾಗೂ ಮೇಡಮ್ ಅವರು ನನಗೂ ಕೂಡ ಇದರಲ್ಲಿ ಒಂದು ಚಿಕ್ಕ ಸಮಾರಂಭದಲ್ಲಿ ಒಂದು ಸನ್ಮಾನ ಜೊತೆಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಇವರು ಎಲ್ಲರೂ ಕೂಡ ಚಾರು ವಸಂತದಲ್ಲಿ ಹೇಗೆ ಅನುವಾದ ಮಾಡೋದನ್ನು ಹೇಳಿದ್ರು. ಆದರೆ ನಾನು ಅದರಲ್ಲಿ ಗುರುತಿಸಿರೋದನ್ನು ನಾನು ಒಂದೆರಡು ಮಾತಲ್ಲಿ ಹೇಳೋದಕ್ಕೆ ಹೊರಟೆ. ಏನಪ್ಪ ಅಂತಂದರೆ, ಇವರೆಲ್ಲ ಹೇಳ್ದಾಗೇ 21ನೇ ಶತಮಾನದಲ್ಲಿ ಹಂಪಾನ ಸರ್ ಅವರು ಈ ಚಾರು ವಸಂತವನ್ನು ನಮಗೆಲ್ಲರಿಗೂ ಒಂದು ಪರಿಚಯ ಮಾಡಬೇಕು. ಅದರೊಳಗೆ ಈ ಸಾಮಾಜಿಕ ಹಾಗೆ ಮತ್ತು ಸಾಮಾನ್ಯ ಜನರನ್ನು ಒಂದು ತುಡಿಯುವಂತಹ ಒಂದು ಹಲವಾರು ವಿಷಯಗಳನ್ನು ನಾನು ಇದರಲ್ಲಿ ಗುರುತಿಸ್ತಾ ಹೋದೆ. ಇವರು ಹೇಳಿದರು ದೇಸೀಯತೆ ಅಂತ. ಅದರಲ್ಲಿ ಇವರದ್ರಲ್ಲಿ ನಾನು ಗುರುತಿಸಿದ್ದು ರಸಗಳು ಮತ್ತು ಸೂಕ್ತಿಗಳು, ಗಾದೆಗಳು, ಇದನ್ನೆಲ್ಲದನ್ನು ಕೂಡ ಈ ಕಾವ್ಯವನ್ನು ಓದುವಾಗ ನಮಗೆ ಬಹಳ ಒಂದು ಖುಷಿಯನ್ನು ಕೊಡುತ್ತೆ. ಇದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಮಾರ್ಗದರ್ಶಕರು GN ಉಪಾಧ್ಯಾಯ ಅವ್ರಿಗೂ ಕೂಡ ನಾನು ಇದರಲ್ಲಿ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಬಂದು ಇವರನ್ನು ಕೇಳಿದಾಗ, ನಾನು ಮುಂಬೈಯಿಂದ ಬೆಂಗಳೂರಿಗೆ ಬಂದೆ 2013ರಲ್ಲಿ. ಆಗ 2ನೇ ಸಾರಿ ಮರುಮುದ್ರಣ ಆಗಿತ್ತು ಇದು ಸ್ವಪ್ನ ಬುಕ್ ಸ್ಟಾಲಿಂದ.
ಅವಾಗ ಅರಮನೆ ಮೈದಾನದಲ್ಲಿ ಇಬ್ಬರೂ ಕೂಡ ನಾನು ಭೇಟಿ ಮಾಡಿದೆ. ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳಿದಾಗ ಬಹಳ ಖುಷಿಯಿಂದ ನನಗೆ ಸಮ್ಮತಿಯ ಜೊತೆಗೆ ಅಷ್ಟೇ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೆಲ್ಲದನ್ನು ನಾನಿವಾಗ ಧನ್ಯವಾದಗಳು ಈಗ ಪರಮೇಶ್ ಅವರು ಮಾಡ್ಕೊಂಡು ಬಂದಿದ್ದೀರಿ. ಕಮಲಾ ಮೇಡಮ್ ಅವ್ರ ಕಡೆಯಿಂದ ಅವ್ರಿಗೆ ಗೌರವಾರ್ಪಣೆ ಆಗಬೇಕು. ಅದಕ್ಕಿಂತ ಮುಂಚೆ ಒಂದೆರಡು ಮಾತು ಏನಿಲ್ಲ ಹೇಳ್ಬೋದು. ಮಾತಾಡಿ. ಸೀನಿಯರ್ ಹಿರಿಯ ಪತ್ರಕರ್ತರು ಪರಮೇಶ್ ಅವರು. ಒಂದು ನಾನು ಇವರ ಮುಖದ ಇದಾಗಿ ಜಾಸ್ತಿ ಇದಿಲ್ಲ. ಯಾವಾಗ ಅಂತಂದರೆ ಪ್ರಜಾವಾಣಿನಲ್ಲಿ ರಿಪೋರ್ಟ್ ಆಗಿದ್ದಾಗ ಮತ್ತು ಬೇಕಾದಷ್ಟು ಸರಿ ಭೇಟಿ ಮಾಡಿದ್ದೀವಿ. ಅವ್ರು ಏನೇ ಹೇಳಿದ್ರು ತಕ್ಷಣ ನಾವು ಹೋಗಿ ಮಾತಾಡೋಷ್ಟು ಇದರಲ್ಲಿ ಇದ್ದಕ್ಕೂ ಕೂಡ ತುಂಬ ಸಾರಿ. ಆದರೆ ಇತ್ತೀಚೆಗೆ ಅವ್ರನ್ನ ನಾನು ಭೇಟಿ ಆಗದೇ ಇದ್ದರೂ ಕೂಡ ಟಿ ವಿಗಳಲ್ಲಿ ಮತ್ತು ಇದರಲ್ಲಿ ಅವ್ರ ಫಂಕ್ಷನ್ ನೋಡಿದಾಗ ಒಂದು 2-3 ಮಾತನ್ನೇ ಹೇಳಬೇಕು ಅನ್ನಿಸ್ತು. ಯಾಕೆ ಅಂತಂದರೆ ಫಸ್ಟು 83ನೇ ವರ್ಷದಲ್ಲಿ ಹುಟ್ಟುಹಬ್ಬದ 2ನೇ ಅಕ್ಟೋಬರ್ 5ನೇ ಬರ್ತಕ್ಕೇನೋ ಫಂಕ್ಷನ್ ಇದಾಗ್ತದೆ ಕೂಡ. ಅದರಲ್ಲಿ ಒಂದು ಮಾತಾಡಿದ್ದಾರೆ, ಇನ್ಕ್ಲೂಡಿಂಗ್ ನಿಮ್ಮ ಸಂಸಾರದವರು ಸೇರಿ ನಿಮಗೇನು ಗೊತ್ತಾಗಲ್ಲ ಚೆನ್ನಾಗಿ ಹೇಳ್ಬೋದು, ನಿಮಗೇನು ಗೊತ್ತಾಗಲ್ಲ ಅಂತ ಹೇಳ್ತಾನೆ ಇದ್ದಾರೆ ಕೂಡ. ಇವ್ರಿಗೇನು ಗೊತ್ತಾಗಿದ್ದ ಇದ್ರು ಕೂಡ ಏನು ಮಾಡಿದ್ರು ಅಂತಂದರೆ ಬೇರೆಯವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಹಾಕಿ ಇದನ್ನು ಬೆಳೆಸಿದ್ರು. ಕನ್ನಡ ಇದನ್ನು ಪ್ರತಿಯೊಂದನ್ನು ಮಾಡಿಕೊಂಡು ಇಷ್ಟು ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಪ್ರತಿಯೊಂದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಸಂದೇಶ ಯಾವ ರೀತಿ ಕೊಡ್ತಾರೆ ಅಂತಂದರೆ ಇವರು ಹೇಳಿದಾಗ ಬರೋದಂತಲ್ಲ, ಯಾರು ಪಿತೃದೇವೋಭವ, ಮಾತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ ಅಂತ. ಕೊನೆಗೆ ಇನ್ನೊಂದೇ ಏನು ಹೇಳ್ತಾರೆ ಅಂತಂದರೆ ಅವ್ರು ಮುಂದಕ್ಕೆ ಹೋಗ್ಬಿಟ್ಟು ಪತ್ನಿ ದೇವೋಭವ ಅಂತ ಹೇಳ್ತಾರೆ. ಅದಾಗೆ ಅವ್ರ ಮಾತು ಸ್ಟೈಲು ಇವು ಎಲ್ಲ ಮಾತಾಡ್ಬೇಕಾದ್ರೆ ಎಂಥವ್ರನ್ನ ಮುಕ್ತರನ್ನ ಮಾಡ್ತಾರೆ. ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ಬಂದಾಗ ಕೂಡ ಆ ರೀತಿಯಲ್ಲಿ ಮಾತಾಡ್ತಾರೆ. ಆಮೇಲೆ ಇನ್ನೂ ಒಂದು ಏನಂದರೆ ಇದು ಪ್ರಾಕೃತ ಭಾಷೆಯಿಂದ ಹೋಗಿರೋವಂಥ ಮೊದಲ ಕನ್ನಡದಿಂದ ಮೊದಲ ಇದು ಅಂತ ಬಂದಿದೆ. ಇದು ವೈಶ್ಯ ಕುಟುಂಬದ ಒಂದು ಸಂಸಾರ ಯಾವ ರೀತಿ ಕಷ್ಟಪಡ್ತಾರೆ, ಎಷ್ಟು ಸಮಸ್ಯೆ ಎದುರಿಸ್ತಾರೆ, ಎಷ್ಟು ನೋವನ್ನು ಅನುಭವಿಸ್ತಾರೆ, ಆದರೂ ಗೆದ್ದು ಬರುವಂಥ ಇದು ಚಾರು ವಸಂತ ಕಾವ್ಯ ಇದೆಯಲ್ಲ, ಕಾವ್ಯನ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಪ್ರಾಕೃತ ಭಾಷೆಯಿಂದ ಓದುವಂಥ ಕೃತಿ ಇದು ಅಂತ ಹೇಳಿ ಅಷ್ಟೊಂದು ಇದನ್ನು ಮಾಡಿರ್ತಾರೆ. ಆ ರೀತಿಯಲ್ಲಿ ಬಂದು ಇನ್ನೂ ಒಂದು ಹೇಳಬೇಕಂದ್ರೆ ಬೇಕಾದಷ್ಟಿದೆ. ಹಾಗೆ ಅಷ್ಟಕ್ಕೆ ತುಂಬ ಥ್ಯಾಂಕ್ಸ್. ಹೇಳೋದಾಗಿದೆ ಬೇಕಾದಷ್ಟು ಕೂಡ ಅದು ಆಗ್ತಾ ಇಲ್ಲ. ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡೋದು ಅಂತ ಆ ಪದ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಅವ್ರದ್ದೇ ಕೆಲವು ನುಡಿಗಟ್ಟುಗಳು ಮತ್ತು ಅಧ್ಯಯನ ಇದರಲ್ಲಿ ಪ್ರತಿ ಮಾತಿನಲ್ಲೂ ಬಿಂಬಿತ ಆಗ್ತಾ ಇತ್ತು. ಲಲಿತಾಂಬಾ ಅವರಿಗೆ, ಡಾಕ್ಟರ್ ಲಲಿತಾಂಬಾ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಸಾಕಲಿದ್ದೇನೆ. ಇದರಲ್ಲಿ ಹಣ್ಣು ಹಂಪಲು ಸೊಪ್ಪು ಕಾಯಿ ಪಲ್ಯ ಬಿಸಿಯೂಟ ಬಂಗಾರ ಸಣ್ಣಕ್ಕಿಯನ್ನು ಬಾದಾಮಿ ಹಾಲು ಶಿವಮೊಗ್ಗೆ ಎಡಕೆ ಮಂಗಲದ ಎಲೆ ತಿಪಟು ಕೊಬ್ಬರಿ ಧಾರವಾಡದ ಪೇಡ ಬೆಳಗಾವಿಯ ಕುಂದ ಗೋಕಾಕಿನ ಕರದಂಟು ಸೇರಿ ಮಂಗಳೂರಿನ ಬಾಳೆ ಉಪ್ಪೇರಿ ಪಚ್ಚೆ ಕರ್ಪೂರ ಲವಂಗ ಯಾಲಕ್ಕಿಯಿಂದ ಕೂಡಿದ ತಂಬುಲದಂತೆ ಚಾರು ವಸಂತ ಮೆಲ್ಲಲು ಸಿದ್ಧವಾಗಿದೆ. ಈಗ ಎಲ್ಲರಿಗೂ ಹಸಿವು ಆಗಿರುವುದು ಒಂದು ಸಣ್ಣ ಫಲಹಾರವನ್ನು ತಗೊಳ್ತಾ ಚಾರು ವಸಂತ ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡಲಿ, ಫಲಹಾರ ನಮಗೆ ಸಂತೃಪ್ತಿಯನ್ನು ಕೊಡಲಿ. ಪ್ರತಿಯೊಬ್ಬರು ಫಲಹಾರವನ್ನು ಸ್ವೀಕರಿಸಿ